ಸಿವಿಲ್ ಸರ್ವಿಸ್ ಯಾರು ತಗೋಬೇಕು ಅಂತಂದ್ರೆ someone who needs to, what are the basic things they need to? Morally, ethically, personality wise, temperament wise, ಎಲ್ಲ ರೀತಿಲೂ why should be a very big question for whoever wants to come into the civil service. See, civil service is considered one of the toughest exams in the country. ಮಗ ಹೊಡ್ಕೊಂಡು ಹೋಗ್ಬಿಟ್ರೆ ಕ್ಲಿಯರ್ ಮಾಡ್ಬೋದು ಅಂತ, it is a very different ball game. ಫ್ಯೂಯಲ್ ಹೋಗ್ರ ಮುಂದೆ EV will be the ultimate solution ಅನ್ಸುತ್ತಾ? EV vehicle batteries are being able to charge at the same time as you fill a diesel tank. ಇಂಡಿಯಾಗೆ ಹೈಯೆಸ್ಟ್ ಥ್ರೆಟ್ ಇರೋದು ಅಂದ್ರೆ ಈ ಒಂದು ಸೆಕ್ಟರ್ ಅಂದ್ರೆ ಯಾವ್ದಂತೀರ ನೀವು? ಸೊ ಸರ್ಟಿನ್ ಅಂತ ಒಂದು ಆರ್ಗನೈಸೇಷನ್ ಇದೆ. ಸೊ ವೆನ್ ಎವರ್ ದೇರ್ ಇಸ್ ಅನ್ ಅಟ್ಯಾಕ್, ದೇ ಆರ್ ದ ಫಸ್ಟ್ ಪೀಪಲ್ ಟು ರೆಸ್ಪಾಂಡ್. So I have gone to these remote corners of West Bengal, Bihar, UP to see if Swachh Bharat mission was implemented. ಟಾಯ್ಲೆಟ್ ಕೊಟ್ರೆ ಅದರಲ್ಲಿ ಅಕ್ಕಿ ಬೇಳೆ ಎಲ್ಲ ಜೋಡಿಸಿಟ್ಕೊಂಡು ಬಿಡೋದು. ಅಯ್ಯೋ ಆ ಥರ ಮಾಡೋರಾ? ಕಾಮನ್ ಮ್ಯಾನ್ ಕೇಳೋ ಪ್ರಶ್ನೆ, ಬುಲೆಟ್ ಟ್ರೈನ್ ಯಾವಾಗ ಬರುತ್ತೆ ನಮ್ಮ ದೇಶದಲ್ಲಿ ಅಂತ. ಮುಂಬೈ ಅಹಮದಾಬಾದ್ ಮಧ್ಯ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಸುಮಾರು 60-70% ಕಂಪ್ಲೀಟ್ ಆಗಿದೆ. ಈ ಯಾವುದೇ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಇದು ಸ್ಟಾರ್ಟ್ ಮಾಡಿದಾಗಲೇ 1 ಲಕ್ಷ ಕೋಟಿ ಇತ್ತು ಪ್ರಾಜೆಕ್ಟ್. ಈಗ ಅದು ಡಬಲ್ ಆಗಿ 2 ಲಕ್ಷ ಕೋಟಿ ಆಗಿದೆ. ಎಲ್ಲವೂ ಚೆನ್ನಾಗಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇಲ್ಲ, ಬಟ್ ಸಮ್ ವೆರಿ ವೆರಿ ಗುಡ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. And maybe one area where I think we are not doing as well is that whatever good work is happening, we are probably not conveying it so very well. Exactly, that's the point. Everybody. ಹಾಯ್ ಹಲೋ ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ನಿಮ್ಮ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ನನ್ನ ಶೋನಲ್ಲಿ ಯೂಶಲಿ ಗೊತ್ತಿರೋ ಹಾಗೆ ಸಿನಿಮಾ ತಾರೆಯರು ಬರ್ತಾರೆ, ನಟರು ಬರ್ತಾರೆ, ನಟಿಯರು ಬರ್ತಾರೆ, ತುಂಬ ಜನ ಮ್ಯೂಸಿಷಿಯನ್ಸ್ಗಳು ಬರ್ತಾರೆ. ಆದರೆ ಬ್ಯೂರೋಕ್ರಾಟ್ಸ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಲೈಫಲ್ಲಿ ನಾನು ಮಾಡಿದಂಥ ಒಂದು ಸಂದರ್ಶನ ಪಾಡ್ಕಾಸ್ಟ್ ಅಂದರೆ ಒಬ್ಬರ ಜೊತೆ. ಆದರೆ ಇವತ್ತು ನನಗೆ ಒಂದು ದೊಡ್ಡ ಸುವರ್ಣ ಅವಕಾಶ ಸಿಕ್ಕಿದೆ. ಯಾಕೆಂದರೆ ಬರೀ ಒಬ್ಬರಲ್ಲ, ಇಬ್ಬರಿಬ್ಬರು ಅಧಿಕಾರಿಗಳ ಜೊತೆ ಇವತ್ತು ನಾನು ಒಂದು ಶೋ ಮಾಡುವಂಥ ಅವಕಾಶ ಸಿಕ್ಕಿದೆ. ಯಾಕಂದರೆ ಒಂದು ಕಡೆ ಇವರು ಭಾರತೀಯ ರೈಲ್ವೇಲಿ ಒಂದು ದೊಡ್ಡ ಹೆಮ್ಮೆಯ ಅಧಿಕಾರಿಯಾಗಿ ಸೈಬರ್ ಸೆಕ್ಯೂರಿಟಿಯಿಂದ ಹಿಡಿದು ನ್ಯಾಷನಲ್ ಸೆಕ್ಯೂರಿಟಿವರೆಗೂ ಕೆಲಸ ಮಾಡಿದ್ದಾರೆ. ಐರನ್ ಮ್ಯಾನ್ ಅಂತ ಕೇಳಿದ ತಕ್ಷಣ ಏನು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇವರು ಒಂಥರ ಐರನ್ ಮ್ಯಾನ್ ಅಂತಲೇ ಹೇಳ್ಬೋದು. 1-2 ಸಾಹಸಗಳು ಇವ್ರದ್ದು ಮಾಡಿರುವಂಥದ್ದು. ಬರಿತಾ ಹೋಯ್ತು ಅಂತಂದರೆ ಪಟ್ಟಿಗಳ ಗಟ್ಲೆನೇ ಬರಿಬಹುದು. ಇವರು ಶ್ರೇಯಸ್ ಹೊಸೂರ್. ಇನ್ನು ಅವ್ರ ಜೊತೆ ಬಂದಿರೋ ಅವರ ಶ್ರೀಮತಿ ದಿವ್ಯಾ ಹೊಸೂರ್. ಕನ್ನಡದಲ್ಲೇ ಓದಿ UPSC ಎಕ್ಸಾಮ್ನ ಪಾಸ್ ಮಾಡಿ ಡಿಫೆನ್ಸ್ ಎಸ್ಟೇಟ್ಸ್ ಆಫೀಸರ್ ಆಗಿ ನಮ್ಮ ದೇಶದಲ್ಲಿ ಸುಮಾರು ಹುದ್ದೆಗಳನ್ನ ಕೆಲಸ ಮಾಡ್ತಾ ಗವರ್ನೆನ್ಸ್, ಟೆಕ್ನಾಲಜಿ, ಆರ್ಟ್, ಕಲ್ಚರ್, ನನಗೆ ಟ್ಯಾಂಜೂರ್ ಪೇಂಟಿಂಗ್ ಮಾಡ್ತಾರೆ ಅನ್ನೋ ವಿಷಯ ಬಗ್ಗೆನೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಇವತ್ತು 1-2 ಇವ್ರದ್ದು ಕೂಡ ಹೇಳ್ತಾ ಹೋಯ್ತು ಅಂದರೆ ಪಟ್ಟಿಗಳು ಅಷ್ಟು ಉದ್ದ ಇದೆ. ಇಬ್ಬರು ಒಟ್ಟಾಗಿ ಬಂದಿದ್ದಾರೆ ಕಪಲ್ ಆಗಿ. ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಇದು ಭಯಂಕರ ತುಂಬಾ ಕಷ್ಟ ಗೊತ್ತಾ ಆಕ್ಚುಲಿ. ನಾನು ಇದನ್ನೆಲ್ಲ ಒಂದ್ ಸ್ವಲ್ಪ ನೋಡಿ ಮೆಮೊರೈಸ್ ಮಾಡಿಕೊಂಡು ನನ್ನ ಕೆಲಸ ಮುಗಿದೋಯ್ತು ಈಗ. ನೋ, ಬಟ್ ಐ ಥಿಂಕ್ ಇಟ್ ಈಸ್ ಟ್ರೂಲಿ ಕಮಾಂಡಬಲ್. ನನಗೆ ವೈಲ್ ಐ ವಾಸ್ ರೀಡಿಂಗ್, ಇದು ಅಚೀವ್ಮೆಂಟ್ಸ್ಗಳು ಯೂಶಲಿ ಅಕಾಲೇಟ್ಸ್ಗಳು ಇಷ್ಟಿರುತ್ತೆ ಅಂತ. ಐ ಆಮ್ ಲೈಕ್, ಹೌ ಟು ಮೆಮೊರೈಸ್ ಸೋ ಮೆನಿ ಅಂತ ನನಗೆ ಅನಿಸ್ತಿತ್ತು. ಅಟ್ ಸಚ್ ಎ ಯಂಗ್ ಏಜ್ ಆ್ಯಂಡ್ ಸಚ್ ಇನ್ಕ್ರೆಡಿಬಲ್ ವರ್ಕ್ and still very humble, modest and very lovely, loving. How? First of all, thank you for inviting us on your show. I know we are big fans of yours. ನಾವು ನಿಮ್ಮದು ಎಲ್ಲ ಪಾಡ್ಕಾಸ್ಟ್ಗಳಾಗಲಿ, ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬರೋ ರೀಲ್ಗಳಾಗಲಿ ಸಾಕಷ್ಟು ನೋಡಿದ್ದೀವಿ. ಸೊ ಇಟ್ಸ್ ಅ ಪ್ಲೆಷರ್ ಟು ಬಿ ಆನ್ ಯುವರ್ ಶೋ. ಒಂದು. ಎರಡನೇದು, ಥ್ಯಾಂಕ್ ಯು, ಯಾಕಂದರೆ ನೀವು ಯಂಗ್ ಅಂತ ಕರೆದ್ರೆ ನಮ್ಮನ್ನು. ಸೊ ವಿ ಆರ್ ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್. Yeah, it's a pleasure to be here, Mayura. And I think, yeah. No, thank you so much for such wonderful introduction, Mayura. ಏನು ನಾವೇನು ಮಾಡಿದ್ದೀವಿ ಅಂತ ಅನ್ಸಲ್ಲ, ಆದರೆ ನೀವು ಹೇಳಿದಾಗ ಅಯ್ಯೋ ಏನೇನೋ ಮಾಡಿದ್ದೀವಲ್ಲ ಅನ್ನೋ ಥರ ಆಯಿತು ನಮಗೇನೆ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್ ಆನ್ ಯುವರ್ ಶೋ. ನಾವು ದೊಡ್ಡ ಫ್ಯಾನ್ಸ್, ಆಸ್ ಹಿ ಟೋಲ್ಡ್. ಸೊ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಕಾನ್ವರ್ಸೇಷನ್ ವಿತ್ ಯು. ಇಂಡಿಯನ್ ರೈಲ್ವೇಸ್, ಆ್ಯಕ್ಚುಲಿ ಅದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ, ಈ ಇಂಡಿಯನ್ ರೈಲ್ವೇಸ್ ಫಂಕ್ಷನಿಂಗ್ ಹೇಗಾಗುತ್ತೆ ಸರ್? ಆ್ಯಕ್ಚುಲಿ ಇಂಡಿಯನ್ ರೈಲ್ವೇಸ್ ಅಂದರೆ ಇಟ್ಸ್ ಆ್ಯಕ್ಚುಲಿ ವೆರಿ ಕಾಂಪ್ಲೆಕ್ಸ್ ಆರ್ಗನೈಸೇಷನ್. ಓಕೆ, ನೀವು ಟ್ರೈನು ಅದೆಲ್ಲ ನೋಡಿರ್ತೀರ, ಬಟ್ ಆರ್ಗನೈಸೇಷನ್ ಒಳಗಡೆ ಹೇಗಿರುತ್ತೆ ಅಂತ ಒಂದು ಐಡಿಯಾ ಕೊಡಬೇಕು ಅಂದರೆ, ದೇರ್ ಆರ್ 11 ವರ್ಟಿಕಲ್ಸ್ ಇನ್ಸೈಡ್ ದಿ ಆರ್ಗನೈಸೇಷನ್. 11.
ಅಂದರೆ ಇಫ್ ಆಲ್ ಆಫ್ ದೀಸ್ 11 verticals come together, That's then a train will run. Oh, that train will run. Yeah, then a train will run. So to start off with, the most important aspect is the engineering department. Engineering department ಅಂದರೆ ಟ್ರ್ಯಾಕ್ ಹಾಕೋದು ಅಥವಾ ಟ್ರ್ಯಾಕನ್ನು ಮೇಂಟೈನ್ ಮಾಡಿ ಕೀಪಿಂಗ್ ಇಟ್ ವರ್ದಿ ಆಫ್ ಟ್ರೈನ್ ರನ್ನಿಂಗ್, ಮೇನ್ ಅವ್ರು ನೋಡ್ಕೊತಾರೆ. ಅದಲ್ಲದೆ ಮತ್ತು ಅಫ್ಕೋರ್ಸ್ ಸ್ಟೇಷನ್, ಬಿಲ್ಡಿಂಗ್ಸ್ ಆ್ಯಂಡ್ ಆಲ್ ಆಫ್ ದೋಸ್ ಥಿಂಗ್ಸ್. ಅದ್ರ ಮೇಲೆ ಹೋಗಬೇಕಾಗಿರೋ ಇದು ನಿಮ್ಮ ಕೋಚ್ ಅಥವಾ ಲೋಕೋ ಹೋಗಬೇಕಂದ್ರೆ ಅದನ್ನು ನೋಡ್ಕೊಳ್ಳೋಕೆ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಇದೆ. ಅದು ಬಿಟ್ಟು ನಿಮಗೆ ಆ ಟ್ರೈನ್ ಈಗೆಲ್ಲ ಎಲೆಕ್ಟ್ರಿಫೈಡ್ ಟ್ರೈನ್ಸ್ ಇದೆ, ಅದಕ್ಕೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇದೆ. ದೆನ್ ಅದು ಬಿಟ್ಟರೆ ನಿಮಗೆ ಸಿಗ್ನಲ್ಸ್ ಇದೆ. ಸೊ ಸಿಗ್ನಲ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಅಂತ ಸೆಪ್ರೇಟ್ ಆಗಿದೆ. ಸೊ ದೀಸ್ ಆರ್ 4 engineering verticals ವಿಚ್ ಆರ್ ದೇರ್ ಇನ್ ದ ರೈಲ್ವೇಸ್. ಇದಲ್ಲದೆ ಮತ್ತು ಅದನ್ನು ಮೇಂಟೈನ್ ಮಾಡೋಕ್ಕೆ ಎಲ್ಲ ನಿಮಗೆ ಸ್ಟೋರ್ ಸರ್ವಿಸ್ಸು ಎಲ್ಲ ಇದೆ. ಅಂದರೆ ಟು ಟೇಕ್ ಕೇರ್ ಆಫ್ ವೇರಿಯಸ್ ಸ್ಪೇರ್ಸ್, ರೆಗ್ಯುಲರ್ ಮೇಂಟೆನೆನ್ಸ್, ರೀಪ್ಲೇಸ್ಮೆಂಟ್, ರಿಪೇರ್ಸ್ ಎಲ್ಲ ನೋಡ್ಕೊಳ್ಳೋಕ್ಕೆ ಅದೊಂದು ಸೆಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ. ಇದಲ್ಲದೆ ಮತ್ತು ನಿಮಗೆ ಟ್ರೈನ್ ರನ್ನಿಂಗಲ್ಲಿ ಆಪರೇಷನ್ಸ್ ಡಿಪಾರ್ಟ್ಮೆಂಟ್ ಇದೆ. ಸೊ ದ ಒನ್ ಹೋಲ್ ಮೇಕ್ ಶೋರ್ ದಟ್ ದ ಟ್ರೈನ್ ಸ್ಟಾರ್ಟ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಅದು ನೋಡ್ಕೊಳ್ಳೋಕ್ಕೆ. ನಿಮ್ಮದು ಟಿಕೆಟಿಂಗು, ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನೋಡ್ಕೊಳ್ಳೋಕ್ಕೆ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಇದೆ. ಆಮೇಲೆ ರೈಲ್ವೇಸಲ್ಲಿ ಒಂದು ಸುಮಾರು 13 ಲಕ್ಷ ಜನ ಎಂಪ್ಲಾಯೀಸ್ ಇದ್ದಾರೆ. ಅವ್ರನ್ನ ನೋಡ್ಕೊಳ್ಳೋಕ್ಕೆ ಒಂದು HR ಡಿಪಾರ್ಟ್ಮೆಂಟ್ ಬೇಕು. ಇಟ್ಸ್ ಕಾಲ್ಡ್ ಪರ್ಸನಲ್ ಡಿಪಾರ್ಟ್ಮೆಂಟ್. ಸೊ ಅವರಿದ್ದಾರೆ. ಆಮೇಲೆ ಇದನ್ನು ಇಷ್ಟು ದೊಡ್ಡ ಆರ್ಗನೈಸೇಷನ್ದು ಫೈನಾನ್ಸ್ ಮ್ಯಾನೇಜ್ ಮಾಡೋಕ್ಕೆ ಇದು ಫೈನಾನ್ಸ್ ವಿಂಗ್. ಸೊ ಅದರಲ್ಲಿ ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಒಂದು ಸೆಪ್ರೇಟ್ ಇದೆ. ಇದಲ್ಲದೆ ಇಟ್ಸ್ ಅನ್ ಇಂಡಸ್ಟ್ರಿ ಇನ್ ಇಟ್ ಸೆಲ್ಫ್. ಸೊ ಅದಕ್ಕೆ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಬೇಕಾಗುತ್ತೆ. ಸೊ ದೇರ್ ಇಸ್ ಅ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್, ನೀವು RPF ಅಂತ ಕೇಳಿರ್ತೀರಾ, ಅದಿದೆ. ದೆನ್ ಫಾರ್ ದ ವೆಲ್ ಬೀಯಿಂಗ್ ಆಫ್ ಆಲ್ ಆಫ್ ದೀಸ್ ಎಂಪ್ಲಾಯೀಸ್ ಆ್ಯಂಡ್ ಎನಿ ಕೈಂಡ್ ಆಫ್ ಎಮರ್ಜೆನ್ಸೀಸ್ ಟು ರೆಸ್ಪಾಂಡ್ ಟು, ಯು ನೀಡ್ ಅ ಮೆಡಿಕಲ್ ಡಿಪಾರ್ಟ್ಮೆಂಟ್. ಸೊ ಅದಕ್ಕೊಂದು ಮೆಡಿಕಲ್ ವಿಂಗ್ ಇದೆ. ಈ ಥರದ್ದು ಆಲ್ ಆಫ್ ದೀಸ್ ಆರ್ಗನೈಸೇಷನ್ಸ್ ಆ್ಯಂಡ್ ವರ್ಟಿಕಲ್ಸ್, different officers, staff, everybody working in has to come together to make sure that the train runs. And it is pan India. ಈಗ pan India ಅಂದ್ರೆ ನೀವು ಎಲ್ಲ one corner of the country ಇಂದ ಇನ್ನೊಂದು ಕಾರ್ನರ್, ಕನ್ಯಾಕುಮಾರಿ. ಅಬ್ಸಲ್ಯೂಟ್ಲಿ. ಸೊ ಅದಕ್ಕೆ ರೈಲ್ವೇಸ್ ಅವ್ರು ಏನು ಮಾಡಿದ್ದಾರೆ, ಅದನ್ನು ವೇರಿಯಸ್ ಝೋನ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಬರೋದಂದ್ರೆ ಸೌತ್ ವೆಸ್ಟರ್ನ್ ರೈಲ್ವೆ, ನೀವು ಹಾಗೆ ಸೆಂಟ್ರಲ್ ರೈಲ್ವೆ, ಸದರ್ನ್ ರೈಲ್ವೆ, ಸೌತ್ ಸೆಂಟ್ರಲ್ ಅವೆಲ್ಲ ಕೇಳಿರ್ತೀರ, ನಾರ್ದರ್ನ್ ರೈಲ್ವೆ ಅದು. ಸೊ ಈ ಝೋನ್ಸ್ ಇದೆ. ಝೋನ್ಸ್ ಒಳಗಡೆ ಮತ್ತು ಇಂಡಿವಿಜುವಲ್ ಡಿವಿಷನ್ಸ್ ಇರುತ್ತೆ. ಈಚ್ ಡಿವಿಷನ್ ಈಸ್ ಅನ್ ಇಂಡಿಪೆಂಡೆಂಟ್ ವರ್ಕಿಂಗ್ ಯೂನಿಟ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಜನರಿಗೆ ಗೊತ್ತಾಗಬೇಕು ಅಂತಂದರೆ, ನಾವು ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಒಳಗಡೆ ಬರ್ತೀವಿ. ಅದರಲ್ಲಿ 3 ಡಿವಿಷನ್ ಇದೆ. ಒಂದು ಹುಬ್ಳಿ, ಇನ್ನೊಂದು ಮೈಸೂರು, ಇನ್ನೊಂದು ಬೆಂಗಳೂರು. ಆ್ಯಂಡ್ ಇದರ ಹೆಡ್ ಕ್ವಾರ್ಟರ್ಸ್ ಹುಬ್ಳಿಯಲ್ಲಿದೆ. ಹೆಡ್ ಕ್ವಾರ್ಟರ್ಸ್ ಹುಬ್ಳಿ? ಎಸ್, ಹೆಡ್ ಕ್ವಾರ್ಟರ್ಸ್ ಬ್ಯಾಂಗ್ಳೂರ್, ನಾಟ್ ಇನ್ ಬ್ಯಾಂಗ್ಳೂರ್, ನಾಟ್ ಇನ್. ಇಟ್ ವಾಸ್, ಈಗ ಸೌತ್ ವೆಸ್ಟರ್ನ್ ರೈಲ್ವೆ ಅನ್ನೋದು ಕ್ರಿಯೇಟ್ ಮಾಡಿದ್ದು 2003ರಲ್ಲಿ. ಓಕೆ. It was a part of Central Railway, part of Southern Railway. ಇವೆಲ್ಲ ತೊಗೊಂಡ್ಬಿಟ್ಟು ದೇ ಮೇಡ್ ಸಮಥಿಂಗ್ ಕಾಲ್ಡ್ ಅಸ್ ಸೌತ್ ವೆಸ್ಟರ್ನ್ ರೈಲ್ವೆ ಅಂತ. ಸೊ ಪಾರ್ಟ್ ಆಫ್ ವೆಸ್ಟರ್ನ್ ರೈಲ್ವೆ, ಪಾರ್ಟ್ ಆಫ್ ಸೆಂಟ್ರಲ್ ರೈಲ್ವೆ, ಪಾರ್ಟ್ ಆಫ್ ಸದರ್ನ್ ರೈಲ್ವೆ, ಇನ್ನೊಂದು ತೊಗೊಂಡು ಸೌತ್ ವೆಸ್ಟರ್ನ್ ರೈಲ್ವೆ ಮಾಡಿದ್ರು. ಬ್ಯಾಂಗ್ಳೂರ್ ಒರಿಜಿನಲಿ ಕೇಮ್ ಟು ಸದರ್ನ್ ರೈಲ್ವೆ. ಆಮೇಲೆ ಇದನ್ನ ಕಾರ್ವ್ ಔಟ್ ಮಾಡಿದಾಗ ದೆನ್ ಬ್ಯಾಂಗ್ಳೂರ್ ಬಿಕೇಮ್ ಪಾರ್ಟ್ ಆಫ್ ಸೌತ್ ವೆಸ್ಟರ್ನ್ ರೈಲ್ವೆ. ಆಮೇಲೆ ಈ ಸುಮಾರು 2003 ಟೈಮ್ನಲ್ಲಿ ವೆನ್ ಐ ಥಿಂಕ್ ದಿಸ್ ಡಿಸಿಷನ್ಸ್ ವರ್ ಬೀಯಿಂಗ್ ಟೇಕನ್, ಏನಾಯಿತು, ಎಲ್ಲ ಝೋನಲ್ ಹೆಡ್ ಕ್ವಾರ್ಟರ್ಸ್ ವರ್ ಆಲ್ ಇನ್ ದ ಬಿಗ್ ಸಿಟೀಸ್ ಓನ್ಲಿ. ಅಂದರೆ ಈಗ ಸೆಂಟ್ರಲ್ ರೈಲ್ವೆ, ವೆಸ್ಟರ್ನ್ ರೈಲ್ವೆ ಹೆಡ್ ಕ್ವಾರ್ಟರ್ಸ್ ಮುಂಬೈ, ನಾರ್ದರ್ನ್ ರೈಲ್ವೆ ಹೆಡ್ ಕ್ವಾರ್ಟರ್ಸ್ ಡೆಲ್ಲಿ, ಈಸ್ಟರ್ನ್ ರೈಲ್ವೆ ಹೆಡ್ ಕ್ವಾರ್ಟರ್ಸ್ ಕೋಲ್ಕತ್ತಾ, ಸದರ್ನ್ ರೈಲ್ವೆ ಹೆಡ್ ಕ್ವಾರ್ಟರ್ಸ್ ಚೆನ್ನೈ. ಸೊ ಇದರಲ್ಲಿ ಏನಾಯಿತು ಅಂತಂದರೆ, ಬಿಕಾಸ್ ರೈಲ್ವೇಸ್ ಇಸ್ ಆಲ್ಸೋ ಒನ್ ಆಫ್ ದ ಕಾಂಟ್ರಿಬ್ಯೂಟರ್ಸ್ ಟು ಇಕನಾಮಿಕ್ ಗ್ರೋತ್. ಅಂದರೆ ದ ಮಿಯರ್ ಪ್ರೆಸೆನ್ಸ್ ಕೂಡ ಒಂದು ಇಕನಾಮಿಕ್ ಗ್ರೋತಿಗೆ ಸಪೋರ್ಟ್ ಮಾಡುತ್ತೆ. ದ ಗೌರ್ಮೆಂಟ್ ಅಟ್ ದಟ್ ಟೈಮ್ ಫೆಲ್ಟ್ ದಟ್ ಈ ಹೊಸ ಝೋನ್ಸ್ ಏನು ಹೆಡ್ ಕ್ವಾರ್ಟರ್ಸ್ ಇದೆ, ಇಫ್ ಯು ಕ್ರಿಯೇಟ್ ದೆಮ್ ಇನ್ Tier 2 cities, ಓಕೆ, ಅಮೇಜಿಂಗ್, ಇಟ್ ಇಲ್ ಸ್ಪರ್ ಇಕನಾಮಿಕ್ ಗ್ರೋತ್ ಅಂತ. ಅಮೇಜಿಂಗ್. ಸೊ ಅದಕ್ಕೆ ಈಗ ಸೌತ್ ವೆಸ್ಟರ್ನ್ ರೈಲ್ವೇದು ಹುಬ್ಳಿ ಮಾಡಿದ್ದು, ಆಮೇಲೆ ಈಸ್ಟ್ ಸೆಂಟ್ರಲ್ ರೈಲ್ವೇದು ಹಾಜಿಪುರಲ್ಲಿ ಮಾಡಿದ್ದು. ಓಕೆ. ಈ ಥರ ಬೇರೆ ಬೇರೆ ಹೊಸದಾಗಿ ಏನೇನು ರೈಲ್ವೇಸ್ ಬಂತು, ದೇ ಮೂವ್ಡ್ ಇಟ್ ಟು Tier 2 cities ಔಟ್ಸೈಡ್ ಆಫ್ ದಿಸ್ ಬಿಗ್ ಮೆಟ್ರೋ ಸಿಟೀಸ್ ವಿಚ್ ವರ್ ಪಾಪ್ಯುಲರ್. ಅದಕ್ಕೆ ಸೌತ್ ವೆಸ್ಟರ್ನ್ ರೈಲ್ವೆ ಹೆಡ್ ಕ್ವಾರ್ಟರ್ಸ್ ಹುಬ್ಳಿಯಲ್ಲಿರೋದು. ಬಟ್ ಇನ್ ದ ಲಾಸ್ಟ್ ಫ್ಯೂ ಇಯರ್ಸ್ ದಿ ಇಂಡಿಯನ್ ರೈಲ್ವೇಸ್, ಐ ಥಿಂಕ್ ಒಂಥರ ಡ್ರಾಸ್ಟಿಕಲಿ ಇಟ್ ಇಸ್ ಚೇಂಜ್ಡ್ ಅನ್ಸುತ್ತಲ್ಲ ಸರ್? No, there's a huge improvement in the way railways is functioning. Yeah. One of the most important things is modernization. Yep. ನೀವು ಹೊಸದಾಗಿ ಬಂದಿರೋ ಒಂದೇ ಭಾರತ್ ಟ್ರೈನ್ಸ್ ಆಗಿರಲಿ ಅಥವಾ ಸ್ಪೀಡ್ ಅಪ್ಗ್ರೇಡೇಷನ್ಸ್, ಆ್ಯಂಡ್ ದೀಸ್ ಹ್ಯಾವ್ ಬಿನ್ ಹ್ಯಾಪನಿಂಗ್ ಎಟ್ ಅ ವೆರಿ ರ್ಯಾಪಿಡ್ ಸ್ಕೇಲ್, ಎಸ್ಪೆಷಲಿ ಇನ್ ದ ಲಾಸ್ಟ್ 10 years. Amazing. ದ ಅಮೌಂಟ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ನಮ್ಗೆ ಏನಂದ್ರೆ ನಿಮ್ಗೆ ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೀವು ಹಾಕಿದಷ್ಟು ಅಷ್ಟು ನಿಮ್ಗೆ ರಿಟರ್ನ್ಸ್ ಕೊಡ್ತಾ ಹೋಗುತ್ತೆ. ಓಕೆ.
ಸೊ ದಿಸ್ ಇನ್ ದ ಲಾಸ್ಟ್ 7-8 years ಎಸ್ಪೆಷಲಿ ಹ್ಮ್. ಸರ್ಕಾರ ಸಾಕಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡೋಕ್ಕೆ ಎನ್ಕರೇಜ್ ಮಾಡ್ತಾ ಇದೆ. ಹ್ಮ್. ಈಗ ಎಷ್ಟೋ ಸ್ಟೇಷನ್ಗಳೆಲ್ಲ ಹಳೆವಾಗ್ಬಿಟ್ಟಿದೆ, ಅವನ್ನೆಲ್ಲವೂ ರೀಕನ್ಸ್ಟ್ರಕ್ಟ್ ಮಾಡಿ ರೀಬಿಲ್ಡ್ ಮಾಡಿ ಈ ಮಾಡರ್ನ್ ರಿಕ್ವೈರ್ಮೆಂಟಿಗೆ ಅಥವಾ ಈಗ ಇರೋ ಜನರಿಗೆ ಏನಂತಾರೆ ಪಾಪ್ಯುಲೇಷನ್ ಇನ್ಕ್ರೀಸ್ಗೆ ಸೂಟ್ ಆಗೋ ಹಾಗೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಮಾಡರ್ನ್ ಅಮ್ಯುನಿಟೀಸ್ ಕೊಟ್ಟು ಅದಕ್ಕೊಂದು ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ಅಂತ ಶುರು ಮಾಡಿದ್ರು. ಅಮೃತ್ ಭಾರತ್, ಓಹೋ, ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ಅಂತ. Scheme. ಸೊ ಏನು ಮಾಡಿದ್ರೆ ಎವ್ರಿ ಡಿವಿಷನ್ನಲ್ಲಿ, ಈಗ ನನಗೆ ಎಲ್ಲ ಡಿವಿಷನ್ಸ್ ಅಂತ ಇದೆ ಅಂತ ಹೇಳಿದ್ನಲ್ಲ, ಸುಮಾರು 70 ಡಿವಿಷನ್ಗಳಿದೆ ಬೆಂಗಳೂರು ಇಂಡಿಯನ್ ರೈಲ್ವೇಸಲ್ಲಿ. ಎವ್ರಿ ಡಿವಿಷನಲ್ಲಿ ಒಂದು 15-20 ಸ್ಟೇಷನ್ ನೀವು ಐಡೆಂಟಿಫೈ ಮಾಡಿ ಅಂತ ನಮಗೆ ಹೇಳಿ, ಹ್ಮ್. ಎಲ್ಲಿ ನಾವು ಮ್ಯಾಕ್ಸಿಮಮ್ ಫುಟ್ಫಾಲ್ ಇದೆ, ಜನ ಯಾವ ಸ್ಟೇಷನ್ ಜಾಸ್ತಿ ಹೋಗ್ತಾರೆ ಆ ಸ್ಟೇಷನ್ಗಳನ್ನ ಐಡೆಂಟಿಫೈ ಮಾಡಿ ಅದನ್ನ ಮಾಡರ್ನೈಸ್ ಮಾಡಬೇಕು ಅಂತ ಒಂದು ಸ್ಟಾರ್ಟ್ ಮಾಡಿದ್ವಿ. ದಿಸ್ ಹ್ಯಾಸ್ ಬೀನ್ ಹ್ಯಾಪನಿಂಗ್ ಫಾರ್ ದ ಲಾಸ್ಟ್ 3 years. ಒನ್ ಥಿಂಗ್ ಅಬೌಟ್ ರೈಲ್ವೇಸ್ ಏನು ಹೇಳ್ಬೋದು ಅಂದರೆ, ಇಟ್ಸ್ ಬಿಕಾಸ್ ಇಟ್ಸ್ ಸಚ್ ಎ ಹ್ಯೂಜ್ ಆರ್ಗನೈಸೇಷನ್, ದ ಜೆಸ್ಟೇಷನ್ ಪೀರಿಯಡ್ ಯಾವುದೇ ಪ್ರಾಜೆಕ್ಟ್ದಾಗಲಿ ಇಟ್ಸ್ ಸ್ಲೈಟ್ಲಿ ಲಾಂಗ್. ಸೊ ನಿಮಗೆ ಏನೇ ಪ್ರಾಜೆಕ್ಟ್ ಯೋಚನೆ ಮಾಡಿದ್ರು ಸುಮಾರು ಒಂದು 5-6 ವರ್ಷ ಆದಮೇಲೆ ಅದರದ್ದು ನಿಮಗೆ ಬೆನಿಫಿಟ್ಸ್ ಗೊತ್ತಾಗುತ್ತೆ. ಈಗ ಒಂದು 8-10 ವರ್ಷ ಹಿಂದೆ ಮಾಡಿರೋ ಎಫರ್ಟ್ಸ್ ಎಲ್ಲ ಈಗ ನಿಮಗೆ ಆಲ್ಮೋಸ್ಟ್ ಮಂತ್ಲಿ ಬೇಸಲ್ಲಿ ಒಂದು ಹೊಸ ವಂದೇ ಭಾರತ್ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಆ್ಯಂಡ್ ದೀಸ್ ವಂದೇ ಭಾರತ್ ಟ್ರೈನ್ಸ್ ಮುಂಚೆ ಅಂದರೆ ಮ್ಯಾಕ್ಸಿಮಮ್ 100 km/h ಓಡಿದ್ರೆ ಹೆಚ್ಚು, ಈಗ 130 ಅಂತೂ ಆರಾಮಾಗಿ ಓಡುತ್ತೆ. ಸರ್, ನಾನು ಎಷ್ಟೊಂದ್ಸಲ ಹೇಳ್ತೀನಿ, ಸಮ್ಮನ್ ಯಾರೋ ಬೀಜ ಯಾರೋ ಹಾಕಿರ್ತಾರೆ, ಅದು ಉದ್ಘಾಟನೆ ಇನ್ನೊಬ್ರು ಯಾರೋ ಮಾಡ್ತಿರ್ತಾರಲ್ಲ. ಇನ್ಫ್ಯಾಕ್ಟ್ ನಾನು ಎಷ್ಟೊಂದ್ಸಲ ಈ ಮೆಟ್ರೋ ಆದಾಗ್ಲೂ ನಾನು ಅನ್ಕೊಂತಿದ್ದೆ, ಸಮ್ಮನ್ ವುಡ್ ಹ್ಯಾವ್ ಪುಟ್ ದಟ್ ಸೀಡ್ ಆ್ಯಂಡ್ ಸಮ್ಮನ್ ಈಸ್ ಗೋಯಿಂಗ್ ಟು, ಬಟ್ ಆ ಟೈಮಲ್ಲಿ ಮರ್ತು ಹೋಗ್ಬಿಟ್ಟಿರ್ತಾರೆ ಫಾರ್ ಆಲ್ ದ ಪೀಪಲ್. ಬಂದಾಗ ಯಾರೋ ಇನಾಗ್ರೇಟ್ ಮಾಡ್ತಾರೆ ನೋಡಿ, ಅಂಡರ್ ಹಿಸ್ ಲೀಡರ್ಶಿಪ್ ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ಅನ್ನೋ ಥರ ಸಾಧ್ಯತೆಗಳು ಬರುತ್ತೆ. ಬಟ್ ಸ್ಟಿಲ್ ದ ಹೋಲ್ ಪ್ರಾಸೆಸ್ ಇಸ್ ಲೈಕ್ ಇಟ್ ಟೇಕ್ಸ್ ಸೋ ಮೆನಿ ಇಯರ್ಸ್. ಇಟ್ಸ್ ಲೈಕ್ ದಟ್ ಆ್ಯಂಡ್ ಇಟ್ಸ್ ಇಂಪರ್ಸನಲ್. ಯಾರು ಇದ್ರು ಅಂತ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ, ಅಥವಾ ಯಾರು ಉದ್ಘಾಟನೆ ಮಾಡ್ತಿರೋದು ಇಸ್ ಸೆಕೆಂಡ್ರಿ. ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ದಟ್ ಮಾಡರ್ನೈಸೇಷನ್ ಆಗಬೇಕಾಗಿತ್ತು, ಎಫರ್ಟ್ ಹಾಕಿದ್ರು, ಆ್ಯಂಡ್ ಪೀಪಲ್ ಆರ್ ಬೆನಿಫಿಟಿಂಗ್ ಫ್ರಮ್ ಇಟ್. ನಿಮ್ಮಿದ್ರಲ್ಲಿ ಇಂಡಿಯಾದಲ್ಲಿ ಈ ಮಾಡರ್ನ್ ಅಮ್ಯುನಿಟೀಸ್ ಇದ್ದು ಟುಡೇ ವಿಚ್ ರೈಲ್ವೆ ಸ್ಟೇಷನ್ ಯು ಫೀಲ್ ಇಟ್ಸ್ ಲೈಕ್ ಇಟ್ ಈಸ್ ವೆರಿ ಅಡ್ವಾನ್ಸ್ಡ್ ಅಥವಾ ವೆಲ್ ಪ್ಲ್ಯಾನ್ಡ್ ಅನ್ಸುತ್ತೆ ಸರ್? ಆ್ಯಕ್ಚುಲಿ ಸುಮಾರು ಲಾಸ್ಟ್ ಒಂದು ವರ್ಷದಲ್ಲಿ ನನಗನ್ಸೋ ಮಟ್ಟಿಗೆ ಒಂದು 40-50 ಒಳ್ಳೊಳ್ಳೆ ಸ್ಟೇಷನ್ಗಳಾಗ್ಬಿಟ್ಟಿದೆ. ಈ ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ಆಗಲಿ ಅಥವಾ ಮುಂಚೆ ಐಡೆಂಟಿಫೈ ಮಾಡಿರೋ ಹೊಸ ಸ್ಟೇಷನ್ಗಳಲ್ಲಾಗಲಿ, ಇಟ್ ಹ್ಯಾಸ್ ಕಮ್ ಅಪ್ ವೆರಿ ವೆರಿ ವೆಲ್. ಅಂದರೆ ಅಲ್ಲಿ ಫೋಕಸ್ ಹ್ಯಾಸ್ ಬಿನ್ ಮೋರ್ ಆನ್ ದ ಪ್ಯಾಸೆಂಜರ್, ಅವ್ರಿಗೆ ಬರೋದು, ಅಲೈಟಿಂಗ್, ಗೆಟಿಂಗ್ ಇನ್ ಟು ದ ಟ್ರೈನ್ ಆರ್ ಗೆಟಿಂಗ್ ಆಫ್ ದ ಟ್ರೈನ್, ಮೂವಿಂಗ್ ಔಟ್, ಅಲ್ಲಿ ಬೇಕಾಗಿರೋ ಅಮ್ಯುನಿಟೀಸು, ಇವು ಒಂದು 40-50 ಡೆಫಿನೆಟ್ಲಿ ಆಗಿದೆ. ನೀವು ಇನ್ನೊಂದು ವರ್ಷದಲ್ಲಿ ಮೇ ಬಿ ಇನ್ನೊಂದು ಅಟ್ಲೀಸ್ಟ್ ನನಗನ್ಸೋ ಮಟ್ಟಿಗೆ ಇನ್ನೊಂದು 100 ಸ್ಟೇಷನ್ಗಳಾದರೂ ವಿಲ್ ಗೆಟ್ ಇನಾಗ್ರೇಟೆಡ್ ಇನ್ ದ ನ್ಯೂ ಸ್ಟೈಲ್, ನ್ಯೂ ಡಿಸೈನ್, ಈ ಥರ ಆಗುತ್ತೆ. ಸೊ ಮೋರ್ ದೆನ್ ಸೇಯಿಂಗ್ ಎನಿ ಯಾವ್ದು ಒಂದು ಸ್ಟೇಷನ್ ಅಂತಂದರೆ ಇಟ್ಸ್ ಇಂಪಾರ್ಟೆಂಟ್ ದಟ್ ಆಲ್ಮೋಸ್ಟ್ ಆಲ್ ಸ್ಟೇಷನ್ಸ್ ವಿ ಶುಡ್ ಡೂ. ಬಟ್ ಅದೇಂದರೆ ಅದು ಫೇಸ್ ವೈಸ್ ಆಗ್ತಾ ಹೋಗುತ್ತೆ. ಫಸ್ಟ್ ಒಂದು 20, ನೆಕ್ಸ್ಟ್ ಒಂದು 20, ಆಮೇಲೆ ಇದು ಯಾವುದೇ ನೀವು ಮಾಡರ್ನೈಸೇಷನ್ ತೊಗೊಂಡು ಒಂದು 2-3 ವರ್ಷ ಆಗೇ ಆಗುತ್ತೆ. ಯಾಕಂದ್ರೆ ಅದು ಯು ಟು ಟೇಕ್ ಡೌನ್ ವಾಟ್ ಇಸ್ ದೇರ್, ಮತ್ತೆ ಇದನ್ನ ರೀಬಿಲ್ಡ್ ಮಾಡಬೇಕು. ಇದನ್ನೆಲ್ಲ ಯಾವ್ದು ಮಾಡ್ಬೇಕಂದ್ರೆ ಟ್ರೈನ್ ಆಪರೇಷನ್ ಅಫೆಕ್ಟ್ ಆಗದೆ ಇರೋ ಹಾಗೆ ಮಾಡಬೇಕು ಅಲ್ವಾ? ಸೊ ದಟ್ ಇಸ್ ದ ಚಾಲೆಂಜ್. ಒಂದು ಸರ್ವೇ ಸಾಮಾನ್ಯ ಕಾಮನ್ ಮ್ಯಾನ್ ಕೇಳೋ ಪ್ರಶ್ನೆ ಅಂದರೆ ಬುಲೆಟ್ ಟ್ರೈನ್ ಯಾವಾಗ ಬರುತ್ತೆ ನಮ್ಮ ದೇಶದಲ್ಲಿ ಅಂತಾರೆ. ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಇಸ್ ಆಲ್ರೆಡಿ ಆನ್ ದ ವೇ. ಈಗ ಮುಂಬೈ ಅಹಮದಾಬಾದ್ ಮಧ್ಯ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಸುಮಾರು 60-70% ಕಂಪ್ಲೀಟ್ ಆಗಿದೆ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೇ ಬಿ 2028-29 ಸರ್ಕಾರ 28-29 ಅಂತ ಹೇಳಿದ್ದಾರೆ. ಸೊ ಐ ಥಿಂಕ್ ಇಟ್ ಶುಡ್ ಬಿ ಡನ್. ಯಾಕಂದರೆ ಅದೊಂದು ಒಳ್ಳೆ ಪ್ರಾಜೆಕ್ಟು. ಈ ಗೌರ್ಮೆಂಟ್ ಎಸ್ಪೆಷಲಿ ಅದನ್ನ ದೇ ಹ್ಯಾವ್ ಟೇಕನ್ ಇಟ್ ಅಪ್ ಆಸ್ ಅ ಚಾಲೆಂಜ್ ಟು ಮೇಕ್ ಶೋರ್ ದಟ್ ಬುಲೆಟ್ ಟ್ರೈನ್ ಫಂಕ್ಷನ್ಸ್. ಸೊ ಇದೊಂದು ಮೋಸ್ಟ್ ಏನಂತಾರೆ ಭಾರತದಲ್ಲಿರೋ ಎಲ್ಲ ಸ್ಟೇಷನ್ಗಳ ಮಧ್ಯ ಮ್ಯಾಕ್ಸಿಮಮ್ ದೇವ್ ಸೀನ್ ವಿಚ್ ಒನ್ ಇಟ್ ರಿಕ್ವೈರ್ಸ್ ದ ಮೋಸ್ಟ್ ಅಂತ. ದೇ ಫೈಂಡ್ ದಟ್ ಮುಂಬೈ ಅಹಮದಾಬಾದಲ್ಲಿ ಮ್ಯಾಕ್ಸಿಮಮ್ ಮೂವ್ಮೆಂಟ್ ಇದೆ. ಇಟ್ಸ್ ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ, ಇಂಡಸ್ಟ್ರಿಯಲ್ ಏರಿಯಾ. ಸೊ ದಟ್ ಇಸ್ ವೈ ದೇ ಫೌಂಡ್ ದಟ್ ದಿಸ್ ಇಸ್ ಅಮಂಗ್ ದ ಬೆಟರ್ ಒನ್ಸ್. ಆಲ್ಸೋ ನೀವು ಫೀಸಿಬಿಲಿಟಿ ನೋಡಬೇಕಾಗತ್ತೆ. ಈಗ ಡೆಲ್ಲಿಯಲ್ಲಿ ಮಾಡಬೇಕಾಗ್ಬೋದು, ಬಟ್ ಇಟ್ ಇಸ್ ನಾಟ್ ಸೊ ಈಸಿ ಟು ಡೂ ಇನ್ ಡೆಲ್ಲಿ. ಬಟ್ ಅದೊಂದು ಕ್ವಶನ್ ಇತ್ತು, ಬಟ್ ಯು ಥಿಂಕ್ ಇಟ್ ಈಸ್ ಬುಲೆಟ್ ಟ್ರೈನ್ಸ್ ಡಸ್ ಇಟ್ ಅಂದರೆ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಅಥವಾ ನಮ್ಮ ಇಂಡಿಯನ್ ಮೈಂಡ್ ಸೆಟ್ಗಳಲ್ಲಿ ಇರುವಂಥ ಒಂದು ರೂಲ್ಸ್ನ ಫಾಲೋ ಮಾಡೋಂಥದ್ದು ಇದರಲ್ಲಿ ತೊಗೊಂಡ್ರೆ, ಬಟ್ ಯು ಥಿಂಕ್ ಇಟ್ ವಿಲ್ ಬಿ ವರ್ಕಬಲ್ ಅಂತ ಅನ್ಸುತ್ತಾ? ವರ್ಕಬಲ್ ಫ್ರಮ್ 2 perspectives. ಒಂದು, ಅದನ್ನ ಕನ್ಸ್ಟ್ರಕ್ಟ್ ಮಾಡಿ ನಾವು ಇಂಪ್ಲಿಮೆಂಟ್ ಮಾಡ್ಬೋದಾ, ಎಕ್ಸಿಕ್ಯೂಟ್ ಮಾಡ್ಬೋದಾ? ಡೆಫಿನೆಟ್ಲಿ ಮಾಡ್ಬೋದು. ದೇರ್ ಆರ್ ಸಮ್ ಚಾಲೆಂಜಸ್ ಅಲಾಂಗ್ ದ ವೇ, ನೋ ಡೌಟ್. ಆಯ್ತಾ, ಮಾಡ್ಬೋದು. ಸೆಕೆಂಡ್ ಥಿಂಗ್ ಇಸ್ ಕಮರ್ಷಿಯಲ್ ವಯಬಿಲಿಟಿ. ಈಗ ನೀವು ಯಾವುದೇ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಇದು ಸ್ಟಾರ್ಟ್ ಮಾಡಿದಾಗಲೇ 1 ಲಕ್ಷ ಕೋಟಿ ಇತ್ತು ಪ್ರಾಜೆಕ್ಟ್. ಈಗ ಅದು ಡಬಲ್ ಆಗಿ 2 ಲಕ್ಷ ಕೋಟಿ ಆಗಿದೆ. ಅದು ಬೇಕಾಗಿರೋ ಲ್ಯಾಂಡ್ ಅಕ್ವಿಸಿಷನ್. ಆಮೇಲೆ ನೀವು ಬುಲೆಟ್ ಟ್ರೈನ್ ನಾರ್ಮಲ್ ಟ್ರ್ಯಾಕ್ ಮೇಲೆ ರನ್ ಮಾಡೋಕ್ಕಾಗಲ್ಲ. ಆಫ್ ಕೋರ್ಸ್ ಯು ಕ್ಯಾನ್ ಡೂ ಇಟ್. ಒನ್ ಯು ಟು ಲೇ ಸೆಪರೇಟ್ ಟ್ರ್ಯಾಕ್ಸ್ ಫಾರ್ ದೆಮ್.
ಎರಡನೇದು ದಿಸ್ ಎಂಟೈರ್ ಥಿಂಗ್ ಹ್ಯಾಸ್ ಟು ಬಿ ಎಲಿವೇಟೆಡ್. ಸೊ ನಿಮ್ದು ಎಂಟೈರ್ ಮುಂಬೈ ಅಹಮದಾಬಾದ್ ಏನಿದೆ, ಎಕ್ಸೆಪ್ಟ್ ಫಾರ್ ಪ್ರಾಬ್ಲಿ ಸಮ್ ಸ್ಮಾಲ್ ಸೆಕ್ಷನ್ಸ್, ಯು ಕ್ಯಾನ್ ಸಿ ಅ ಲಾರ್ಜ್ ಪಾರ್ಟ್ ಆರ್ ಆಲ್ಮೋಸ್ಟ್ ದ ಹೋಲ್ ಪಾರ್ಟ್ ಇಸ್ ಎಲಿವೇಟೆಡ್. ಆಯ್ತಾ? ಅಂದ್ರೆ ನೀವು ಯೋಚನೆ ಮಾಡಿ, ನೀವು ಮುಂಬೈಯಿಂದ ಅಹಮದಾಬಾದ್ ಆಲ್ಮೋಸ್ಟ್ ಒಂದು ಫ್ಲೈಓವರ್ ಕಟ್ಟದಂಗೆ. ದಟ್ ಇಸ್ ವೈ ಇಟ್ಸ್ ಅ ಲಾಂಗ್ ಜೆಸ್ಟೇಷನ್ ಪ್ರಾಜೆಕ್ಟ್. ನೀವು ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ಅಲ್ಲಿ ನೀವು ಒಂದೊಂದು ಇದು ಹಾಕಿಬಿಟ್ಟು ದೆನ್ ಲೇಔಟ್ ಎವ್ರಿಥಿಂಗ್, ದೆನ್ ಲೇ ಟ್ರ್ಯಾಕ್ಸ್, ಆಯಿತಾ? ದೆನ್ ಆ ಕರೆಕ್ಟ್ ಟೈಮಿಗೆ ನಿಮಗೆ ಇದು ಲೋಕೋ ಆ್ಯಂಡ್ ಕೋಚಸ್ ಎಲ್ಲವೂ ಬರಬೇಕು, ಟ್ರಯಲ್ಸ್ ಆಗಬೇಕು. ವಾಟ್ ವಿಲ್ ದಿ ಎಸ್ಟಿಮೇಟೆಡ್ ಲೈಕ್ ಟ್ರಾವೆಲ್ ಟೈಮ್? So I can't remember exactly what, but it's a very short travel time, almost little more than a flight travel, a little more than flight travel. Wow, from Bombay to Bombay to Ahmedabad. It's like from one side to another side. Yeah, absolutely. On the, I think if I am right, bari on the 2-3 stops ಇದೆ ಅಷ್ಟೇ ಮಧ್ಯದಲ್ಲಿ. ಅದು ಬಿಟ್ಟರೆ it is going to be a high speed rail and it is going to be a fantastic thing. Maybe down the line in 10-12 years ಅಲ್ಲಿ you can expect in the overall India ಅಲ್ಲ? ಸಿ ಓವರಾಲ್ ಇಂಡಿಯಲ್ಲಿ ಮಾಡಬೇಕು ಅನ್ನೋದು ಒಂದು ಕ್ವೆಶನ್ ಬರುತ್ತೆ. ಯಾಕಂದರೆ ಐ ಆಮ್ ಟಾಕಿಂಗ್ ಅಬೌಟ್ ಕಮರ್ಷಿಯಲ್ ವಯಬಿಲಿಟಿ. ಸಿ ಇಟ್ಸ್ ಆಲ್ಸೋ ಅಬೌಟ್ ವೆದರ್ ಮಾಡೋಕ್ಕಾಗತ್ತಾ ಇಲ್ಲ, ಮಾಡ್ಬೋದು. ಬಟ್ ಅದು ಯುಟಿಲಿಟಿ ಕೂಡ ಇಂಪಾರ್ಟೆಂಟ್. ಸೊ ಈಗಾಗಲೇ ಗವರ್ಮೆಂಟ್ ಹ್ಯಾಸ್, ಮಿನಿಸ್ಟ್ರಿ ಆಲ್ಸೋ ಹ್ಯಾಸ್ ಸ್ಟಾರ್ಟೆಡ್ ಲುಕಿಂಗ್ ಎಟ್ ನೆಕ್ಸ್ಟ್ ಸೆಟ್ ಆಫ್ ಪ್ರಾಜೆಕ್ಟ್ಸ್ ವಿಚ್ ಕ್ಯಾನ್ ಬಿ ಡನ್. ಸೊ ಒನ್ ಆಫ್ ದಿ ಪ್ಲೇಸ್ ಇನ್ ರೆಕನಿಂಗ್ ಈಸ್ ಬ್ಯಾಂಗ್ಳೂರ್ ಚೆನ್ನೈ. ಸಿ ಈಗ ನೀವು ನೋಡಿ, ಬೆಂಗಳೂರು ಚೆನ್ನೈ ಎಷ್ಟು ಟ್ರೈನ್ಸ್ ಇದೆ, ಆಯಿತಾ? ಶತಾಬ್ದಿ ಇದೆ, 2 ವಂದೇ ಭಾರತ್ ಇದೆ. And they go almost full. That means ridership ಇದೆ, patronage ಇದೆ ಅದಕ್ಕೆ. So it is definitely a very encouraging sign for the ministry to take this up as the next project. Absolutely. Yeah. So ಈ ಥರ. ಆಮೇಲೆ ಮೂವಿಂಗ್ ಔಟ್ ಫ್ರಮ್ ಪ್ಯಾಸೆಂಜರ್, ನೀವು ಹೇಳಿಲ್ಲ ಮಾಡರ್ನೈಸೇಷನ್, ಡೆಡಿಕೇಟೆಡ್ ಫ್ರೇಟ್ ಕಾರಿಡೋರ್ಸ್ ಅಂತ ಮಾಡಿದ್ದಾರೆ. ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಯಾಕೆ ಅಂದರೆ ನೋಡಿ, ಅಗೇನ್ ಫಾರ್ ಅ ಕಂಟ್ರಿ ಲೈಕ್ ಇಂಡಿಯಾ ವಿಚ್ ಲೆಟ್ಸ್ ಎ ಪೆನಿನ್ಸುಲರ್ ಶೇಪ್, ನಿಮ್ದು ಏನೇ ಶಿಪ್ಮೆಂಟ್ ಏನೇ ಬಂದ್ರೂ ಮ್ಯಾಕ್ಸಿಮಮ್ ಮುಂಬೈ ಪೋರ್ಟ್ಗೆ ಬರುತ್ತೆ. ಹೌ ಡು ಯು ಮೇಕ್ ಇಟ್ ರೀಚ್ ಇನ್ಲ್ಯಾಂಡ್ ಅಟ್ ದ ಲೀಸ್ಟ್ ಕಾಸ್ಟ್ ಪಾಸಿಬಲ್, ಇನ್ ದ ಫಾಸ್ಟೆಸ್ಟ್ ವೇ ಪಾಸಿಬಲ್? ಸೊ ಮುಂಚೆ ಏನಾಗ್ತಾ ಇತ್ತು, ನಮ್ದು ಈ ಡೆಡಿಕೇಟ್ ಫ್ರೇಟ್ ಕಾರಿಡೋರ್ ಬರ್ತಾರೆ, ಅಫ್ಕೋರ್ಸ್ ಇಟ್ ಸ್ಟಿಲ್ ದೇರ್ ಇನ್ ಅದರ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ಈ ಬಾಂಬೆ ಡೆಲ್ಲಿ ರೂಟ್ ವಾಸ್ ದ ಬಿಸಿಯೆಸ್ಟ್ ರೂಟ್, ಯಾಕಂದ್ರೆ ಲಾಟ್ ಆಫ್ ಪೀಪಲ್ ಗೋಯಿಂಗ್ ಅಲ್ವಾ. ಈವನ್ ನಾವು ಇಫ್ ಯು ಸಿ, ನೀವು ಇದೇ ನೋಡಿ, ಏರ್ಲೈನ್ ಇಂಡಸ್ಟ್ರಿನೇ ನೋಡಿ. If you want to search for a flight from Delhi to Bombay or Bombay to Delhi, ನಿಮಗೆ ಇಂಡಿಗೋ ಏರ್ಲೈನ್ದೆ ಎವ್ರಿ ಅವರ್ ಫ್ಲೈಟ್ ಇದೆ, ಸ್ಟಾರ್ಟಿಂಗ್ ಎಟ್ 4 AM ಆಲ್ ದ ವೇ ಅಪ್ ಟು 11 o'clock or 12 o'clock ಎವ್ರಿ ಅವರ್. ನಿಮ್ದು ಈ ಟ್ರಾವೆಲ್ ಆ್ಯಪ್ ತೆಗೆದು ನೋಡಿದ್ರೆ 4 o'clock, 5 o'clock, 6 o'clock, 7 o'clock, 8 o'clock. ಮಧ್ಯ ಏರ್ ಇಂಡಿಯಾದವನು 4:30, 5:30, 6:30, 7:30. ಲಿಟ್ರಲಿ ಎವ್ರಿ 30 minutes there is a flight available to travel from Bombay to Delhi. Because it is the busiest route. It is busy in every regards. Industrial also it is busy. Capital connecting like to the commercial capital. Financial capital of the country to yes. the administrative capital. Naturally it's the hub, alva. So ಮುಂಚೆ ಏನಾಗ್ತದೆ, ಈ ಫ್ರೇಟ್ ಮೂವ್ಮೆಂಟ್ ಆಲ್ಸೋ ಯೂಸ್ ಟು ಹ್ಯಾಪನ್ ಆನ್ ದ ಸೇಮ್ ಟ್ರ್ಯಾಕ್ಸ್ ಆಸ್ ಪ್ಯಾಸೆಂಜರ್ ಟ್ರೈನ್ಸ್. ಆಯ್ತಾ? ಈಗೇನಾಗುತ್ತೆ, ನೀವು ಪ್ಯಾಸೆಂಜರ್ಸ್ ಟ್ರೈನ್ನ ಡಿಲೇ ಮಾಡೋಕ್ಕಾಗಲ್ಲ. ಸೊ ಇನ್ವೇರಿಯಬ್ಲಿ ದ ಫ್ರೇಟ್ ಟ್ರೈನ್ ವುಡ್ ಗೆಟ್ ಅ ಸೆಕೆಂಡರಿ ಪ್ರಿಫರೆನ್ಸ್. ಸೊ ನೀವು ಯಾವುದೇ ಪ್ಯಾಸೆಂಜರ್ ಟ್ರೈನ್ ಹೋಗ್ತಿದ್ರು, ಆ ಫ್ರೇಟ್ ಟ್ರೈನ್ ತಗೋ ಸೈಡ್ ಹಾಕಿಬಿಟ್ಟು ಪ್ಯಾಸೆಂಜರ್ ಟ್ರೈನ್ನ ಯು ಹ್ಯಾವ್ ಟು ರನ್. ಸೊ ಏನಾಗ್ತಾ ಇತ್ತು ಇದರಲ್ಲಿ, ದಿ ಫ್ರೇಟ್ ವಿಚ್ ವಾಸ್ ಲೀವಿಂಗ್ ಮುಂಬೈ, ದೇರ್ ವಾಸ್ ನೋ ಗ್ಯಾರಂಟಿ ವಾಟ್ ಟೈಮ್ ಇಟ್ ಇಸ್ ಗೋಯಿಂಗ್ ಟು ರೀಚ್ ಡೆಲ್ಲಿ. ಅಲ್ವಾ? ಯಾಕಂದರೆ ಎವ್ರಿ ಟೈಮ್ ಒಂದು ಟ್ರೈನ್ ಪ್ಯಾಸೆಂಜರ್ ಟ್ರೈನ್ ಬರುವಾಗ ನೀವು ತಗೋ ಸೈಡ್ಗೆ ಲೂಪ್ ಲೈನ್ ಹಾಕಿಬಿಟ್ಟು ನೀವು ಮೇನ್ ಲೈನಲ್ಲಿ ಪ್ಯಾಸೆಂಜರ್ ಟ್ರೈನ್ ರನ್ ಮಾಡೋಕ್ಕಾಗ್ತಾ ಇತ್ತು. ನಾವು ದಿಸ್ ಇಸ್ ಕಾಸಿಂಗ್ ಎ ಪ್ರಾಬ್ಲಮ್. ಯಾಕೆ? ಪ್ಯಾಸೆಂಜರ್ ಟ್ರೈನು ಬರೀ ಹೋಗೋ ಪ್ಯಾಸೆಂಜರ್ಸ್ ಅಷ್ಟೇ. ಫ್ರೇಟ್ ಏನಿದೆ, ಇಟ್ ಕುಡ್ ಬಿ ಕ್ಯಾರಿಂಗ್ ಪೆಟ್ರೋಲಿಯಂ, ಇಟ್ ಕುಡ್ ಬಿ ಕ್ಯಾರಿಂಗ್ ಫುಡ್ ಗ್ರೇನ್ಸ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಇಂಪ್ಯಾಕ್ಟಿಂಗ್ ಆಲ್ ದೋಸ್ ಪೀಪಲ್ ಹು ಆರ್ ಆಲ್ಸೋ ನಾಟ್ ಟ್ರಾವೆಲಿಂಗ್ ಬೈ ಟ್ರೈನ್. ಅಲ್ವಾ? ಈಗ ಪ್ಯಾಸೆಂಜರ್ ಡಿಲೇ ಮಾಡೋಕ್ಕಾಗಲ್ಲ ಅಂತ ನೀವು ಫ್ರೇಟ್ ಡಿಲೇ ಮಾಡಿದ್ವಿ. ಫ್ರೇಟ್ ಡಿಲೇ ಮಾಡಿದ್ದಕ್ಕೆ, ಬಟ್ ದ ಇಂಪ್ಯಾಕ್ಟ್ ಇಸ್ ಬಿಯಾಂಡ್ ದೋಸ್ 600, 800, 1000 ಪೀಪಲ್ ಟ್ರಾವೆಲಿಂಗ್ ಬೈ ಟ್ರೈನ್. ಯಾಕಂದರೆ ನೀವು ದಿನ ಟ್ರೈನಲ್ಲಿ ಹೋಗದೇ ಇರ್ಬೋದು, but you need go to the petrol station and fill fuel in your car. So you cannot delay it. ಇದರಿಂದ ಏನಾಯಿತು, ಲಾಟ್ ಆಫ್ ಪೀಪಲ್ ಹೂ ವಾಂಟೆಡ್ ಟು ಅದರ್ವೈಸ್ ಆಪ್ಟ್ ಫಾರ್ ಟ್ರೈನ್, ವಿಚ್ ಇಸ್ ಅ ವೆರಿ ಚೀಪ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಫಾರ್ ಫ್ರೇಟ್, ಅವ್ರ ಐಟಮ್ಸ್ ಶಿಪ್ ಮಾಡೋದನ್ನ ದೇ ಸೆಡ್ ದಟ್ ಇಲ್ಲ ನಾವು ಬೈ ರೋಡ್ ಕಳಿಸ್ತೀವಿ, ಯಾಕಂದ್ರೆ ನಮ್ಗೆ ಗ್ಯಾರಂಟಿ ಆದರೂ ಇದೆ. ಇವತ್ತು ಮುಂಬೈ ಬಿಡ್ತು ಅಂದರೆ 2 ದಿನದಲ್ಲಿ ಡೆಲ್ಲಿ ಮುಟ್ಟೋ ಗ್ಯಾರಂಟಿ ನನಗಿದೆ, ಫಾರ್ ಎಕ್ಸಾಂಪಲ್, ಆರ್ 24 hours ಗ್ಯಾರಂಟಿ ಇದೆ. ಬಟ್ ಇನ್ ಟ್ರೈನ್ ಯು ಆರ್ ನಾಟ್ ಏಬಲ್ ಟು ಗ್ಯಾರಂಟಿ ಆಸ್
whether it is 36 hours or 48 hours. Mm. And see, his entire supply chain is dependent on this movement. This caused another problem. ಈಗ ಒಂದೊಂದು ಕಂಟೈನರ್ ಕೂಡ ನೀವು ಒಂದೊಂದು ಟ್ರಕ್ಕಲ್ಲಿ ಕಳಿಸ್ಬೇಕು. ಯಪ್ಪಾ, ಆಯ್ತಾ? ಕಳ್ಸಕ್ಕಾಗತ್ತೆ? ಎಷ್ಟು ಟ್ರಕ್ ಅಂತ ಕಳಿಸ್ತೀರಾ? ಇಟ್ ಹ್ಯಾಸ್ ಲಾರ್ಜರ್ ಇಂಪ್ಯಾಕ್ಟ್. ಇಕನಾಮಿಕ್ ಇಂಪ್ಯಾಕ್ಟ್ ಇದೆ ಅದರದ್ದು. ಅಂದ್ರೆ ಏನು, ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಇದೆ. ಇಕನಾಮಿಕ್ ಇಂಪ್ಯಾಕ್ಟ್ ಏನು, ದ ಸೇಮ್ ಫುಡ್ ಗ್ರೇನ್ ವಿಲ್ ಬಿಕಮ್ ಕಾಸ್ಟ್ಲಿಯರ್ ನ್ಯಾಚುರಲಿ ಅಲ್ವಾ? ಬಿಕಾಸ್ ಯು ಆರ್ ಪೇಯಿಂಗ್ ಒಂದೊಂದು ಕಂಟೈನರ್ ಮ್ಯಾಕ್ಸಿಮಮ್ ಒಂದು ಟ್ರಕ್ಕಲ್ಲಿ ಹೋಗುತ್ತೆ, ಒಂದು ಟ್ರಕ್ ಲೋಡ್ ಅಷ್ಟೇ ಹೋಗುತ್ತೆ. ಅಂಥವು ನೀವು ಟ್ರೈನಲ್ಲಿ ಹೋದರೆ ಒಂದು 100 ಟ್ರಕ್ ಲೋಡ್ಸ್ ಒಂದೇ ಶಾರ್ಟಲ್ಲಿ ಕಳಿಸ್ಬಿಡ್ಬೋದು. ಬಟ್ ಇಫ್ ಯು ವಾಂಟ್ ಟು ಸೆಂಡ್ ಇಟ್, ಯು ಹ್ಯಾವ್ ಟು ಸೆಂಡ್ ಇಟ್ ಇನ್ 100 ಟ್ರಕ್ಸ್. ಸೊ ಅದರದ್ದು ಕಮರ್ಷಿಯಲ್ ಇಂಪ್ಯಾಕ್ಟು ಇದೆ, ಇಕನಾಮಿಕ್ ಇಂಪ್ಯಾಕ್ಟು ಇದೆ. ದೆನ್ ಅಲಾಂಗ್ ವಿತ್ ಇಟ್ ದರ್ ಇಸ್ ಅ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಆಲ್ಸೋ. ಯು ಇಮ್ಯಾಜಿನ್ ಹೌ ಮಚ್ environmental impact happens when there are 100 trucks which are running. So railway that way is a very economically good option, environment friendly option also. Idavane one thought bantu that why don't we move all freight to a different line altogether anta. That's why they gave us with something called a dedicated freight corridor anta. Dedicated freight corridor. So they laid passenger de bere corridor irutte, passenger train se bere track ಅಲ್ಲಿ ಹೋಗುತ್ತೆ, freight ಬೇರೆ ಟ್ರ್ಯಾಕ್ ಅಲ್ಲಿ ಹೋಗುತ್ತೆ. ಬಟ್ ಅದನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಆ ಲೇನ್ಸ್ಗಳು ಮಾಡೋದಕ್ಕೆ ತುಂಬಾ ಟೈಮ್ ತಗೊಂತಾ. ಎಸ್. ಸೊ ಬೇಸಿಕಲಿ ನಾವು ಒನ್ಸ್ ಯು ಎನ್ವಿಸಾಜ್ ಪ್ರಾಜೆಕ್ಟ್, ನೀವು ಅದರದ್ದು DPR ಅದನ್ನ ನೋಡ್ಕೊಂಡು ಎವ್ರಿ ಲೈನ್ ಎವ್ರಿ ಇಂಚ್ ನೋಡ್ಬೇಕಲ್ವಾ, ಹೋಗಿ ಎಲ್ಲ ಆಗತ್ತೆ ಎಲ್ಲ ಆಗಲ್ಲ, ಅದನ್ನ ಲ್ಯಾಂಡ್ ಅಕ್ವಿಸಿಷನ್, ಅದನ್ನೆಲ್ಲ ಗುಡ್ಡ ಇರುತ್ತೆ, ಅಲ್ಲಿ ಟನಲ್ ಮಾಡಬೇಕಾ ಅಥವಾ ಸುತ್ತ ಕರ್ಕೊಂಡು ಹೋಗ್ಬೇಕಾ. ಸಿ ಆಲ್ ದೀಸ್ ಆರ್ ಬಿಗ್ ಚಾಲೆಂಜಸ್. ಆ್ಯಂಡ್ ಆಲ್ಸೋ ಸರ್, ನೀವು ಹೇಳ್ದಂಗೆ ಈಗ ಬಾಂಬೆ ಟು ಡೆಲ್ಲಿಲಿ ಇಟ್ಸ್ ಲೈಕ್ 2 ಡಿಫ್ರೆಂಟ್ ಕ್ಯಾಪಿಟಲ್ಸ್ ಇರೋದು. ಓಕೆ, ಅದು ಬಿಟ್ಟು ಈಗ ಬೇರೆ ಒಂದು ಮೇನ್ ಕ್ಯಾಪಿಟಲ್ ಸಿಟೀಸ್ ಆಫ್ ಈಗ ಈಸ್ಟ್ ಟು ಸೌತ್ ಅಂತ ತಗೊಂಡ್ರು ಅಲ್ಲಿಂದನೂ ಕೂಡ ಎಕ್ಸ್ಪೋರ್ಟ್ಗಳು ಮತ್ತು ಇಂಪೋರ್ಟ್ ಆಗುವಂಥದ್ದು ಸಾಕಷ್ಟು ಬೇರೆ ಐಟಮ್ಸ್ ಇರುತ್ತೆ. ನಾಟ್ ನೆಸೆಸರಿ ಇಟ್ ಹ್ಯಾಸ್ ಟು ಬಿ ಫುಡ್ ಗ್ರೈನ್ಸ್, ಬೇರೆ ಎಷ್ಟೊಂದು ಇರುತ್ತೆ. ಐರನ್ ಓರ್, ಸಿಮೆಂಟ್, ಸಿ ಆಲ್ ದೀಸ್ ಆರ್ ಯೂಸ್ಡ್ ಬೈ ಎವ್ರಿಬಡಿ. ಕರೆಕ್ಟ್ ಆಯ್ತಾ? ಸಿಮೆಂಟ್ ಅಂತೂ ನಮ್ಗೆ ಎಲ್ಲರಿಗೂ ಬೇಕೇ ಬೇಕು. ಮನೆ ಕಟ್ಸ್ಬೇಕಂದ್ರೆ ಸಿಮೆಂಟ್ ಬೇಕು, ನಮ್ದು ಆಫೀಸ್ ಬಿಲ್ಡಿಂಗ್ ಕಟ್ಸ್ಬೇಕಂದ್ರೆ ಸಿಮೆಂಟ್ ಬೇಕು. ಸೊ ನ್ಯಾಚುರಲಿ ಆ ರೂಟ್ಸ್ಗಳು ಕೂಡ ಸೊ ಸೈಮಲ್ಟೇನಿಯಸ್ಲಿ ಇದ್ರ ಜೊತೆಗೆ ಫ್ರೈಟ್ ಕಾರಿಡಾರ್ಗಳು ಡಿಫ್ರೆಂಟ್ ಆಗಿ ಆಗಿರಬೇಕು. ಹಾಗಾದ್ರೆ ಐಡಿಯಲಿ ಆಗಬೇಕು, ಇನ್ ಡ್ಯೂ ಕೋರ್ಸ್ ಆಗುತ್ತೆ. ಸೊ ಏನು ಮಾಡಿದ್ರೆ ಅಂದ್ರೆ ದೇ ಕ್ರಿಯೇಟೆಡ್ ಡಿಫ್ರೆಂಟ್ ಆರ್ಗನೈಸೇಷನ್ ಕಾಲ್ಡ್ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಕಾರ್ಪೊರೇಷನ್ ಅಂತಾನೆ ಕ್ರಿಯೇಟ್ ಮಾಡಿಬಿಟ್ರು. ಒಂದು ಈಗ ಬಾಂಬೆ ಟು ಡೆಲ್ಲಿ ಆಗ್ಬಿಟ್ಟಿದೆ. ಸೊ ದೇರ್ ಆರ್ 2 ಲೈನ್ಸ್ ನೌ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್. ಒನ್ ಇಸ್ ಮುಂಬೈ ಟು ಡೆಲ್ಲಿ, ಇನ್ನೊಂದು ಕೋಲ್ಕತ್ತಾ ಟು ಡೆಲ್ಲಿ. ಈ 2 ಲೈನ್ನ ಕನೆಕ್ಟ್ ಮಾಡಿದ್ರು. ಸಿ ಬಿಕಾಸ್ ದರ್ ಲಾಟ್ ಆಫ್ ಇಂಡಸ್ಟ್ರೀಸ್ ಇನ್ ಲುಧಿಯಾನ, ಪಂಜಾಬ್, ಹರಿಯಾಣ, ವೆಸ್ಟರ್ನ್ UP, ಈ ಎಲ್ಲದಲ್ಲಿ ದೇರ್ ಆರ್ ಬಿಗ್ ಅಮೌಂಟ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಫಾರ್ ದೆಮ್ ಸಪ್ಲೈ ಚೈನ್ ಬರೋದೇ ಥ್ರೂ ಪೋರ್ಟ್ಸ್. ಒಂದು ಲೈನ್ ಆಫ್ ಕಾರಿಡಾರ್ ಅಲ್ಲಿ ಇಟ್ ಈಸ್ ಸೋ ಇಂಟರ್ ಕನೆಕ್ಟೆಡ್, ಒಂದು ಇನ್ಫ್ಲೇಷನ್ ಆಗೋದು ಕನೆಕ್ಟೆಡ್ ಇದೆ ಅಂತಂದ್ರೆ ನೋಬಡಿ ಕ್ಯಾನ್ ಇವನ್ ಜಸ್ಟ್ ಪಾಯಿಂಟ್ ಔಟ್ ದಟ್. ಕರೆಕ್ಟ್. ಒಬ್ಬ ಕಾಮನ್ ಮ್ಯಾನ್ಗೆ ಈಗ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ಗೊತ್ತಾಗೋದಿಲ್ಲ. ಇಲ್ಲಿಂದ ಇಲ್ಲಿಗೆ ಒಂದು ಚೈನ್ ಇಂದ ಇನ್ನೊಂದು ಚೈನ್ ಬಂದ್ಬಿಟ್ಟು ಇಟ್ಸ್ ಜಸ್ಟ್ ದಟ್ ಐ ಗೋ ಅಂಡ್ ಐ ಬೈ ಅ ಪ್ರಾಡಕ್ಟ್, ಐ ನೀಡ್ ಇಟ್. ಕರೆಕ್ಟ್. The impact of railways on Indian economy, Mayura, you can't imagine the kind of impact it has. That is why British very smartly laid out railway lines first, because they could connect economy with railways very well, and they had commercial interest. That is what the other aspect that is important to also know. Iga passenger travel ಏನಿದೆ, it is very price sensitive. ನೀವು ಅದಕ್ಕೆ ನೋಡಿ 10 ವರ್ಷ ಆಯಿತು ಪ್ರೈಸ್ ಜಾಸ್ತಿ ಮಾಡಿಲ್ಲ ಅಂತ ಒಂದು ಇದಿರುತ್ತೆ. ಸೊ ರೈಲ್ವೇಸ್ ಫಾಲೋ ಸಮಥಿಂಗ್ ಕಾಲ್ಡ್ ಅಸ್ ಕ್ರಾಸ್ ಸಬ್ಸಿಡೈಸೇಷನ್. ಬಟ್ ಐ ಆಮ್ ಸಾರಿ ಟು ಕಟ್ ಯು ಸರ್. ಈಗ ಒಂದು ನಿನಗೆ ಮಾಡರ್ನೈಸೇಷನ್ ಅಥವಾ ಅಮ್ಯುನಿಟೀಸ್ಗಳು ಬೇಕು ಅಂತಂದ್ರೂ ನ್ಯಾಚುರಲಿ ದಿ ಪ್ರೈಸ್ ಹ್ಯಾಸ್ ಟು ಹೈಕ್. ಎಸ್. ವೈ ದಿಸ್ ಇಸ್ ಬೀನ್ ಆಲ್ವೇಸ್ ಆನ್ ಗೋಯಿಂಗ್ ಡಿಬೇಟ್ ಇರ್ರೆಸ್ಪೆಕ್ಟಿವ್ ಆಫ್ ವಿಚ್ ಎವರ್ ಡಿಪಾರ್ಟ್ಮೆಂಟ್ ಇಸ್. When you need comfort, but you are not okay with the price hike. Illa, I'll give you a slightly different view from this. The idea is okay, what you're saying is okay. I'll give a slightly different idea to this. See, one is natural inflation. ಏನಂದ್ರೆ 10 ವರ್ಷ ಹಿಂದೆ ಏನು ಕಾಸ್ಟ್ ಇತ್ತು, obviously the cost will be little higher. Correct. Second is, as let's say a government or as administrator, our role is to ensure that the system, or rather an inefficient system, is not adding to the price hike. Okay. ಅಲ್ವಾ? ವೆನ್ ಐ ಸೇ ಇನ್ಎಫಿಷಿಯಂಟ್ ಸಿಸ್ಟಮ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, that if I am not laying new lines, if I am not speeding up our trains to reach from one place to another faster, I am not modernizing or using modern technology to make the same thing efficient. Aita? Keeping an inefficient system is adding to that cost further. Let's say what was 100 rupees 10 years back. ಲೆಟ್ಸ್ ಸೇ ಒಂದು 20% ಜಾಸ್ತಿ ಆಗಿ 120 ರೂಪೀಸ್ ಆಗಿದೆ ಅಂತ ಅನ್ಕೊಳ್ಳಿ. ನಾವು
ಹ್ಯಾವಿಂಗ್ ಎನ್ ಇನ್ಎಫಿಷಿಯಂಟ್ ಸಿಸ್ಟಮ್, ದಿಸ್ ಇಸ್ ನ್ಯಾಚುರಲಿ ಇನ್ಫ್ಲೇಟ್ ಆಗಿರೋದು, ನಿಜ. ಬಟ್ ಹ್ಯಾವಿಂಗ್ ಎನ್ ಇನ್ಎಫಿಷಿಯಂಟ್ ಸಿಸ್ಟಮ್ ವಿಲ್ ಆ್ಯಡ್ ಟು ದ ಕಾಸ್ಟ್ ಫರ್ದರ್. ಅದು ಏನು 120 ಆ್ಯಕ್ಚುಲಿ ಬೇಕಾಗಿತ್ತು, ನ್ಯಾಚುರಲ್ ಇನ್ಫ್ಲೇಷನ್ 120 ಆಗಬೇಕಾಗಿತ್ತು. ಬಿಕಾಸ್ ಸಿಸ್ಟಮಿಕ್ ಇನ್ಎಫಿಷಿಯನ್ಸಿ ಯು ಮೇ ಬಿ ಆ್ಯಡಿಂಗ್ ಅನದರ್ 15 rupees ಟು ಇಟ್. ಅಗ್ರೀಡ್. ಆಯಿತಾ? ಸೊ ದ್ಯಾಟ್ ಇಸ್ ವೈ ಇಟ್ ಇಸ್ ಇಂಪಾರ್ಟೆಂಟ್ ಟು ಮಾಡರ್ನೈಸ್. ಮೋರ್ ದೆನ್ ಕಂಫರ್ಟ್, ಇಟ್ಸ್ ಇಂಪಾರ್ಟೆಂಟ್ ಟು ಮಾಡರ್ನೈಸ್. ಈಗ ಹೇಗೆ, ಫಾರ್ ಎಕ್ಸಾಂಪಲ್, I mean, this is how modernization also happens. I'm not talking about railways alone, but on the industrial setup alli, broader perspective alli. ಮುಂಚೆ ಏನಿತ್ತು, ಐರನ್ ಓರ್. ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ ಬಳ್ಳಾರಿ ಅಂತ ಊರಲ್ಲಿ ಐರನ್ ಓರ್ ಯು ಹ್ಯಾಡ್ ಟು ಕಲೆಕ್ಟ್, ಇಟ್ ಹ್ಯಾಡ್ ಟು ಗೆಟ್ ಲೋಡೆಡ್ ಆನ್ ಟು ಅ ಟ್ರಕ್. ಆ ಟ್ರಕ್ ಒಂದು ಯಾವುದೋ ಲೋಡಿಂಗ್, ರೈಲ್ವೇದ್ ಒಂದು ಲೋಡಿಂಗ್ ಜಾಗಕ್ಕೆ ಬರೋದು, ಅವ್ರು ಅದನ್ನು ಟ್ರಾನ್ಸ್ಫರ್ ಮಾಡೋದು. ದೆನ್ ಆ ಟ್ರೈನ್, ಲೆಟ್ಸ್ ಸೇ ಇಟ್ ಹ್ಯಾಡ್ ಟು ಗೋ ಟು ಮ್ಯಾಂಗ್ಳೂರ್ ಪೋರ್ಟ್ ಆರ್ ಯಾವುದೋ ಮಾರ್ಮುಗಾವ್ ಪೋರ್ಟ್, ಎಲ್ಲಿ ಹೋಗಬೇಕಾಗಿತ್ತು. ಸೊ ಇಟ್ ಹ್ಯಾಡ್ ಟು ಕಮ್ ಆಲ್ ದ ವೇ ಟು ದಿ ಎಡ್ಜ್ ಆಫ್ ದ ವೆಸ್ಟರ್ನ್ ಘಾಟ್ಸ್. ದೆನ್ ಆ ವೆಸ್ಟರ್ನ್ ಘಾಟ್ಸ್ ಹತ್ಕೊಂಡು ಅದ್ರ ಒಳಗಡೆ ಹೋಗಿ ಸುತ್ತಾಡ್ಕೊಂಡು ಹೋಗಿ ಎಲ್ಲ ಮಾಡೋಕ್ಕೆ ಇಟ್ಸ್ ಅ ಲಾಂಗ್ ಪ್ರೊಸೆಸ್. ಸೊ ದ ಇಂಡಸ್ಟ್ರಿ, ವಿಚ್ ಇಸ್ ನ್ಯಾಚುರಲಿ, ಐ ಮೀನ್ even otherwise it's a cumbersome one. So the industry came up with something else. They started converting that entire iron ore into a slush kind of a thing. ಅಂದರೆ ನೀರ್ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು they started moving it by pipe. ಸೊ ಜಾಸ್ತಿನೂ ಮಾಡ್ಬೋದು. You can do it much faster. The dependency is not there on another, I'm not saying railways alone ಅಂತ ಹೇಳ್ತಿಲ್ಲ, ಕರೆಕ್ಟ್, another mode of transport. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಬಟ್ ಹೌ ಡು ದೇ ಸೆಪರೇಟೆಡ್ that methodology is okay? It is there. So you need both. It's not like, only one will work, so I don't need the other ಅಂತಲ್ಲ, you need both. ಈಗ ವೆಸ್ಟರ್ನ್ ಘಾಟ್ಸು ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಮಳೆ ಬರುತ್ತೆ, ಲ್ಯಾಂಡ್ ಸ್ಲೈಡ್ ಆಗಿಬಿಡುತ್ತೆ. ಸೊ ನಾವು ಯು ಹ್ಯಾವ್ ಮಲ್ಟಿಪಲ್ ಲೋಡ್ಸ್ ಆಫ್ ಟ್ರೈನ್ಸ್ ವಿತ್ ಐರನ್ ಓರ್ ವೇಟಿಂಗ್ ಫಾರ್ ದ ಲೈನ್ ಟು ಬಿ ರೀಕನ್ಸ್ಟ್ರಕ್ಟೆಡ್. ಯಾಕಂದರೆ ಅದು ಇದರಲ್ಲಿ ಆ ಲ್ಯಾಂಡ್ ಸ್ಲೈಡಲ್ಲಿ ಆ ಟ್ರ್ಯಾಕ್ ಕೊಚ್ಕೊಂಡು ಹೋಗ್ಬಿಡ್ತು. Now it takes days to do it, right? It's not an easy thing. First of all, it's a very remote area. Yeah. You have to go there, you have to remove everything that is there, debris, then relay it. It has to be secure. ಮಳೆ ನಿಂತಿರಬೇಕು. ಅದೇ ರೀತಿಯಲ್ಲಿ ಮಳೆ ಬರ್ತಾ ಇತ್ತು ಅಂತಂದ್ರೆ ನೀವು ಅದು ಮಳೆ ನಿಂತ್ಕೊಳ್ಳೋರ್ಗು ನೀವು ಕೆಲಸ ಮಾಡೋಕ್ಕಾಗಲ್ಲ. Absolutely. Right? So now there's a dependency. You imagine that you are exporting this iron ore, for example, and you're given a commitment to your customer abroad, to some country or some other industry there. They are not going to ask that ಮಳೆ ಬಂತ ಕೊಚ್ಕೊಂಡು ಹೋಯ್ತಾ ಎಟ್ಸೆಟ್ರಾ. ನನಗೆ ಬರಬೇಕಾಗಿತ್ತು. Now what happens is, the next time before he places an order, forget the private company, basically it's an order on India, on a country. Yep. Now he'll think twice that they will not be able to fulfill. So instead of placing the order on India, he will place an order, let's say, another country, like say Brazil. ಅದಕ್ಕೆ ನಾವು ಹೇಳ್ತೀವಿ ನೋಡಿ, ನಾವು ಮಾಡರ್ನೈಸೇಷನ್ ಆಗಲಿಲ್ಲ, ನಾವು ಇಂಪ್ರೂವ್ ಆಗಲಿಲ್ಲ ಅಂತಂದ್ರೆ ವೈ ಎಕನಾಮಿಕ್ ಡೆವಲಪ್ಮೆಂಟ್ ವಿಲ್ ನಾಟ್ ಹ್ಯಾಪನ್. ಸಚ್ ಅ ಬ್ಯೂಟಿಫುಲ್ ಇನ್ಸೈಟ್ ಸರ್. ಆಕ್ಚುಲಿ ಇದು ಈ ಡೆಪ್ತ್ ಅಲ್ಲಿ ಯಾರು ಯೋಚನೆ ಮಾಡಕ್ ಸಾಧ್ಯನೂ ಇಲ್ಲ ಆಕ್ಚುಲಿ. ಆಮೇಲೆ ಇದ್ರ ಎಷ್ಟು ಇಕನಾಮಿಕ್ ರಾಮಿಫಿಕೇಶನ್ಸ್ ಇದೆ ನೋಡಿ. ಒಂದು, ನಿಮ್ಮೆಲ್ಲ ಆರ್ಡರ್ ಬರಲಿಲ್ಲ ಅಂತಂದ್ರೆ, ಈಗ ಐರನ್ ಓರ್ ಮೈನಿಂಗ್ ಆಗ್ತಾ ಇಲ್ಲ ಎಕ್ಸಾಂಪಲ್, ಅದರ ಮೇಲೆ ಡಿಪೆಂಡ್ ಆಗಿರೋ ಎಷ್ಟೋ ಸಬ್ ಇಂಡಸ್ಟ್ರೀಸ್ ಆ್ಯಂಡ್ ದೇರ್ ಎಂಪ್ಲಾಯೀಸ್. ಈಗ ನಮ್ಮಲ್ಲಿ ಇಲ್ಲ ಜಾಬ್ ಲಾಸ್ ಆಯಿತು ಅಂತ ಹೇಳ್ತಾರೆ. ಒನ್ ಕುಡ್ ಆಲ್ಸೋ ಬಿ, ಆಫ್ ಕೋರ್ಸ್, ನಾಟ್ ಯು ಡೋಂಟ್ ಅಪ್ಗ್ರೇಡ್ ಯುವರ್ ಸ್ಕಿಲ್ಸ್ ಅಲ್ಲ, ದಟ್ ಇಸ್ ಒನ್ ಆಸ್ಪೆಕ್ಟ್ ಆಫ್ ಇಟ್. ಕರೆಕ್ಟ್. ಬಟ್ ದಿ ಫ್ಯಾಕ್ಟ್ ದಟ್ ಬಿಕಾಸ್ ದ ಕಂಪ್ನಿ ಶಟ್ಟಿಂಗ್ ಡೌನ್, ಯಾಕೆ ವೈಸ್ ಕಂಪ್ನಿ ಶಟ್ಟಿಂಗ್ ಡೌನ್? ಯಾಕಂದರೆ ಆರ್ಡರ್ಸ್ ಬರ್ತಾ ಇಲ್ಲ. ಯಾಕೆ ಆರ್ಡರ್ಸ್ ಬರ್ತಾ ಇಲ್ಲ? ಬಿಕಾಸ್ ಸಿಸ್ಟಮಿಕಲಿ ವಿ ಹ್ಯಾವ್ ನಾಟ್ ಫೆಸಿಲಿಟೇಟೆಡ್. ಸೊ ಬಟ್ ಇದು ಸರಿ ಮಾಡೋಕ್ಕೆ ಆಗಲ್ಲ ಅನ್ಸುತ್ತಾ? ಇಲ್ಲ, ಡೆಫಿನೆಟ್ಲಿ ಆಗುತ್ತೆ. ಇನ್ಫ್ಯಾಕ್ಟ್ ಇಟ್ ಇಸ್ ಹ್ಯಾಪನಿಂಗ್. ಸಿ, ಹೇಗೆ ದಿಸ್ ಎಂಟೈರ್ ಥಿಂಗ್ ನಾ ಹೇಳಿದ್ನಲ್ಲ, ಒಂದು ಪೈಪ್ಲೈನ್ ಮುಂಚೆ ಏನಾಗ್ತಾ ಇತ್ತು, ಫಾರ್ ಎಕ್ಸಾಂಪಲ್ ಲೆಟ್ ಮಿ ಮೂವ್ ಟು ಪೆಟ್ರೋಲಿಯಂ. ಈಗ ನಾವು ಏನು ವಾಟ್ ವಿ ಆರ್ ಹಿಯರಿಂಗ್ ಅಬೌಟ್ ಇರಾನ್, ಸ್ಟ್ರೇಟ್ ಆಫ್ ಹಾರ್ಮುಜ್, ಅವು ಇವೆಲ್ಲ, ಆಲ್ ದೋಸ್ ಶಿಪ್ಸ್ ವುಡ್ ಕಮ್, ಲೆಟ್ಸ್ ಸೇ, ಆ್ಯಂಡ್ ಡಾಕ್ ಅಟ್ ಮ್ಯಾಂಗ್ಳೂರ್ ಪೋರ್ಟ್. ಮ್ಯಾಂಗ್ಳೂರ್ ಪೋರ್ಟಲ್ಲಿ ಏನಾಗ್ತದೆ, ಯು ಸೀನ್, ಐ ಡೋಂಟ್ ನೋ ಇಫ್ ಯು ಸೀನ್ ದೋಸ್ ಕಂಟೈನರ್ಸ್, LNG ಇದು ಒಂದು ಒಳಗಡೆ ಸಿಲಿಂಡ್ರಿಕಲ್ ಇರ್ತಾ ಇತ್ತು, ಇದು ಕಂಟೈನರ್, ಅದು ಶಿಪ್ದೆಲ್ಲ ದೊಡ್ಡ ಕಂಟೈನರ್ಸ್ ಇರುತ್ತೆ. ಸೊ ದೇ ಕಮ್ ಆ್ಯಂಡ್ ಅನ್ಲೋಡ್ ಇಟ್ ಇನ್ ಟು ಅನ್ ಆನ್ಶೋರ್ ಇದು ಟ್ಯಾಂಕ್ಸ್. ನೀವೆಲ್ಲ ಕಡೆ ನೋಡಿರ್ತೀರ, ರಿಫೈನರಿ ಟ್ಯಾಂಕ್ಸ್ ಎಲ್ಲ ನೋಡಿರ್ತಿರಲ್ಲ, ಆ ಥರ ಟ್ಯಾಂಕ್ಸ್ ಇರುತ್ತೆ. ದ್ಯಾಟ್ ದೆನ್ ಹ್ಯಾಡ್ ಟು ಬಿ, ದೆನ್ ಟ್ರೈನ್ ವುಡ್ ಗೋ. ಈ ಪೆಟ್ರೋಲಿಯಂ ಇದು ನೋಡಿರ್ತೀರಾ ನೀವು, ಕಂಟೈನರ್ಸ್, ಆಯ್ತಾ, ಒನ್ಸ್ ವಿಚ್ ಟೇಕ್ ಫ್ಯೂಲ್. ಅಫ್ಕೋರ್ಸ್ ದಟ್ ಟೆಕ್ನಿಕಲ್ ಟರ್ಮ್, ಬಟ್ ಐ ನಾಟ್ ಗೆಟ್ ಇನ್ ಟು ಇಟ್. ಸೊ ಅದೇನಾಗುತ್ತೆ ಅಂದರೆ, ಅದು ಮೂವ್ ಆಗೋದು, ಅಲ್ಲಿ ಮೇಲ್ಗಡೆಯಿಂದ ಅದು ಪೆಟ್ರೋಲ್ ಫಿಲ್ ಆಗೋದು, ಇದು ಕ್ಲೋಸ್ ಆಗೋದು, ನೆಕ್ಸ್ಟ್ ಮೂವ್ ಆಗೋದು, ಅಲ್ಲಿ ಪೆಟ್ರೋಲ್ ಆರ್ ವಾಟ್ ಎವರ್ ಆಯಿಲ್ ವುಡ್ ಗೆಟ್ ಫಿಲ್ಡ್. Sorry to say, Dhurandhar last scene. Dhurandhar last scene. That exactly it was this way my mind. So ಈ ಥರದ್ದು 100
ಆಯ್ತಾ, ದೆನ್ ದ್ಯಾಟ್ ವುಡ್ ಸ್ಟಾರ್ಟ್ ಫ್ರಮ್ ಮ್ಯಾಂಗ್ಳೂರ್ ಆ್ಯಂಡ್ ದೆನ್ ಕಮ್ ಟು ಒನ್ ಆಫ್ ದ ರಿಫೈನರೀಸ್. ಲೆಟ್ಸ್ ಸೇ ಇಲ್ಲೇ ಬೆಂಗಳೂರು ಔಟ್ಸೈಡ್ ಆಫ್ ಬ್ಯಾಂಗ್ಳೂರ್ ದರ್ ಇಸ್ ಅ ರಿಫೈನರಿ. ಸೊ ಆ ರಿಫೈನರಿಗೆ ಬಂದು ಅದು ಅಲ್ಲಿ ಎಲ್ಲ ಸೆಪ್ರೇಟ್ ಆಗಿ ಎಲ್ಲ ಹೋಗೋಕ್ಕೆ ಆಲ್ ದಿಸ್ ಇಸ್ ಚಾಲೆಂಜ್. ನಾವು ದ ಗವರ್ಮೆಂಟ್ ಆಲ್ಸೋ ರಿಯಲೈಸ್ ದಟ್ ಇನ್ ಸಮ್ ವೇಸ್ you need to give alternate ways of transport. The government also facilitates laying of pipelines. ಎಲ್ಲವೂ ಮಾಡಬೇಕಾದ್ರೆ it's not so easy to do that also. Absolutely. But you need to have an alternate. Now that is a modern thought. I mean, it was a modern thought many years back when they came up with it. And they implemented it. Aita? So, in similar ways, government also gets to know about some challenges. You, as administrators, we look at those challenges. We see what is the best solution that we can give. Is it an engineering solution? Is it a modern technological solution? Whatever that it is, then it also has to be cost effective. Effective under basically that your investment return should almost match. But do you really think, I mean, totally digressing this, but fuel hogdra munde EV will be the ultimate solution ansutta? Well, it's a hard question. Nowadays, the arguments are for both sides. Yeah. But looking at it, especially from the running perspective, I think EVs are doing absolutely great. ಈಗ ಏನಿರ್ತದೆ ಸಪ್ಲೈ ಚೈನಲ್ಲಿ ದಟ್ ಸೇಮ್ ಇ ವಿ ಮಾಡೋಕ್ಕೆ ಬೇಕಾಗಿರೋ ರೇರ್ ಅರ್ತ್ಸ್ ಕೂಡ ಇಟ್ಸ್ ಲೈಕ್ ಎಕ್ಸ್ಪ್ಲಾಯ್ಟಿಂಗ್ ನೇಚರ್ ವಿಚ್ ಇಸ್ ಈಕ್ವಲೆಂಟ್ ಟು ಏನಂತ ಕಾಸಿಂಗ್ ಸಮ್ ಡ್ಯಾಮೇಜ್ ಟು ನೇಚರ್ ಅಂತ ಒಂದು ಆರ್ಗ್ಯುಮೆಂಟ್ ಇದೆ. No, I actually recently read also that EV vehicle batteries are being able to charge at the same time as you fill a diesel tank. Oh, really? So Wow. that cuts down the parity. That makes it so much But at you know what, parity. actually, ನನಗೆ ಈಗ ನಿನ್ನೆ I was having the conversation literally. I'm planning to change my car. ಸೊ ನನ್ನ ಫ್ರೆಂಡ್ ಹೇಳ್ತಿದ್ದ, ಅನ್ಫಾರ್ಚುನೇಟ್ಲಿ ನೀನು ರಾಂಗ್ ಟೈಮಲ್ಲಿ ಯೋಚನೆ ಮಾಡ್ತಾ ಇದೆಯಾ. ಇಫ್ ಯು ಕುಡ್ ಲಿಟಲ್ ಲೈಕ್ ಹೋಲ್ಡ್ ಇಟ್ ಅನದರ್ ಫಾರ್ ನೆಕ್ಸ್ಟ್ ಫ್ಯೂ ಇಯರ್ಸ್, ಯು ವಿಲ್ ಹ್ಯಾವ್ ಒನ್ ಸಾಲಿಡ್ ಕ್ಲಾರಿಟಿ ವೆದರ್ ಟು ಮೂವ್ ಟು ಎನ್ ಇ. ಸೊ ನಾನು ಏನೇನೋ ಹೋಮ್ವರ್ಕ್ ಮಾಡ್ತಿದ್ದೆ. ಐ ಫೆಲ್ ಲೈಕ್ ಐ ವಾಂಟ್ ಟು ಮೂವ್ ಟು ಎನ್ ಇ ವಿ ಅಂತಿದೆ. ಇ ವಿಗೆ ಹೋಗೋದಕ್ಕೆ ಒಂದೇ ಯೋಚನೆ ಏನಂದರೆ, ಐ ಟ್ರಾವೆಲ್ ಅ ಲಾಟ್ ಡ್ಯೂರಿಂಗ್ ಈಗ ಏನಂದರೆ ಸಿಟೀಸು ಅಟ್ಲೀಸ್ಟ್ ಟಿಯರ್ ಟು ನಿಮ್ಗೆ ಯಾವುದೋ ಹಾಸನ್ನು ಈ ಥರ ಅದಾದರೂ ಸ್ಟಿಲ್ ಫೈನ್. ರಿಮೋಟಾಗೆ ನಾನು ಎಲ್ಲೋ ಒಂದು ಕಡೆ ಈಗೆಲ್ಲೋ ನಾನು ಶೃಂಗೇರಿಗೆ ಹೋಗ್ತೀನಿ, ಹೊರನಾಡಿಗೆ ಹೋಗ್ತೀನಿ. ಸೊ ಅಲ್ಲೆಲ್ಲ ನನಗೆ ಫ್ಯೂಯಲ್ ಅಲ್ಲೂ ಬಂದಿಲ್ಲ ಅಂತ ಹೇಳಿದ, ಬಟ್ ದಿ ಫ್ರೀಕ್ವೆನ್ಸಿ ಅಟ್ ಇಂಟರ್ವಲ್ಸ್ ಅಲ್ಲಿ ಇರುವಂಥದ್ದು ಬಹಳ ಕಮ್ಮಿ ಇರುತ್ತೆ. ಸೊ ಯು ನೀಡ್ ಟು ಪ್ಲಾನ್ ಯುವರ್ ಟ್ರಿಪ್. ಲೈಕ್ ಸಿಕ್ಕಾಪಟ್ಟೆ ಅನ್ಪ್ಲಾನ್ ಟ್ರಿಪ್ಸ್ ಮಾಡ್ತೀನಿ ನಾನು. ಯಾವಾಗಲೂ ರಾತ್ರಿ ಎದ್ದೆ, ನಂಗೆ ಇಷ್ಟ ಆಯಿತು ಈಗ ಹೋಗ್ಬೇಕು ಅನ್ನೋ ಹತ್ರ, ಯು ಕ್ಯಾನ್ ಡೂ ಇಟ್ ಅಂತ. ಫಾರ್ ಎ ಮಿನಿಟ್ ಐ ವಾಸ್ ಲೈಕ್, ಓಕೆ ಇವಿಗೆ ಹೋಗ್ಲಾ ಮತ್ತೆ ಪೆಟ್ರೋಲ್ಗೆ ಹೋಗ್ಲಾ, ಎಷ್ಟು ಕನ್ಫ್ಯೂಷನ್ ಅಂದ್ರೆ ಐಮ್ ಲೈಕ್ ಲೆಟ್ ಮೀ ಪುಷ್. ಅವಾಗ ಅನಿಸ್ತು ನಂತರ ಸಾಕಷ್ಟು ಜನ ದೇ ವಿಲ್ ಬಿ ಇನ್ ದ ಡಿಲೆಮಾ. ದ ಸ್ಪೆಸಿಫಿಕ್ ಪ್ರಾಬ್ಲಮ್ ದಟ್ ಯು ಮೆನ್ಷನ್ಡ್, ಇದನ್ನ ತೊಗೊಂಡು ನಾನು ಎಲ್ಲರೂ ರಿಮೋಟ್ ಜಾಗ ಹೋಗ್ಬೇಕಂದ್ರೆ ಇದೆಯಾ ಇಲ್ಲ ಫೆಸಿಲಿಟಿ ಇದೆಯಾ, ಚಾರ್ಜಿಂಗ್ ಫೆಸಿಲಿಟಿ. ಐ ವುಡ್ ಸೇ ದಿಸ್ ಅ ಟ್ರಾನ್ಸಿಷನ್ ಫೇಸ್. ವಿ ಆರ್ ಸ್ಟಿಲ್ ಇನ್ ಅ ಟ್ರಾನ್ಸಿಷನ್ ಫೇಸ್. ಈಗ ನೋಡಿ, ಒಂದು 2 ವರ್ಷ ಹಿಂದೆಗೂ ಈಗಕ್ಕೂ ಸಡನ್ಲಿ ದೇರ್ ಆರ್ ಲಾಟ್ ಮೋರ್ EV ಸ್ಟೇಷನ್ಸ್ ಅವೈಲೇಬಲ್ ಆನ್ ರೂಟ್. ಆಯ್ತಾ, ನಿಮ್ಗೆ ಎಲ್ಲಿ ಬೇಕು, ಒಂದು ಕಾಫಿ ಶಾಪ್ ಪಕ್ಕದಲ್ಲೂ ನಿಮ್ಗೊಂದು ಇದಿದೆ. ನಾವು ಹೆಂಗಿದ್ರು ಒಂದು ಅರ್ಧ ಗಂಟೆ ನಿಲ್ಲಿಸ್ತೀವಿ. ಇಲ್ಲೊಂದು ಕಡೆ ಕಾಫಿ ಕುಡಿಯೋಕ್ಕೋ ಅಥವಾ ಊಟ ತಿಂಡಿ ಮಾಡೋಕ್ಕೋ, ಅಲ್ಲೆಲ್ಲ ಕಡೆ EV ಸ್ಟೇಷನ್ ಬಂದುಬಿಟ್ಟಿದೆ. ಡೆಫಿನೆಟ್ಲಿ ಇನ್ 2 years ಐ ಕ್ಯಾನ್ ಸಿ ಸೈಸಬಲ್ ಇನ್ಕ್ರೀಸ್ ಇನ್ ನಂಬರ್ ಆಫ್ EV ಸ್ಟೇಷನ್ಸ್. ಇನ್ನೊಂದು 2 ವರ್ಷ ಇನ್ನೂ ಜಾಸ್ತಿ ಆಗುತ್ತೆ. ಸೊ ದಿಸ್ ನಿಮ್ಗೇನು ಈ ಡೌಟ್ ಇದೆ ಮೈಂಡಲ್ಲಿ, ಇಟ್ ಮೇ ಗಿವ್ ಸಮ್ ಮೋರ್ ಕ್ಲಾರಿಟಿ. ಆ್ಯಂಡ್ ಆಲ್ಸೋ ಐ ಥಿಂಕ್ ಇವೆಂಚುಲಿ ದಿ ಪೆಟ್ರೋಲ್ ಆರ್ ದ ಡೀಸೆಲ್, ಐ ಥಿಂಕ್ ಇಟ್ ವಿಲ್ ಕಟ್ ಡೌನ್. The idea is that these are all fossil fuels. And whatever said and done, at some point of time in our lifetime or in immediate lifetime, this is going to get exhausted. It will, correct. Anta ide. So then they find that anything that you can do through renewable sources is the way for the future. ಸೊ ಆಮೇಲೆ ನಾ ಹೇಳಿದ್ನಲ್ಲ ಮಾಡರ್ನೈಸೇಷನ್. ಈಗ ಒಂದು 4-5 ವರ್ಷ ಹಿಂದೆ ಬರ್ತಿರೋ ವೆಹಿಕಲ್ಗೂ ಅದ್ರ ಬ್ಯಾಟ್ರಿಗೂ ಈಗ ಬರ್ತಿರೋ ವೆಹಿಕಲ್ಲು ಅದರ್ ಬ್ಯಾಟ್ರಿಗೂ ಯು ಸಿ ಅ ಹ್ಯೂಜ್ ಮಾಡರ್ನೈಸೇಷನ್, ಯು ಸಿ ಅ ಹ್ಯೂಜ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್. ಆ್ಯಂಡ್ ಎವ್ರಿ ಡೇ ಇಟ್ಸ್ ಹ್ಯಾಪ್ನಿಂಗ್. ಇನ್ ಫ್ಯಾಕ್ಟ್ ಐ ಆಮ್ ಟೋಲ್ಡ್ ದಟ್ every 6 months you are getting a new technology and new kind of battery which comes out, and it is changing so quickly. It's just like how I had my hands on ChatGPT. Now I feel like cloud is much better than ChatGPT. It's like there are layers andaga. How technology gets advanced every day and day. Absolutely. It's like Indian Railways in the BMRC il barana. This expansion and also the almost ಎಷ್ಟು 1 ಲಕ್ಷನಾ the trees, yes. I mean, during my tenure, of course, as a whole, Bangalore Metro has done much more. Ivaga recent policy decision has been that they are going to plant a few lakhs more of trees. Of course, my tenure, we took it up as a challenge and planted 1 lakh
trees. I don't call it plants because we actually What's the planted difference? trees. ಹೆಂಗೆ? ಅಂದ್ರೆ ಡೆಫಿನೇಷನ್ ಆಫ್ ಅ ಟ್ರೀಗೆ ಹೋದ್ರೂ ಗರ್ತ್ ಸೈಜ್ ಏನು ಮೆಜರ್ ಮಾಡ್ತೀವಿ ಆ ಥರ ನೋಡಿದ್ರೆ 8 ತಿಂಗಳು ಇರುವಂಥ ಸ್ಯಾಪ್ಲಿಂಗ್ ಆದ್ಮೇಲೆ ಸೊ ವಿ ಕಾಲ್ ದಟ್ ಆಸ್ ಅ ಟ್ರೀ ಬಿಕಾಸ್ ಇಟ್ಸ್ ಆಲ್ರೆಡಿ 8 to 10 feet tall. Survival rate also is much higher. So that was what the target that I had for myself. ಅದಕ್ಕೆ we ensured that there was 100% survival rate also, and we planted only 8 to 10 months old Saplings. saplings, which where the survival rate was higher. Within 1 year there were mangoes, there were ಅಯ್ಯೋ. ಇದು ನೇರಳೆ ಹಣ್ಣು ಎಲ್ಲ ಬಿಟ್ಟಿರುವಂಥ so many examples we have. ನಿಮ್ ಟೆನ್ಯೂರ್ ಯಾವಾಗಿಂದ ಯಾವಾಗಿದ್ದು? ನಾನು ಬೆಂಗಳೂರು ಮೆಟ್ರೋ ಅಲ್ಲಿ ಜನರಲ್ ಮ್ಯಾನೇಜರ್ ಆಗಿ 2021 ಮಾರ್ಚ್ ಇಂದ 2024 ಫೆಬ್ರವರಿ ತನಕ ಇದೆ. It's like 3 years. And major expansion ಆಗ್ಲೇ ಆಗಿದ್ದಲ್ಲ? ಅಂದ್ರೆ ಇಟ್ಸ್ ಅನ್ ಆನ್ ಗೋಯಿಂಗ್ ಥಿಂಗ್ ಮಯೂರ. Nobody actually, not one officer can take credit for it. As you already rightly mentioned, ಇದೆಲ್ಲ ಎಷ್ಟು ದೊಡ್ಡ ಮ್ಯಾಸಿವ್ ಪ್ರಾಜೆಕ್ಟ್ ಅಂದ್ರೆ ಅದ್ರದ್ದು ಬೀಜ ಹಾಕಿರೋದು ಯಾವಾಗ್ಲೂ ಅದು ಸೀಡ್ ಹ್ಯಾಸ್ ಬಿನ್ ಸೋನ್ ಲಾಂಗ್ ಅಗೋ ಅಂಡ್ ಇಟ್ಸ್ ಅ ಲಾಂಗ್ ಪ್ರಾಸೆಸ್ and it's a continuous process. I don't think Bangalore Metro work ending any time in the next 4 decades. ಬೆಂಗಳೂರಿಗೆ ಅಷ್ಟು ಬೇಕಾಗಿದೆ. ನೀವು ಇಲ್ಲಿರೋದ್ರಿಂದ ದಿಸ್ ಇಸ್ ನಾಟ್ ಪಾರ್ಟ್ ಆಫ್ ಮೈ KRA ಅಥವಾ ಏನೂ ಇರಲಿಲ್ಲ. ಬಹುತೇಕ ನನ್ನ ಶೋನಲ್ಲಿ ಬರುವಂಥ ಒಂದು ರಿಕ್ವೆಸ್ಟ್ ಇದೆ. ಹೇಳಿ. ಸೊ ಅದನ್ನು ಕೂಡ ಮಾಸ್ಟರ್ ಮಂಜುನಾಥ್ ವೆನ್ ಹಿ ವಾಸ್ ಸಿಟ್ಟಿಂಗ್ ಆನ್ ದ ಸೇಮ್ ಕೌಚ್ he asked, he begged, he requested, which I'm doing it to you today so that ನಂಗೆ ಕಂಪ್ಲೀಷನ್ ಆಗುತ್ತೆ. ಒಂದು ಮೆಟ್ರೋ ಸ್ಟೇಷನ್ಗಾದ್ರೂ ಇವ್ರ ಹೆಸರು ಬೇಕು ಅಂತ. ಶಂಕರ್ ನಾಗ್ ಅವ್ರ he was like, he literally requested and he begged, ಎಲ್ಲಿ ಬೇಕೋ ನಾನು ಬರ್ತೀನಿ, ಒಂದಕ್ಕಾದ್ರೂ ಒಂದು ಸ್ಟೇಷನ್ಗಾದ್ರೂ ಬೇಕು ಅಂತ. ಏನ್ ಮಾಡ್ಬೋದು ನೀವು ಹೇಳಿ? ಫಸ್ಟ್ ಪೀಪಲ್ ಹೂ ಎನ್ವಿಸೈಜ್ಡ್ ಮೆಟ್ರೋ ಫಾರ್ ಬೆಂಗಳೂರು ಅಂದ್ರೆ ಶಂಕರ್ ನಾಗ್ ಅವರು. ಎಕ್ಸಾಕ್ಟ್ಲಿ. ಯಾವಾಗ ಐ ಥಿಂಕ್ ಮೆನಿ ಅಬೌಟ್ 40 years ಬ್ಯಾಕ್ ಅವರು ಖುದ್ದಾಗಿ ರಾಮಕೃಷ್ಣ ಹೆಗಡೆ ಅವ್ರನ್ನ ಜೊತೆ ಕರ್ಕೊಂಡು ಲಂಡನ್ಗೆ ಹೋಗಿ, ಐ ಆಮ್ ಟೋಲ್ಡ್ he went at his own cost. he went at his own cost. He studied. He came back and he proposed Bangalore Metro like 1980s. He was so ahead of his times ಅಲ್ಲ. Absolutely. Fantastic. ಸೊ ಅದಕ್ಕೆ ಒಂದು ಸ್ಟೇಷನ್ಗಾದ್ರೂ ಅಂಡ್ ಅವ್ರು ಹೇಳಿದ್ರು ಅದಕ್ಕೆ. ಅಂಡ್ ನಾನು ಅದು ರೀಲ್ ಹಾಕ್ದಾಗ ಅದ್ರಲ್ಲಿ ಮ್ಯಾಕ್ಸಿಮಮ್ ಟ್ಯಾಗ್ ಆಗಿರೋ 2 ಹೆಸರು, ಒಂದು ತೇಜಸ್ವಿ ಸೂರ್ಯ ಮತ್ತು ಇನ್ನೊಂದು DK ಶಿವಕುಮಾರ್. ಕರ್ನಾಟಕ ಸರ್ಕಾರ ಹ್ಯಾಸ್ ಅ ವೆರಿ ಸೆಟ್ ಪಾಲಿಸಿ ಆಫ್ ನೇಮಿಂಗ್ ಸ್ಟೇಷನ್ಸ್. ಹಾಗಂತ ಅಂದ್ರೆ ಇಟ್ ಈಸ್ ಅ ಪಾಸಿಬಿಲಿಟಿ ಇಫ್ the honorable chief minister and the honorable MP ಜನ ಕೇಳಿದ್ರೆ ಆಗತ್ತೆ. Ultimately it is everything, it is the people. I wish I had done this podcast just in 2023 times. ಅಲ್ವಾ, ಅವಾಗ ಥಿಂಗ್ಸ್ ವುಡ್ ಹ್ಯಾವ್ ಬೀನ್ ಕಂಪ್ಲೀಟ್ಲಿ ಅಟ್ ಲೀಸ್ಟ್ ನಿಮ್ ಕೈಲಿ ನಿಮ್ ಕಂಟ್ರೋಲ್ ಅಲ್ಲಿ ಒಂದಿಷ್ಟು ಇತ್ತೇನೋ ಗೊತ್ತಿಲ್ಲ. ಇಟ್ಸ್ ಅ ಸೆಟ್ ಪಾಲಿಸಿ. ಒನ್ ಆಫೀಸರ್ ಮೇಲೆ ಇಂಡಿಪೆಂಡೆಂಟ್ ಅಲ್ಲ ಅದು. ಬಟ್ ಆಕ್ಚುಲಿ ಕರ್ನಾಟಕ ಸರ್ಕಾರ ವಿಲ್ ಟೇಕ್ ಅ ಪಾಸಿಟಿವ್ ಡಿಸಿಷನ್ ಆನ್ ಇಟ್, ಐ ಆಮ್ ಶೋರ್, if it is proposed. To understand how does it, like ಈಗ ಒಂದು ಇಂಡಿಯನ್ ರೈಲ್ವೇಸ್ಗೂ ಇವರು ಹೇಳಿದಂಗೆ ಒಂದು BMRCL ಬೆಂಗಳೂರು ಮೆಟ್ರೋ ಒಂದು ಇದಕ್ಕೆ ಹೋಗೋದಕ್ಕೆ ಹೆಂಗ್ ಫಂಕ್ಷನ್ ಆಗುತ್ತೆ? See, Bangalore Metro functioning, I'll start from the construction ಇಂದ ಶುರು ಮಾಡ್ತೀನಿ. See, one should imagine a very high density population ಇರುವಂಥ ಈ ಬೆಂಗಳೂರು ಸಿಟಿಯಲ್ಲಿ ಮೆಟ್ರೋ ಮಾಡೋ ಅಂಥ ಒಂದು ಸಿನಾರಿಯೋ ಅಲ್ಲಿ ಫಸ್ಟ್ ಬರೋದು ಲ್ಯಾಂಡ್ ಅಕ್ವಿಸಿಷನ್. ಮನೆಗಳಿರುತ್ತೆ, ಶಾಪಿಂಗ್ ಮಾಲ್ ಇರುತ್ತೆ, ಅಂಗಡಿ ಇರುತ್ತೆ, ಅದೆಲ್ಲ ಅಂಥ ದಟ್ ಲಾಟ್ ಆಫ್ ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ವೆರಿ ಡಿಫಿಕಲ್ಟ್. They've been there for 25, 30, 40 years. ನಂಗೆ ನಂದಾ ಥಿಯೇಟರ್ ರೋಡ್ ಅಲ್ಲಿ ಮೆಟ್ರೋ ಬರ್ತದೆ ಅಂದ್ರೆ ಪರ್ಸನಲಿ ಐ ಫೆಲ್ಟ್ ಲೈಕ್ ನೋ, ದೋ ಇಟ್ ಇಸ್ ನೀಡೆಡ್. ಐ ಆಮ್ ಲೈಕ್, ಬಿಕಾಸ್ that is the road wherein I have lived. ನಂಗೆ ಮೆಮರೀಸ್ ಇದೆ, ಮರಗಳಿದೆ, ವಾಕಿಂಗ್ ಹೋಗಿದ್ದೀನಿ, ಜಾಗ್ ಮಾಡಿಲ್ಲ, ಬಟ್ ಒಂಥರ ಅಟ್ ಲೀಸ್ಟ್ ಐ ಹ್ಯಾವ್ ವೆರಿ ಫಾಂಡ್ ಮೆಮರೀಸ್. ಅಲ್ಲಿ ಮೆಟ್ರೋ ಬರೋದು, ಬಟ್ ಬ್ಯೂಟಿಫುಲಿ ಡನ್. ಹೂಎವರ್ ಹ್ಯಾಸ್ ಡನ್, ಸ್ಟಿಲ್ ದೇ ಹೋಲ್ಡ್ ದಿ ಟ್ರೀಸ್ ಅಂಡ್ ದೇ ಹ್ಯಾವ್ ಡನ್ ಇಟ್. ಎಸ್. ಸೊ ಫಸ್ಟ್ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಾರೆ. ದೆನ್ ಅಫ್ಕೋರ್ಸ್ ಅದಕ್ಕೆ ಮೊದಲೇನೆ ಪ್ಲಾನಿಂಗ್ ಸ್ಟೇಜಲ್ಲಿ ದೇ ಆ್ಯಕ್ಚುಲಿ ಕ್ಯಾಲ್ಕುಲೇಟ್ ಅಲೈನ್ಮೆಂಟ್ ಯಾವ ಥರ ಮಾಡಿದ್ರೆ ಫೀಸಿಬಿಲಿಟಿ ನೋಡ್ತಾರೆ, ಸಾಯಿಲ್ ಟೆಸ್ಟಿಂಗ್ ಆಗುತ್ತೆ, ದ ಹೋಲ್ ಟೆಕ್ನಿಕಲ್ ಪಾರ್ಟ್ ದಟ್ ಗೋಸ್ ಇನ್ ಟು. Then land acquisition phase agate. Then the construction work starts. Illi once the construction, actually Bangalore Metro is doing
I mean, from being within the organization, I can vouch for it that there are such fantastic officers and technical officers there that ಎಲ್ಲವನ್ನೂ ಆನ್ ಟೈಮೇ ಮಾಡ್ಕೊಂಡು ಹೋಗಿರ್ತಾರೆ. ಬಟ್ ದ ಜೆಸ್ಟೇಷನ್, ಆಸ್ ಹಿ ಆಲ್ರೆಡಿ ಮೆನ್ಷನ್ಡ್, ಈಸ್ ಅ ಲಾಂಗರ್ ಪ್ರೊಸೀಜರ್ ಆಸ್ ಈಸ್. ಕೋಚ್ಗಳ ಆರ್ಡರ್ ಕೊಡ್ಲಾಗುತ್ತೆ. ಸೊ ದಟ್ ಇಟ್ ಸೆಲ್ಫ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಇಟ್ಸ್ ನಾಟ್ ಲೈಕ್ ಬ್ಲಿಂಕಿಟ್ ಆರ್ ಝೆಪ್ಟೋ ಆರ್ ಆ ಥರ ಅಲ್ಲ, ಕ್ವಿಕ್ ಸರ್ವಿಸ್ ಅಲ್ಲ. ಇಟ್ ಟೇಕ್ಸ್ ಟೈಮ್. And so in the meantime, the construction happens. People should imagine that simultaneously coaches are also getting manufactured. So when your construction is ready, then the electrical team enters the whole, because it's entirely electric run. So the electric lining do testing ella ad nantra coaches bandu, then they do further testing. Then finally the metro gets inaugurated. This is the construction and technical part. On the human side of it, feasibility study ಇಂದಾನೇನೆ see which area ಇಂದ ಯಾವ ಏರಿಯಾಗೆ ಕನೆಕ್ಟ್ ಮಾಡಿದ್ರೆ ಮೋಸ್ಟ್ ಬೆನಿಫಿಟ್ ಆಗತ್ತೆ ಅಂತ. ಅಗೇನ್ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಕೂಡ ನೋಡ್ತಾರೆ. ಆ್ಯಂಡ್ ಕಮ್ಯೂಟ್ ಬೆಂಗಳೂರಲ್ಲಿ ಮೆಟ್ರೋ ಬೇಕಾಗಿರೋದೇನೆ ಟ್ರಾಫಿಕ್ ಕಡಿಮೆ ಮಾಡುವಂಥ ಒಂದು ಇದು. ಸೊ ಯಾವ ಇದರಲ್ಲಿ ಟ್ರಾಫಿಕ್ ಅತಿ ಹೆಚ್ಚಾಗಿದೆ ಅದನ್ನ ಹೇಗೆ ರೆಡ್ಯೂಸ್ ಮಾಡ್ಬೋದು ಅಂತ ಅಂದರೆ, ವರ್ಕ್ ಸಾಫ್ಟ್ವೇರ್ ಇಂಡಸ್ಟ್ರಿ ಇರುವಂಥ ಜಾಗ ಆ್ಯಂಡ್ ರೆಸಿಡೆನ್ಷಿಯಲ್ ಇರುವಂಥ ಜಾಗ, ದಟ್ ಈಸ್ ಒನ್. ಕಾಲೇಜಸ್ ಇರುವಂಥ ಜಾಗ ರೆಸಿಡೆನ್ಸಸ್ ಆ ಥರ, ಆಫೀಸಸ್ ರೆಸಿಡೆನ್ಸಸ್ ಆ ಥರ. ಸೊ ಅಲಾಂಗ್ ವಿತ್ ದಿಸ್ ಫಿಸಿಬಿಲಿಟಿ ಆಲ್ಸೋ ಗೋಸ್ ಆನ್. ದಿಸ್ ಇಸ್ ಹ್ಯೂಮನ್ ಆಸ್ಪೆಕ್ಟ್ ಆಫ್ ಇಟ್. Then there is something called environment impact assessment also. That also happens. So ಯಾವ ಥರ ಎನ್ವೈರ್ನ್ಮೆಂಟ್ ಮೇಲೆ ಇದು ಬೀಳ್ತಾ ಇದೆ, ಆ ಎನ್ವೈರ್ನ್ಮೆಂಟ್ ಅಸೆಸ್ಮೆಂಟ್ ಅಲ್ಲಿ ಈ ತರ ಮರಗಳು ಕಟ್ ಆಗೋದು ಇಷ್ಟ ಆಗ್ತದೆ. ಮರಗಳು ಕಟ್ ಆಗುವಂತ ಸಿನಾರಿಯೋ ಅಲ್ಲಿ 2 ways to it. ಒಂದು, how to avoid as many trees, cutting trees as possible, ಅದನ್ನು ನೋಡ್ತಾರೆ. ಕಟ್ ಮಾಡಲೇಬೇಕಾಗಿರುವಂಥ ಪರಿಸ್ಥಿತಿಯಲ್ಲಿ 1:10 ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಮಾಡಲಾಗುತ್ತೆ. 1:10. And at the end of the project also, the survivability should be 100%. ಆ ಥರ ಫಾಲೋ ಮಾಡ್ತಾ ಇದೆ ಬೆಂಗಳೂರು ಮೆಟ್ರೋ. ಇಟ್ಸ್ ಆ್ಯಕ್ಚುಲಿ ಅ ವಂಡರ್ಫುಲ್ ಥಿಂಗ್ ದಟ್ ಇಟ್ ಇಸ್ ಡೂಯಿಂಗ್ ದಟ್. ಅದನ್ನ ಮಾಡ್ತಾರೆ. ಇನ್ನು ಎಲ್ಲೆಲ್ಲಿ ಮರಗಳನ್ನ ಟ್ರಾನ್ಸ್ಲೊಕೇಟ್ ಮಾಡ್ಬೋದು, ಅಂದರೆ ಬೆಳೆದಿರೋ ಅಂಥ ಮರನ ಎತ್ತಿ ಬೇರೆ ಕಡೆ ಇಡಿಯಾಗಿ ಇಡುವಂಥದ್ದು ಪಾಸಿಬಿಲಿಟಿ ಇದೆಯಾ ಅದು? ನನ್ನ ಟೆನ್ಯೂರಲ್ಲಿ ವಿ ಡಿಡ್ 4,000+ trees of that. 4,000. ಅಂದ್ರೆ ಎಷ್ಟು ದೊಡ್ಡ ಮರಗಳು? All sizes. Some trees have been there for hundreds of years. Or maybe how do you do it? Oh, it's a fantastic technology. See, we lucky that we do have such technologies available, though it is very cost intensive, but still Bangalore Metro has taken that up, and we have done more than 6,000 translocation ಮಾಡಲಾಗಿದೆ. ಸೊ ಆ ಥರ ಕೂಡ ಮಾಡಲಾಗತ್ತೆ. ಸೊ ಸುಮಾರು ಮರಗಳು ಎಲ್ಲ ಜನ ಕಟ್ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋವಂಥದ್ದು ಎಷ್ಟೋ ಈ ಸುಮಾರು ಜಾಗಗಳ KMF ಏರ್ಪೋರ್ಟ್ ಹತ್ರ ಒಂದಿಷ್ಟು, ಕೆಂಪೇಗೌಡ ಲೇಔಟ್ನಲ್ಲಿ, ಶಿವರಾಮ್ ಕಾರಂತ್ ಲೇಔಟ್ ಅಲ್ಲೆಲ್ಲ ಹಾಕ್ಲಾಗಿದೆ ಇದು. ಸೊ ಟ್ರಾನ್ಸ್ಪೋರ್ಟ್ ಹೇಗೆ ತಗೊಂಡು ಹೋಗ್ತಾರೆ? ಕ್ರೌನ್ ನ ಪೂರ್ತಿ ಕಟ್ ಮಾಡ್ತಾರೆ. ಕ್ರೌನ್ ಇಸ್ ದ ಎಲೆಗಳ. ಸೊ ಕೆಳಗಡೆ ರೂಟ್ಸ್ ನ ಒಂದು ಬೌಂಡ್ರಿ ಹಾಕ್ಬಿಟ್ಟು, ಮದರ್ ರೂಟ್ ನ ಅಸೆಸ್ ಮಾಡ್ಬಿಟ್ಟು ಪೂರ್ತಿ ಆ ಸುತ್ತ ಇರೋ ಮಣ್ಣನ್ನ ಪ್ರೊಟೆಕ್ಟ್ ಮಾಡಿ ಅಷ್ಟಕ್ಕೆ ಆ ಬಾಲ್ ತರ ಮಾಡ್ಬಿಟ್ಟು ಅದನ್ನ ಪೂರ್ತಿಯಾಗಿ ವಿತ್ ದ ಸಾಯಿಲ್ ವಿತ್ ರೂಟ್, ಮದರ್ ರೂಟ್ ಅಂಡ್ ಸಾಯಿಲ್, ಸುತ್ತಮುತ್ತಲ ರೂಟ್ಸ್ ಎಲ್ಲ ಕಟ್ ಆಗುತ್ತೆ. ದೆನ್ ಅದನ್ನ ತಗೊಂಡು ಹೋಗಿ ವಿ ಟ್ರಾನ್ಸ್ಲೊಕೇಟ್ ಇಟ್. ಸೊ ನ್ಯಾಚುರಲಿ ಆಮೇಲೆ ಕ್ರೌನ್ ಅದಷ್ಟೇ ತಾನಾಗೆ ತಾನೇ ಬೆಳೆಯುತ್ತೆ. 6 ತಿಂಗಳು ಟೈಮು, 6 ತಿಂಗಳಲ್ಲಿ ಚಿಗುರು ಬಂದ್ರೆ ಅದು ಬದುಕ್ತು ಅಂತಾನೆ ಲೆಕ್ಕ. ಸೊ ಯಾವ ಮಟ್ಟದಲ್ಲಿ ನಾವು ಟೆಕ್ನಾಲಜಿ ಹೆಂಗ್ ಬಂದಿದೀವಿ ಅನ್ನೋದಕ್ಕೆ, ಇನ್ಫ್ಯಾಕ್ಟ್ ಲೈಕ್ ಐ ವಾಸ್ ಟೆಲ್ಲಿಂಗ್ ಅಲ್ಲ ಮುಂಚೆ, ಸಿ ವಿ ಆರ್ ಡೂಯಿಂಗ್ ಸಮ್ ಫ್ಯಾಂಟಾಸ್ಟಿಕ್ ಥಿಂಗ್ಸ್, ವೆರಿ ವೆರಿ ಗುಡ್. ಐ ಆಮ್ ನಾಟ್ ಸೇಯಿಂಗ್ ಆಲ್ ಇಸ್ ಗ್ರೇಟ್, ಎಲ್ಲವೂ ಚೆನ್ನಾಗಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇಲ್ಲ, ಬಟ್ ಸಮ್ ವೆರಿ ವೆರಿ ಗುಡ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. And maybe one area where I think we are not doing as well is that whatever good work is happening, we are probably not conveying it so very well. Exactly, that's the point. Everybody.
ಅದು ಗೊತ್ತಾಗೋದು ಇಲ್ಲ ಜನಕ್ಕೆ. ಸಿ ಅಲ್ಲ, ಈಗ ಇದು ಅಲ್ವಾ ಮೆಟ್ರೋ ಬಗ್ಗೆ ನೀವೇ ಓದಿರ್ತೀರಿ ಮಯೂರ. ಸೊ ವಾಟ್ ಎವರ್ ನ್ಯೂಸ್ ಯು ಮಸ್ಟ್ ಹ್ಯಾವ್ ರೆಡ್, ಯು ವುಡಂಟ್ ಹ್ಯಾವ್ ರೆಡ್ ದಿಸ್ ಪಾರ್ಟ್ ಆಫ್ ದ ನ್ಯೂಸ್ ಡೀಟೇಲ್ ಆಗಿ ಅಟ್ ನಂಗೆ ಗೊತ್ತಿಲ್ಲ, ಆಲ್. ಖಂಡಿತ ಇಲ್ಲ. ಸಿ ನಮಗ್ ಓದಂತದ್ದು ಹೆಂಗ್ ಗೊತ್ತಾ, ಪರ್ಪಲ್ ಲೈನ್ ಯಾವಾಗ ಬರುತ್ತೆ, ದ ಬೇಸಿಕ್ ಥಿಂಗ್ಸ್ಗಳು. ದಿಸ್ ನ್ಯೂಸ್ ಡಸಂಟ್ ಸೆಲ್ ಅದಕ್ಕೆ. That's ಅನ್ಲೆಸ್ actually ಸಮ್ಮನ್ ಲೈಕ್ ತೇಜಸ್ವಿ ಕೂತ್ಕೊಂಡು ಯಾವಾಗ ಅವ್ರು ಮಾಡಿ ವಾಯ್ಸ್ ಔಟ್ ಮಾಡಿ ಈ ಕಡೆ ಒಂದು US ಇದು ಬೇಕಾಗಿತ್ತು ನಮ್ಗೆ, ಏನಂತೀರಾ, ಒಂದು ಕಾಲ್ US ಇಮಿಗ್ರೇಷನ್ ಮತ್ತೆ ಆಫೀಸ್ ಇಲ್ಲಿ ಬೇಕಾಗಿತ್ತು, ಒಂದು ಪರ್ಪಲ್ ಲೈನ್ ಅಂತ. ಹಿ ರಿಯಲಿ ಫಾಟ್ ಫಾರ್ ಇಟ್ ಆಕ್ಚುಲಿ. You need all sides of it. See, you need people also Yeah. to hold the government and bureaucrats accountable. Yeah. It's very important. It's important to ask the right questions. It's ask whether that whatever has been promised, has it been done or not. Yeah. So it's part of the democracy. It's part of people's right to do it. The more people do it, the more people demand, the better it will get. The better it will get. You allow, see, none of these things have happened just because one or Overnight ಅಲ್ಲಂತೂ ಆಗಕ್ಕೆ ಸಾಧ್ಯ ಇಲ್ಲ. overnight alla, ಸಾಧ್ಯ ಇಲ್ಲ. just not that one or two people have sat down and thought about it antano illa. All of these things have come as demand from people. All of these things have been questioned, and of course you bring in the right set of people, experts on different subject. ಈಗ ಈ ಟ್ರೀ ಕಟ್ಟಿಂಗ್ ಟ್ರಾನ್ಸ್ಲೊಕೇಶನ್ ಆದ್ರೂ ಇಟ್ಸ್ ನಾಟ್ ಡನ್ ಜಸ್ಟ್ ಬಿಕಾಸ್ ಒನ್ ಪರ್ಸನ್ randomly ಥಾಟ್ ಆಫ್ ಸಮಥಿಂಗ್. Yeah, that amount ಕರೆದು ಕೇಳಿ ಅದು ವರ್ಕ್ ಆಗತ್ತಾ ಇಲ್ವಾ, ಆಮೇಲೆ ಇಲ್ಲಿ ಸಾಯಿಲ್ ಟೆಸ್ಟಿಂಗ್, ಸೋರ್ಸ್ ಸಾಯಿಲ್ ಟೆಸ್ಟಿಂಗ್, ಎಲ್ಲಿ ನೀವು ಅದನ್ನ ಟ್ರಾನ್ಸ್ಲೊಕೇಟ್ ಮಾಡ್ಬೇಕಂದ್ರೆ ಅಲ್ಲಿ ಸಾಯಿಲ್ ಟೆಸ್ಟಿಂಗು, ಅಲ್ಲಿ ಏನು ಮಾಡಬೇಕು, ಹೌ ಮೆನಿ ಮಂತ್ಸ್ ಆಫ್ ಮಾನಿಟರಿಂಗ್ ಡಸ್ ಇಟ್ ರಿಕ್ವೈರ್, ವಾಟ್ ಕೈಂಡ್ ಆಫ್ ಮಾನಿಟರಿಂಗ್ ರಿಕ್ವೈರ್ಡ್, ಇವೆಲ್ಲವೂ ಇದೆ. ಮೇಂಟೆನೆನ್ಸ್, ಮಾನಿಟರಿಂಗ್, ವಾಟ್ ಕೈಂಡ್ ಆಫ್ ಮ್ಯಾನ್ಯೂರ್, ಅಂದ್ರೆ ಸಾಯಿಲ್ ಇಂದ ಹಿಡಿದು ಅದಕ್ಕೆ ಏನೇನ್ ಬೇಕು ಎಲ್ಲವನ್ನೂ ನೋಡಿ ಈಗ ನೀವು ಟ್ರೀ ಮಾಡ್ಲಾಗುತ್ತೆ. ಪ್ಲಾಂಟೇಶನ್ ಕಾಂಪೆನ್ಸೇಟರಿ ಅಫಾರೆಸ್ಟೇಷನ್ ಆಗತ್ತಲ್ಲ, ನಮ್ಮ ಮುಂಚಿನ ಕಾಲದಲ್ಲಿ ಅಂದ್ರೆ ಒಂದು ಟ್ರೀ ಪ್ಲಾಂಟೇಶನ್ ಪ್ರೋಗ್ರಾಮ್ ಅಂತ ಮಾಡ್ಬಿಟ್ಟು ಪ್ಲಾಂಟ್ ಮಾಡಿ ಹೊಟ್ಬಿಡೋದು ಎಲ್ಲರೂ ಮನೆಗೆ, ಅಷ್ಟೇ. ಓ, ಆಯ್ತಾ. ನೀವು ಒಂದು ವಾರ ಬಿಟ್ಟು ಬಂದು ನೋಡಿದ್ರೆ ಅದು ಇರೋದಿಲ್ಲ ಅಲ್ಲಿ, ರೈಟ್. ಬಟ್ ಸಿ, ನಾವು ಆಲ್ ಕಾಂಪೆನ್ಸೇಟರಿ ಅಫಾರೆಸ್ಟೇಷನ್ ಹೂಎವರ್ ಡಸ್ ಇಟ್ ಇಸ್ ಡನ್ ಇನ್ ಅ ವೆರಿ ಪ್ರೊಫೆಷನಲ್ ಮ್ಯಾನರ್. ನೀವು ಈಗ ಶಿ ಸೆಡ್ ನಾಟ್ ಪ್ಲಾಂಟ್ಸ್ ಬಟ್ ಟ್ರೀಸ್, ಯಾಕಂದರೆ ಸರ್ವೈವಬಿಲಿಟಿ ಇಸ್ ಹೈಯರ್. ಸೊ ಯು ಗೆಟ್ ಸಮಥಿಂಗ್ ವಿಚ್ ಇಸ್ 8 feet 10 feet ಹೈ ಓನ್ಲಿ. ಅಂದರೆ ಇಟ್ಸ್ ಆಲ್ರೆಡಿ built some kind of resilience in itself. No, that itself only, it is a very, very, I think, probably ನಾನು ಎಕ್ಸ್ಪ್ಲೋರೇ ಮಾಡೋಕ್ಕಾಗ ನನಗೊಂಥ ಐ ವಾಸ್ ಫೀಲಿಂಗ್ ವೆರಿ ಅಶೇಮ್ಡ್ ಅಬೌಟ್ ಮೈಸೆಲ್ಫ್. ನಂಗೆ ಗೊತ್ತೂ ಇಲ್ಲ ಅದ್ರ ಬಗ್ಗೆ ಅಂತ. ನಮಗೆ ಒಂಥರ ಅಫಾರೆಸ್ಟೇಷನ್ ಅಂತ ಗೊತ್ತಿತ್ತು ಅಂದರೆ ಹೋಗೋ, ಇದು ಹೇಳ್ದಂಗೆ NSS ನ್ಯಾಷನಲ್ ಸರ್ವಿಸ್ ಸ್ಕೀಮಲ್ಲಿ ಅಲ್ಲಿ ಹೋಗಿ ಒಂದು ಪ್ಲಾಂಟಿನ ನಾವು ಸೀಡನ್ನು ಹಾಕು, ನೀರು ಹಾಕು, ಅಷ್ಟೇ. ನೀವು ಹೇಳ್ದಂಗೆ ಡನ್ ಫೋಟೋಸ್ ತಗೊಂಡು ಅಂತ ಹೋಗ್ತೀವಿ. ಬಟ್ ಈಗ ಹೇಗೆ ನೋಡಿ, ಈಗ ಅದು ಹಾಕಿದ್ಮೇಲೆ ಇಟ್ಸ್ ನಾಟ್ ಜಸ್ಟ್ ನಾವು ಜಸ್ಟ್ ಪ್ಲಾಂಟಿಂಗ್, ಇಟ್ಸ್ ನಾಟ್ ಜಸ್ಟ್ ಲೈಕ್ ಪುಟಿಂಗ್ ಇಟ್ ದೇರ್. 3 ವರ್ಷ ಅದನ್ನ ನೋಡ್ಕೋಬೇಕು. So Bangalore Metro has committed itself and many other organization, because I worked in Metro, I'm telling, 3 ವರ್ಷ ಮೇಂಟೈನ್ ಮಾಡುತ್ತೆ. ಸೊ ಮೇಂಟೈನ್ ಅಂದರೆ ಬರೀ ನೋಡಿಕೊಂಡು ಈ ಮರ ಸತ್ತೋಯ್ತು ಅಂದರೆ ಸುಮ್ಮನಿರೋದಲ್ಲ. ಸೊ ಎವ್ರಿ ಡೆಡ್ ಆರ್ ಡಿಸೀಸ್ಡ್ ಪ್ಲಾಂಟ್ನ ಇಟ್ ವಿಲ್ ರಿಪ್ಲೇಸ್. ಸೊ ಅಟ್ ದ ಎಂಡ್ ಆಫ್ 3 years 100% ಸರ್ವೈವಬಿಲಿಟಿ. ಅಂದರೆ ನಾನು 10,000 ಮರಗಳನ್ನ ಹಾಕಿದೆ ಅಂದರೆ 10,000 ಇರಬೇಕು ಅಂತ ವಿ ಹ್ಯಾವ್ ಎನ್ಶೋರ್ಡ್ ದ್ಯಾಟ್. ಆ್ಯಂಡ್ ಇಟ್ ಈಸ್ ಆ್ಯಕ್ಚುಲಿ ಗಿವಿಂಗ್ ಬ್ಯಾಕ್ ಮಚ್ ಮೋರ್. ಒಂದಕ್ಕೆ 10 ಹಾಕಿರೋದಲ್ವಾ. ಸೊ ದಟ್ ಆಕ್ಚುಲಿ ಆಸ್ ಬ್ಯಾಂಗ್ಳೂರಿಯನ್ಸ್ ನಾವೆಲ್ಲರೂ ಹೆಮ್ಮೆ ಪಡುವಂತ ವಿಷಯ. ಆಕ್ಚುಲಿ ಇಟ್ಸ್ ಅ ಗುಡ್, ರಿಯಲಿ ಡೆಫಿನೆಟ್ ಸಮಥಿಂಗ್ ವಿಚ್ ಹ್ಯಾವ್ ಟು ಬಿ ವೆರಿ ಪ್ರೌಡ್ ಆಫ್ ದ ಫ್ಯಾಕ್ಟ್. ವೆರಿ ಬಟ್ ಏನಾಗುತ್ತೆ ಅಂದರೆ ಜನರಿಗೆ ಮರ ಕಡಿಯೋದು ಕಾಣಿಸುತ್ತೆ. ಇಟ್ ಈಸ್ ವೆರಿ ಹಾರ್ಶ್ ಟು ಲುಕ್ ಎಟ್. ನಾನು ವೆನ್ ಐ ಹ್ಯಾವ್ ಬಿನ್ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಆ್ಯಂಡ್ ವೆನ್ ಐ ಹ್ಯಾವ್ ಹ್ಯಾಡ್ ದಿಸ್ ಡೇಸ್ ವೇರ್ ದೇ ಹ್ಯಾವ್ ಟು ಕಟ್ ದ ಟ್ರೀ ಕಟ್ಟಿಂಗ್ ಫುಲ್ಲಿ ನನ್ನ ಒಂದು ಜುರಿಸ್ಡಿಕ್ಷನ್ ಅಲ್ಲಿತ್ತು. ಐ ಯೂಸ್ ಟು ಗೆಟ್ ಇಮೋಷನಲಿ ಅಫೆಕ್ಟೆಡ್. ದಟ್ಸ್ ವಾಟ್ ಮೇಡ್ ಮೀ ಡೂ ದಿಸ್, ದಟ್ ಇಲ್ಲ ಹಾಕಲೇಬೇಕು ಅಂತ. ಆ್ಯಕ್ಚುಲಿ ಪೀಪಲ್ ಹ್ಯಾವ್ ಆ್ಯಕ್ಚುಲಿ ಆಸ್ಕ್ ಮೀ ಆರ್ ಯು ಕ್ರೇಜಿ, ಯಾಕಂದರೆ ಬರೀ ಹಾಕೋದಲ್ಲ ಮಯೂರ. ಸೊ ಏನಂದರೆ ಸರ್ಕಾರಿ ಭೂಮಿಯಲ್ಲಿ ಹಾಕಬೇಕು. ನೆಕ್ಸ್ಟ್ ಕಡಿಯೋ, ಬಿಕಾಸ್ ಸಿ ಕಮರ್ಷಿಯಲ್ ನಾನು ಯಾರ್ದೋ ಸೈಟ್ ಖಾಲಿ ಇದೆ ಅಲ್ಲಿ ಹಾಕಿದ್ರೆ ಅವ್ರು ನಾಳೆ ದಿನ ಮನೆ ಕಡಿತಾರಲ್ಲ, ಹಾಗೆ ಕಡಿಲಾರ್ದೆ ಇರೋಂಥ ಗ್ರೀನ್ ಕಾರಿಡಾರ್ ಭೂಮಿಗಳಲ್ಲೇನೆ ಹಾಕಬೇಕು. ರೋಡ್ ಮಧ್ಯದಲ್ಲಿ ಹಾಕಕ್ಕಾಗಲ್ಲ. ರೋಡ್ ಮಧ್ಯ ಈಸ್ ಜುರಿಸ್ಡಿಕ್ಷನಲ್ಲೂ ಬರುತ್ತಲ್ಲ, BBMP ಅವ್ರದ್ದೇ ಆದ ಕಾಂಪನ್ಸೇಟರಿ ಅಫಾರೆಸ್ಟೇಷನ್. ಅಂಡ್ ದೇ ಹ್ಯಾವ್ ದೇರ್ ಓನ್ ಕೋಟಾ ಆಫ್ ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಟು ಡೂ. ಸೊ ಅವ್ರಿಗೆ ಆ ಜಾಗಗಳು ಬೇಕಾಗುತ್ತೆ. ಸೊ ಇಟ್ ಈಸ್ ಆ್ಯಕ್ಚುಲಿ ಕ್ವೈಟ್ ಇದು
ಲಕಿಲಿ ಅವಾಗ BDA, BMRDA ಒಳ್ಳೊಳ್ಳೆ ಆಫೀಸರ್ಸ್ ಇದ್ರು. ಐ ಕುಡ್ ಕನೆಕ್ಟ್ ವಿತ್ ದೆಮ್. ದೇ ಕುಡ್ ಗಿವ್ ಅಸ್ ದೀಸ್ ಪರ್ಮನೆಂಟ್ ಗ್ರೀನ್ ಸ್ಪೇಸಸ್. ಸೊ ದೋಸ್ ಆರ್ ದ ಟ್ರೀಸ್ ವಿಚ್ ವಿಲ್ ಬಿ ದೇರ್ ಫಾರ್ ದ ನೆಕ್ಸ್ಟ್ 50, 100 odd years. ಬಟ್ ಡು ಯು ಎಮೋಷನಲಿ ಗೆಟ್ ಕನೆಕ್ಟೆಡ್ ಟು ದೋಸ್? ಓ ವೆರಿ. ನಾನು ಅಲ್ಲಿ ಮೆಟ್ರೋ ಬಿಟ್ಟು ಬಂದು 2 ವರ್ಷದ ಮೇಲೆ ಆಯ್ತಲ್ಲ, ಇವತ್ತಿಗೂ ನನಗೆ ನಿನ್ನೆ ಎನ್ವೈರ್ನ್ಮೆಂಟ್ ಡೇ ಇದ್ದಾಗ್ಲೂ ಆಲ್ ಮೈ ಸ್ಟಾಫ್ ಹೂ ವರ್ಕ್ಡ್ ವಿತ್ ಮೀ ದೇರ್, ದೇ ಹ್ಯಾವ್ ಸೆಂಟ್ ಮೀ ಆಲ್ಮೋಸ್ಟ್ ಎವ್ರಿ ಪ್ಲಾಂಟ್ಸ್ದು ಫೋಟೋ. ಅಂದರೆ ಮೇಡಮ್ ನಾವೀಗ ನೆಲಮಂಗ್ಲದಲ್ಲಿದ್ದೀವಿ, ಶಿವರಾಮ್ ಕಾರಂತ್ ಲೇಔಟಲ್ಲಿದ್ದೀವಿ. ದೇ ಹ್ಯಾವ್ ಡನ್ ವಿಡಿಯೋ ಕಾಲ್, ಸೆಂಟ್ ವಿಡಿಯೋಸ್, ದೇ ಕೀಪ್ ಸೆಂಡಿಂಗ್ ಮೀ ಫೋಟೋಸ್. ನಾನು ಸುಮ್ಮನೆ ಆದ್ರೂ ಇವಾಗ ನಾನು ಡಿಫೆನ್ಸ್ ಎಸ್ಟೇಟ್ಸ್ ಆಫೀಸರ್, ಡಿಫೆನ್ಸ್ ಲ್ಯಾಂಡ್ ಇನ್ಸ್ಪೆಕ್ಷನ್ಗೆ ಹೋಗಿದ್ದೀನಿ. ಹತ್ತಿರದಲ್ಲಿ ನಮ್ಮ ಪ್ಲಾಂಟೇಶನ್ ಜಾಗಗಳಿದೆ ಅಂದರೆ I still make it a point to visit. It is very challenging but exciting. It is so gratifying also, Mayura. Andre, for me, my first 2-3 postings, that's why I feel it was like I could do everything. I mean, everything, whatever I studied, whatever I dreamt of, it is do good to the people, make best use of the policies that government has, all the schemes, implementation ಮಾಡೋದು ಆಸ್ ಆಫೀಸರ್ಸ್ ನಾವೇ ಮಾಡ್ತೀವಲ್ಲ. ಈಗ ಅಂದರೆ ಒಂದು ಆವಾಸ್ ಯೋಜನಾ, ಮನೆ ಕಟ್ಟೋದ್ರಿಂದ ಹಿಡಿದು ರೋಡ್ ಮಾಡೋದ್ರಿಂದ ಹಿಡಿದು ಗವರ್ಮೆಂಟ್ ಮೇಕ್ಸ್ ಅ ಲಾಟ್ ಆಫ್ ದೀಸ್ ಸ್ಕೀಮ್ಸ್. And in fact, Swachh Bharat also kuda you were part of that. Yes, that I was lucky to be part of it as a national coordinator for Swachh Bharat mission when Modi ji started it. Avaga, so I have gone to these remote corners of West Bengal, Bihar, UP to see if Swachh Bharat mission was implemented. Andre, we had criteria. One is to keep the nation clean. That is one motto. But one major thing, first 2 years ke goal idide to make our country open defecation free. Wow. Andre, we can't imagine being in such urban setups like Bangalore, where all of us invariably think that everyone is using toilets. Yeah. ಭಾರತ ಎಷ್ಟು ವಿಶಾಲವಾದಂಥ ದೇಶ, ಅದರಲ್ಲಿ ವೆರಿ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಸಿವಿಲೈಸೇಷನ್ ಅಲ್ಲಿ ಇದ್ದೀವಿ ನಾವು, ಬೇರೆ ಬೇರೆ ಪಾರ್ಟ್ಸ್ ಅಲ್ಲಿ. ಲಾರ್ಜ್ಲಿ ಇಟ್ ಈಸ್ ಅ ರೂರಲ್ ಕೈಂಡ್ ಆಫ್ ಕಂಟ್ರಿ ಆಗಿರೋದ್ರಿಂದ there have been very different kind of challenges in such parts of the country. ಓಪನ್ ಡೆಫಿಕೇಶನ್ ಫ್ರೀ ಮಾಡಿಸೋದು ಎಷ್ಟು ಕಷ್ಟ. ಅಂದರೆ ಟಾಯ್ಲೆಟ್ ಕೊಟ್ರೆ ಅದರಲ್ಲಿ ಅಕ್ಕಿ ಬೇಳೆ ಎಲ್ಲ ಜೋಡಿಸಿಟ್ಕೊಂಡ್ಬಿಡೋದು. ಅಯ್ಯೋ, ಆ ಥರ ಮಾಡೋರಾ? ಸೊ ಐ ಯೂಸ್ ಟು ಗೋ ಟು ಇನ್ಸ್ಪೆಕ್ಷನ್ಸ್. ರಾತ್ರಿನೂ ಹೋಗ್ತಾ ಇದ್ವಿ ನಾವು, ಬಿಕಾಸ್ ಮೋಸ್ಟ್ ಲೇಡೀಸ್ ಗೋ ಫಾರ್ ಇದಕ್ಕೆ ಇನ್ ದ ನೈಟ್ ಅಂತ. ಸೊ ಇಟ್ ಹ್ಯಾಸ್ ಒಂದು ಕ್ಲೆನ್ಲಿನೆಸ್ ಇಂಪ್ಯಾಕ್ಟ್. There are health impact. Polio ella barodu because of those things. Then there are these safety, women's safety. So many abuses, rapes also used to happen because they would be out in the open in the night. So atharanu. So that one goal of making the country open defecation free had so many different social impacts. So our corners of those villages, they would ask me, matlab ಅವ್ರಿಗೆ ಕ್ಲಾಸ್ಟ್ರೋಫೋಬಿಯಾ ಆಗತ್ತೆ ಅಂತ, ಸಫೋಕೇಶನ್ ಆಗತ್ತೆ ಅಂತ, ಟಾಯ್ಲೆಟ್ಗೆ ಹೋಗಕ್ಕೆ ಆಗದೇ ಇಲ್ಲ ಅಂತ. ಬಟ್ ಯು ಥಿಂಕ್ ಇವನ್ ಟುಡೇ ಆಗಿದೆ ಕೆಲವೊಂದು ಕಡೆ? Largely, but the last 7-8 years have made a huge impact. Amazing. Because imagine that thought of making our country open defecation free. ಇಲ್ಲಿ ಅಂದರೆ ನಾವು ಬ್ಯಾಂಗ್ಳೂರಲ್ಲಿ ನಮ್ಮ ಅರ್ಬನ್ ಸೆಟಪ್ ಅಲ್ಲಿ ವಿ ಕಾಂಟ್ ಇವನ್ ಥಿಂಕ್ ಅಬೌಟ್ ದಟ್ ಆಸ್ ಅ ಐ ಥಿಂಕ್ ಐ ರಿಯಲಿ ಅಪ್ರಿಷಿಯೇಟ್ ಇನ್ ಎವ್ರಿ ಪಾಸಿಬಲ್ ವೇ ದೇ ಟ್ರೈ ಟು ಕಮ್ಯುನಿಕೇಟ್ ದಟ್ ಅಂತ ಅನಿಸ್ತು. ಅಂದರೆ ಒಂದು ಸ್ಕೀಮ್ಸ್ಗಳು ಅಥವಾ ಆ ಥರ ಮಾಡೋದ್ರ ಜೊತೆಗೆ ಒಂದು ಸಿನಿಮಾ ಪರ್ಸ್ಪೆಕ್ಟಿವ್ ಇಂದ ಐ ಥಿಂಕ್ ಫಾರ್ ಅ ಲಾಂಗರ್ ಟೈಮ್ ಲೈಕ್ ಅಕ್ಷಯ್ ಕುಮಾರ್ ವಾಟ್ ಹಿ ಡಿಡ್, ಬ್ಯಾಡ್ ಮ್ಯಾನ್, ಟಾಯ್ಲೆಟ್, ಈ ಥರದ್ದೆಲ್ಲ ಟ್ಯಾಬು ಇರುವಂಥ ಒಂದು ಟಾಪಿಕ್ಸ್ ಅಲ್ಲಿ ಇರುವಂಥ ಸಿನಿಮಾಗಳನ್ನ ಒಂದು ಕಮರ್ಷಿಯಲ್ ಸಿನಿಮಾನ 2.5-3 ಗಂಟೆ ಮಾಡಿ ಅದನ್ನು ತೆಗೆದು ಮಾಡುವಂಥದ್ದು. ಇಟ್ ವಾಸ್ ನಾಟ್ ಎಟ್ ಆಲ್ ಅ ಜೋಕ್. ಸಿವಿಲ್ ಸರ್ವಿಸ್ ಯಾರು ತಗೋಬೇಕು ಅಂತಂದ್ರೆ, ಸಮನ್ ಹೂ ನೀಡ್ಸ್ ಟು, ವಾಟ್ ಆರ್ ದ ಬೇಸಿಕ್ ಥಿಂಗ್ಸ್ ದೇ ನೀಡ್ ಟು
ಡೂ ಇಟ್. See, civil service is considered one of the toughest exams in the country. ಅಬ್ಸಲ್ಯೂಟ್ಲಿ. ಆಯ್ತಾ, maybe in the world also. ಯಾ. ಆಯ್ತಾ, in the world also it's one of the toughest examination. ಇದರಲ್ಲಿ one, of course, the intent to do it. Second is that the examination process itself is very very challenging. ಆಯಿತಾ, ನಿಮಗೆ ಅಂದರೆ 3 levels of examination ಇದೆ. ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ನು, ಅದರಲ್ಲಿ ಒಂದು 10 ಲಕ್ಷ ಜನ ಬರೀತಾರೆ. about 10 lakh people I think sign up for it ಎವ್ರಿ ಇಯರ್. every year ಎವ್ರಿ ಇಯರ್ 10 ಲಕ್ಷ 10 ಲಕ್ಷ ಜನ. ದೆನ್ ಸಮ್ ವೀಡಿಂಗ್ ಔಟ್ ಇಸ್ ಡನ್. ಒಂದು 12ರಿಂದ 13-15 ಸಾವಿರ ಜನಗಳನ್ನ ಸೆಲೆಕ್ಟ್ ಮಾಡ್ತಾರೆ ಅಷ್ಟೇ. ಆ್ಯಂಡ್ ಓನ್ಲಿ ದೇ ವಿಲ್ ಗೋ ಆನ್ ಟು ರೈಟ್ ದ ಮೇನ್ ಎಕ್ಸಾಮಿನೇಷನ್. ನಾಟ್ ಇವನ್ 1%. not in 1%. then they'll go to write the main examination. ಆ ಮೇನ್ ಎಕ್ಸಾಮಿನೇಷನ್ ಆದಮೇಲೆ ವೀಡ್ ಔಟ್ ಮಾಡಿ ಕೊನೆಗೊಂದು ಲೆಟ್ ಅಸ್ ಸೇ ದಟ್ ಆ ವರ್ಷ ಒಂದು 1000 ವೇಕೆನ್ಸಿ ಇತ್ತು ಅಂತ ಅನ್ಕೊಳ್ಳಿ, ಜಸ್ಟ್ ಫಾರ್ ಈಸಿಯರ್ ಕ್ಯಾಲ್ಕುಲೇಷನ್. ರಫ್ಲಿ ಇಂಟು 3 ಒಂದು 3000 ಜನ ಅಷ್ಟೇ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಕರೆಯೋದು? ಹಾಂ, ಪರ್ಸನಾಲಿಟಿ ಟೆಸ್ಟ್ ಅಂತ ಕರೀತಾರೆ, ಇಂಟರ್ವ್ಯೂ ಕರೀತಾರೆ. 10 ಲಕ್ಷದಿಂದ 3000 ಬಂತು. ಹಾಂ. ದೆನ್ ಅಟ್ ದ ಎಂಡ್ ಆಫ್ ದಿ ಇಂಟರ್ವ್ಯೂ ಪೀರಿಯಡ್ ಒಂದು ಲಿಸ್ಟಲ್ಲಿ ಒಂದು ಕೊನೆಗೆ ಒಂದು 1000 ಜನ ಬರ್ಬೋದು ಅಷ್ಟೇ. ಆ್ಯಂಡ್ ದಿಸ್ ಆಲ್ಸೋ ಬಿಗ್ ನಂಬರ್ ನೌ ಇನ್ ದ ರೀಸೆಂಟ್ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ಒಂದು 10-15 ಇಯರ್ಸ್ ಜಾಸ್ತಿ ಆಗಿದೆ. ಮುಂಚಿನ ಕಾಲದಲ್ಲಿ ಬರೀ 300, 400, 500 ಜನ ಅಷ್ಟೇ ಇದ್ದರು ಎಕ್ಸಾಮಲ್ಲಿ. ಸೊ ಯು ಕ್ಯಾನ್ ಇಮ್ಯಾಜಿನ್ 10 ಲಕ್ಷದಿಂದ ಕೊನೆಗೆ 500 ಜನ. ಸೊ ಸಿ, ದಿಸ್ ಇಸ್ ಡಿಮಾಂಡಿಂಗ್. ನೆಕ್ಸ್ಟ್ ಇಸ್ ದ ಪ್ರಿಪ್ರೇಷನ್ ಫಾರ್ ಈಚ್ ಆಫ್ ದೀಸ್ ಫೇಸಸ್ ಆಲ್ಸೋ ವೆರಿ ಡಿಮಾಂಡಿಂಗ್. ನಿಮಗೆ ಎವ್ರಿಥಿಂಗ್ ಅಂಡರ್ ದ ಸನ್ ಯು ಶುಡ್ ನೋ. ಅಂದರೆ ಒಂದು ಹಿಸ್ಟ್ರಿ ಆಗಲಿ, ಒಂದು ಜಾಗ್ರಫಿ ಆಗಲಿ, ಒಂದು ಎನ್ವೈರ್ಮೆಂಟ್ ಆಗಲಿ, ಒಂದು ಪಾಲಿಟಿ ಆಗಲಿ, ಒಂದು ಇಕಾನಮಿ ಆಗಲಿ, ಕರೆಂಟ್ ಅಫೇರ್ಸ್ ಆಗಲಿ, ಆಮೇಲೆ ಭಂಡಾರ, ಜ್ಞಾನ ಭಂಡಾರ ಇದೆಲ್ಲ ಗೊತ್ತಿರಬೇಕಾಗತ್ತೆ. ದೆನ್ ನಾಟ್ ಜಸ್ಟ್ ನೋಯಿಂಗ್ ದೆಮ್ ಲೈಕ್ ರೋಟ್ ಲರ್ನಿಂಗ್ ಅಲ್ಲ, ಅಂದರೆ ಹಿಂಗೆ ಅಂತಾರೆ ಮಗ್ ಹೊಡ್ಕೊಂಡು ಹೋಗಿದ್ವಿ ರಿಪೀಟ್. ದೇರ್ ಆರ್ ಸಮ್ ಪರ್ಸೆಪ್ಷನ್ ದಟ್ ಪೀಪಲ್ ಸೇ ದಟ್ ಮಗ್ ಹೊಡ್ಕೊಂಡು ಹೋಗ್ಬಿಟ್ರೆ ಕ್ಲಿಯರ್ ಮಾಡ್ಬೋದು ಅಂತ. ಇಟ್ ಈಸ್ ಅ ವೆರಿ ಡಿಫ್ರೆಂಟ್ ಬಾಲ್ ಗೇಮ್. ಅಲ್ಲಿ ನಿಮಗೆ ಬರೋ ಥಾಟ್ ಪ್ರೊಸೆಸ್ ಕ್ವೆಶನ್ಸ್ ಏನಂದರೆ ಇಟ್ ಮೇಕ್ಸ್ ಯು ಥಿಂಕ್. ನಿಮ್ಗೊಂದು ಅನಾಲಿಟಿಕಲ್ ಮೈಂಡ್ ಸೆಟ್ ಇರಬೇಕಾಗತ್ತೆ. ಆಯಿತಾ, ಅಂದರೆ ನೀವು ಯಾವುದೇ ಒಂದು ಸಬ್ಜೆಕ್ಟ್ ಕ್ವೆಶನ್ ಕೇಳಿದ ತಕ್ಷಣ ನೀವು ಅದನ್ನ ಹಿಸ್ಟಾರಿಕಲಿ, ಜಾಗ್ರಫಿಕಲಿ, ಇಕನಾಮಿಕಲಿ, ಪೊಲಿಟಿಕಲಿ ಕನೆಕ್ಟ್ ಮಾಡಿ ನೀವು ಒಂದು ಪರ್ಸ್ಪೆಕ್ಟಿವ್ ಪ್ರೆಸೆಂಟ್ ಮಾಡಬೇಕು. ಸೊ ನಾವು ಕಮಿಂಗ್ ಬ್ಯಾಕ್ ಟು ದಿಸ್ ಪ್ರೊಸೆಸ್, ಇಟ್ಸ್ ಆಲ್ಸೋ ಆಪ್ಟಿಟ್ಯೂಡ್. ಆಯಿತಾ, ಆ್ಯಂಡ್ ನಾಟ್ ಎವ್ರಿಬಡಿ ಈಸ್ ಮೇಡ್ ಫಾರ್ ಇಟ್. To take nothing away from the others. For example, there are people who are very very good scientifically. Let's say computer programming. There are some guys who are superb at it. ಅವ್ರಿಗೆ ಬೇರೆ ಸೂಟ್ ಆಗಲಿಕ್ಕಿಲ್ಲ. ಅವ್ರಿಗೆ ಕಂಪ್ಯೂಟರ್ಸ್ ಪ್ರೋಗ್ರಾಮಿಂಗ್ ಆಪ್ಟಿಟ್ಯೂಡ್ ಇದೆ. ಒಂದಿಷ್ಟು ಜನ ಲೆಟ್ಸ್ ಸೇ ದೇ ಆರ್ ರಿಸರ್ಚಿಂಗ್ ಇನ್ ಬಯೋ ಸೈನ್ಸಸ್ ಆ್ಯಂಡ್ ಬಯೋಟೆಕ್ನಾಲಜಿ ಆರ್ ವಾಟ್ ಎವರ್ ದಟ್ ಇಟ್ ಇಸ್. ಹ್ಯೂಜ್ ಆಪ್ಟಿಟ್ಯೂಡ್ ಇರುತ್ತೆ. ಒಂದಿಷ್ಟು ಜನಕ್ಕೆ ಮ್ಯಾಥಮೆಟಿಕ್ಸ್ ಆಪ್ಟಿಟ್ಯೂಡ್ ಇರುತ್ತೆ. ಅಮೇಝಿಂಗ್ ಇರುತ್ತೆ. ಸೊ ಕ್ಯಾನ್ ಯು ಸೇ ದಟ್ he should also come and write civil service examination? No. So ಅದೇ ಥರ ಸಿವಿಲ್ ಸರ್ವಿಸ್ ಆಲ್ಸೋ ಇಟ್ಸ್ ಅ ಲಿಟಲ್ ಬಿಟ್ ಆಫ್ ಆಪ್ಟಿಟ್ಯೂಡ್. ಗುಡ್ ಥಿಂಗ್ ಇಸ್ ದಟ್ ಯು ಕ್ಯಾನ್ ಕಲ್ಟಿವೇಟ್ ಇಟ್ ಆಸ್ ವೆಲ್. ಯು ಕ್ಯಾನ್ ಪ್ರಿಪೇರ್ ಯುವರ್ ಸೆಲ್ಫ್, ಯು ಕ್ಯಾನ್ ಟ್ರೈನ್, ಯು ಕ್ಯಾನ್ ಡೂ ಇಟ್. ಯು ಶುಡ್ ಬಿ ಏಬಲ್ ಟು ಗೇಜ್, ಅಂಡರ್ಸ್ಟ್ಯಾಂಡ್. ಸೊ ನಮಗೆ ಎಷ್ಟೋ ಸರಿ ನಾವು ಕೇಳ್ತೀವಿ ಜನ ನಮಗೆ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್. ವಿ ಎಂಜಾಯ್ಡ್ ಅವರ್ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಫೇಸ್ ಆಲ್ಸೋ, ಆಸ್ ಸ್ಟ್ರೆಸ್ಫುಲ್ ಆಸ್ ಇಟ್ ವಾಸ್. ಆಯಿತಾ, ನಾವು ಅಂದರೆ ಕೋಚಿಂಗ್ ಕ್ಲಾಸು, ಆಮೇಲೆ ಟೆಸ್ಟು, ಮಾಕ್ ಟೆಸ್ಟು, ಆಮೇಲೆ ಒಂದಿಷ್ಟು ಜನ ಆಗತ್ತೆ ಆಗಲ್ಲ, ಸಮ್ ಡೇಸ್ ಯು ಥಿಂಕಿಂಗ್ ಯು ವಿಲ್ ಕ್ಲಿಯರ್, ಸಮ್ ಡೇಸ್ ಯು ಥಿಂಕಿಂಗ್ ಯು ವಿಲ್ ನಾಟ್ ಕ್ಲಿಯರ್. ಆಮೇಲೆ ನಾವೆಲ್ಲ ಒಂದೇ ಕಾಲೇಜಿಂದ ಜೊತೆಗೆ ಬಂದವರು. ಆಲ್ ಯುವರ್ ಫ್ರೆಂಡ್ಸ್, ಆಲ್ ಅವರ್ ಫ್ರೆಂಡ್ಸ್ ಹ್ಯಾವ್ ಗಾಟ್ ಗುಡ್ ಜಾಬ್ಸ್, ದೇ ಆರ್ ಆಲ್ ಪಾರ್ಟಿಯಿಂಗ್. ಆಯಿತಾ, ಅವರು ಅಲ್ಲಿ ಪಾರ್ಟಿಗೆ ಹೋದೆ, ಇಲ್ಲಿ ಹೋದೆ ಅಂತ ಎಲ್ಲ ಅವ್ರು ಇರ್ತಾರೆ. ಆ್ಯಂಡ್ ದೇ ಬಿಕಮ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಲ್ರೆಡಿ. ನಾನು ಹೆಂಗಿದೆ ಇಂಜಿನಿಯರಿಂಗಲ್ಲಿ ನನಗೆ ಐ ಹ್ಯಾಡ್ 3 ಜಾಬ್ ಆಫರ್ಸ್. ಐ ಡಿಡ್ ನಾಟ್ ಟೇಕ್ ಎನಿ ಆಫ್ ದೆಮ್. ಐ ವೆಂಟ್ ಟು ಡೆಲ್ಲಿ. But you are very sure that you have to, I want to go ahead. Yeah. I was very sure that I wanted to prepare and I want to crack the examination. I was very sure about it. But whether I would do or not, I didn't know. Yeah. Right. So, ಅಲ್ಲಿ ಹೋಗೋದಾಗ ಕೂಡ you'll find that this very same set of people are all moved ahead in life, whereas ನಾವು ಯಾವುದೋ ಒಂದು ರೂಮಲ್ಲಿ ಕೂತ್ಕೊಂಡು ಬರೀ ಓದಿದ್ದು, ಆ ಕೋಚಿಂಗ್ ಕ್ಲಾಸ್ ಹೋದೆ, ಈ ಕೋಚಿಂಗ್ ಕ್ಲಾಸ್ ಹೋದೆ, ಬೆಳಗ್ಗೆ ಒಂದು ಕೋಚಿಂಗ್ ಕ್ಲಾಸ್ ಹೋದೆ, ಸಾಯಂಕಾಲ ಒಂದು ಕೋಚಿಂಗ್ ಕ್ಲಾಸ್ ಹೋದೆ ಅಂತ. See, but all this is a test. It is not just the examination. It's not just about what you write, what you tick, or what you write in the paper, or what you answer. All of this is a test. It basically builds you. It builds your character. ಆಯಿತಾ, ಅದಕ್ಕೆ ಯಾಕೆ ಒಂದಿಷ್ಟು ಜನ ಇಂಟರ್ವ್ಯೂಲ್ಲಿ ಚೆನ್ನಾಗಿ ಮಾಡಿ, one part of the reason is also some people have cultivated themselves to understand these aspects of it. So that is why the weeding out happens from about 8-10 lakh rupees, 8-10 lakh people to about maybe about 800,000. ಅಂದರೆ ಈಗ ಅಲ್ಲಿ ಎಷ್ಟು
ಎಷ್ಟು ವೇಕೆನ್ಸಿ ಇದೆಯೋ ಅದಕ್ಕೆ ಅಷ್ಟು ತಗೊಳ್ತಾರೆ. ಕರೆಕ್ಟ್ ಮೀ ಫೈಮ್ ಹೌದು ಅಲ್ವಾ? ಹೌದು ಸೊ ಅಂದ್ರೆ ಈಗ ಪ್ರತಿ ವರ್ಷನೂ ವೇಕೆನ್ಸಿ ಇರೋಂಥದ್ದು ಇರಲ್ಲ ಇರುತ್ತೆ ಅನ್ಸುತ್ತೆ. ಇರುತ್ತಾ? ಇರುತ್ತೆ Retire ರಿಟೈರ್ ಆಗ್ತಾನೆ ಆದಂಗೆ ಕೆಳಗಡೆ ಫಿಲ್ ಮಾಡ್ತಾ ಓ. ಹೋಗ್ಬೇಕಲ್ಲ ನೀವು. ಸೊ ಪ್ರತಿ ವರ್ಷ ರಿಟೈರ್ ಆಗ್ತಾ ಇರ್ತಾರೆ, ಸೊ ವೇಕೆನ್ಸೀಸ್ ಕ್ರಿಯೇಟ್ ಆಮೇಲೆ ಆಗುತ್ತೆ. every time there is a new post which are created, new Yeah. profile which comes in, new ಸೊ dimensions ಹೊಸ which come in. ಡಿಪಾರ್ಟ್ಮೆಂಟ್ಸ್ ಗೆಟ್ಸ್ ಕ್ರಿಯೇಟೆಡ್, ಅವಾಗ ಪೋಸ್ಟ್ ಗಳು ಕ್ರಿಯೇಟ್ Roughly- ಆಗುತ್ತೆ. ಒಂದು 20 ವರ್ಷ ಹಿಂದೆ IT ಅಂತ ಯಾವ್ದೋ ಇರ್ಲಿ, IT ಅಂತ ಇಷ್ಟು ದೊಡ್ಡ ಇದಿರಲಿಲ್ಲ, ನಾಟ್ correct. ದೇರ್. ಐ ಆಮ್ ಶೋರ್ ಈಗ ಸೈಬರ್ ಸೆಕ್ಯೂರಿಟಿ ಅನ್ನೋದು ನನ್ನ ಪ್ರಕಾರ ಒಂದು 20 years 25 back hardly anything must have been there. Hardly anything must have been there. Just maybe cursorily itto ಏನೋ. I mean, of course I can't predict. I can't really guess. I don't know. But going forward in 10 years, maybe it will become a massive department. So now you created so many posts for people to come and work, supervise, plan, etc. So ಇದು ಆದಂಗೆ then they keep adding vacancies. So ಇಲ್ಲಿ ಹೇಗೆ ಆಗತ್ತೆ ಅಂತಂದ್ರೆ, the Union Public Service Commission, before conducting the examination, they will ask various departments, how many people do you need ಅಂತ. So each department, for example, Ministry of Railways will say that ನನಗೊಂದು ಈ ವರ್ಷ 25 ಜನ ಇನ್ ಫೈನಾನ್ಸ್ ಬೇಕು, ಒಂದು 50 ಜನ ಟ್ರಾಫಿಕ್ ಆ್ಯಂಡ್ ಆಪರೇಷನ್ಸ್ ಅಲ್ಲಿ ಬೇಕು. ಸೊ ದೇ ಸೆಂಡ್ ಔಟ್ ಅ ರೆಕ್ವಿಸಿಷನ್ ಟು, ಯು ಟಾಕಿಂಗ್ ಅಬೌಟ್ ದ ಸಿವಿಲ್ ಸರ್ವಿಸಸ್ ಪೀಪಲ್, 25 ಜನ. ಸೊ ಮಿನಿಸ್ಟ್ರಿ ಆರ್ ಸೆಂಡಿಂಗ್ ಇಟ್ ಟು UPSC ಬಿಫೋರ್ ಕಂಡಕ್ಟಿಂಗ್ ದ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಆಯ್ತಾ? there's an organization called DOPT, Department of Personnel Training, which coordinates all of these things. So they will say that this year we are looking for, let's say, 1000 civil servants to join us. It could vary also. ಈ ವರ್ಷ 1000 ಇರ್ಬೋದು, ನೆಕ್ಸ್ಟ್ ಇಯರ್ ಅದನ್ನ It ಜಾಸ್ತಿ could be 800, it could be 800, other next it could be 1200. I mean, now we are seeing an increase in number because of the increase in work profile. But there was a time where there were 400, 500, 600 ಹೆಚ್ಚು. ಬಟ್ ನಿಮ್ಮನ್ನ ಜಾಸ್ತಿ ಐ ಮೀನ್ ಜಸ್ಟ್ ಔಟ್ ಆಫ್ ಲೇಮೆನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಕೇಳ್ತಿರೋದು, ವಿಲ್ ದ ಕ್ಯಾಟಗರೈಸ್ ಲೈಕ್ ಬ್ರೈಬ್ ತೊಗೊಳ್ತೀರಾ ಅಂತ ತುಂಬಾ ಮಾಡ್ತಾರಾ ಇನ್ ಜನರಲ್? ಎಲ್ಲಿ ಅಂದ್ರೆ ವರ್ಕಿಂಗ್ ಇದರಲ್ಲಿ? Or do they see like that, or like? ಇಲ್ಲ not No, coming back to what he was telling, I'll just continue to that. ಈಗ ನೀವು ಕೇಳಿದ್ರೆ UPSC ಇವಾಗ, ನಾನು I came as I wanted to be a civil servant ಅಂತ ಬಂದೆ. Correct. There have been people who would have already been into software, ಸಡನ್ ಆಗಿ ಅನ್ಸುತ್ತೆ ಇಲ್ಲ ಇನ್ನೇನೋ ಮಾಡಬೇಕು ಅಂತ ಹಂಗೆ ಬಂದಿರ್ತಾರೆ. ಅಥವಾ ಶ್ರೇಯಸ್ ಥರದವರು ಅವ್ರ ತಂದೆ ನೋಡ್ಕೊಂಡಿದ್ದಾರೆ, ತಾಯಿನ ನೋಡಿದ್ದಾರೆ ಅಂಥವ್ರು ಬರ್ತಾರೆ. ಸೊ ಹೌ ಯು come into the field is not the question, but why are you coming into this field is the Correct. question. Why has to be a very morally, ethically, personality wise, temperament wise, ella reetilu why should be a very big question for whoever wants to come into the civil service. It is civil services, it is called civil services for a reason. Idu seve, nagarika seve idu. ಸೊ ದುಡ್ಡಿಗಾಗಿ ಬರೋದು ಅಥವಾ ಪವರ್ಗಾಗಿ ಬರೋದು ಅಥವಾ ಪರ್ಕ್ವಿಸಿಟ್ಸ್ಗಾಗಿ ಬರೋದು ಅಥವಾ ಓವರ್ ಆಲ್ ಆರಾ ದಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಅರೌಂಡ್ ದಿಸ್ ಎಕ್ಸಾಮ್ ಆ್ಯಂಡ್ ಆಲ್ ದಿಸ್ ಪೋಸ್ಟ್ಸ್ ಆ್ಯಂಡ್ ಎವ್ರಿಥಿಂಗ್, ಅದಕ್ಕಾಗಿ ಇಂಟೆನ್ಷನ್ ಇಟ್ಕೊಂಡು ಬರೋರು ಆ ಥರದವ್ರು ಇದ್ದವರು ನ್ಯಾಚುರಲಿ ದೇ ವಿಲ್ ಥಿಂಕ್ ದಟ್ ವಿ ಆರ್ ಆಲ್ ಟೇಕಿಂಗ್ ಬ್ರೈಬ್ಸ್. Very well said. It is exactly what you are coming with, what perspective you're coming With the mindset, what with you the are. mindset that you're coming in. ಆ ಥರದವರು naturally they'll think that way. The one who wants to serve and come, they think, oh, you have such a large platform to serve this country. Anta. But do you have to, I mean, is there any instances people would have to bribe to get into certain positions? positions, I mean, not that we are aware of. At least I am an example. I can vouch for it. That ನಮ್ಮ ಅಪ್ಪ ಅಮ್ಮ ನಾನು LKG ಇಂದ ಈ ಪೋಸ್ಟ್ ಬರೋ ತನಕ ಒಂದ್ ನಯಾ ಪೈಸಾನು ಖರ್ಚು ಬರೀ ಸ್ಕೂಲ್ಗೆ ಮಾಡಿಲ್ಲ. ಏನ್ ಫೀಸ್ ಇದೆಯೋ ಅದನ್ನ ಮಾತ್ರ ಕಟ್ಟಿಬಿಟ್ಟು. No, government school, no fees. Scholarship, so no fees in engineering. No coaching, so no fees there also. Literally your parents have not spent. I have only given them back money because of my scholarships. This should be my promo moment. ಲಿಟ್ರಲಿ ಅಂದ್ರೆ ಸಮ್ವನ್ ₹1 ನಾನು ಖರ್ಚು ಮಾಡ್ದಿರಾ ಅಂದ್ರೆ ಓಕೆ ಅಂದ್ರೆ ದಟ್ಸ್ ಎ ವೆರಿ ಡೈಗ್ರೆಸಿಂಗ್ ಟಾಪಿಕ್, ಬೇರೆ ಹೊಟ್ಟೋಗುತ್ತೆ. ಈಗಿನ ಕಾಲದಲ್ಲಿ ಹೇಳ್ಬೇಕಾದ್ರೆ ನಾನೊಂದು ಮಕ್ಕಳು ಮಾಡ್ಕೋಬೇಕು ಅಂತಂದ್ರೆ ನನಗೆ ದಿ ಎಜುಕೇಶನ್ ಸಿಸ್ಟಮ್ ಇಸ್ ಸೋ ಎಕ್ಸ್ಪೆನ್ಸಿವ್, ಟುಡೇ ಐ ನೀಡ್ ಟು ಸ್ಪೆಂಡ್ ಸೋ ಮಚ್ ಅನ್ನೋಂಥ ಯುಗದಲ್ಲಿ ನೀವು ₹1 ನಾನು ಖರ್ಚು ಮಾಡಿದ್ರೆ ನಾನು ಸಿವಿಲ್ ಸರ್ವಿಸಸ್ ಅಲ್ಲಿ ನಾನು ಒಂದು ಆಫೀಸರ್ ಆಗಿ ಕುತ್ಕೊಂಡಿದ್ದೀನಿ ಅಂತ ಅನ್ನೋದಕ್ಕೆ. ಸೊ ಈ ಎಕ್ಸಾಮ್ ಬರೆಯೋದಕ್ಕೆ ಇವಾಗ ಗೊತ್ತಿಲ್ಲ ನನಗೆ, ಬಟ್ ನಾವು ಬರೆಯೋ ವರ್ಷಗಳಲ್ಲಿ ವಿಮೆನ್ ಕ್ಯಾಂಡಿಡೇಟ್ಗೆ ಫೀಸ್ ಅಪ್ಲಿಕೇಶನ್ ಫೀಸು ವೇವ್ ಆಫ್ ಮಾಡಿದ್ರು.
ಅಯ್ಯೋ ಹೌದಾ? ಸೊ ಅಪ್ಲಿಕೇಶನ್ ಫೀಸ್ also you have not ನಾನು paid. ಕಟ್ಟಿಲ್ಲ. ಯಾವ ಬ್ರೈಬು ಒಂದ್ ಪೈಸಾ ಪ್ರೈಸ್ ನನ್ಗ್ ಟೆಕ್ಸ್ಟ್ ಬುಕ್ಸ್ ತೊಗೊಂಡಿರ್ಬೋದು. ಅಷ್ಟೇ. ಏನಿರುತ್ತೆ ಟೆಕ್ಸ್ಟ್ ಬುಕ್ಸ್. ಪುಸ್ತಕಗಳನ್ನ ತುಂಬಾ ತಗೊಂಡಿದೀನಿ. ಅದನ್ನ that much I have. This UPSC is a very sacrosanct institution. ಸರ್, ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವಿಡಿಯೋಸ್ಗಳು ಈ ನಡುವೆ ಬರುತ್ತೆ ರೀಸೆಂಟಾಗಿ. ಅಂದರೆ ಈ ಸಿವಿಲ್ ಸರ್ವಿಸಸ್ ಫೈನಲ್ ಇಂಟರ್ವ್ಯೂಲಿ ಕೂತಿರ್ತಾರೆ ಆ್ಯಂಡ್ ದ ವೇ ದೇ ಕ್ವೆಶ್ಚನ್ ದೆಮ್ ಆ್ಯಂಡ್ ದ ವೇ ಇಸ್ ದ್ಯಾಟ್ ರಿಯಲ್ ಆ್ಯಕ್ಚುಲಿ ಅದು ಅಥವಾ ಸ್ಟೇಜ್ಡ್? ನಂಗೆ ಆಲ್ವೇಸ್ ಅದೊಂದು ಡೌಟ್ ಇರುತ್ತೆ. ಇಲ್ಲ, ನೀವು ಈ ಮೋಸ್ಟ್ಲಿ ಇದರಲ್ಲಿ ಇನ್ಸ್ಟಾಗ್ರಾಮ್ ಅಥವಾ ಇದ್ರಲ್ಲಿ ನೋಡ್ತಿರೋದು ಮಾಕ್ ಇಂಟರ್ವ್ಯೂಸ್ ಅಂತ ಆಗುತ್ತೆ. ಆಯ್ತಾ? ಮಾಕ್ ಇಂಟರ್ವ್ಯೂಸ್ ಅಂತ ಆಗುತ್ತೆ. ಬೇಸಿಕಲಿ ವಾಟ್ ಹ್ಯಾಪನ್ಸ್ ಇನ್ ದಿ UPSC ಎಕ್ಸಾಮ್ ಇಂಟರ್ವ್ಯೂ ಹಾಲಲ್ಲಿ ಜಸ್ಟ್ ಟು ಗಿವ್ ಪೀಪಲ್ ಅ ಫೀಲ್ ಆಫ್ ವಾಟ್ ಹ್ಯಾಪನ್ಸ್, ಅದಕ್ಕೆ ಮಾಕ್ ಇಂಟರ್ವ್ಯೂಸ್ ಅಂತ ಕಂಡಕ್ಟ್ ಮಾಡ್ತಾರೆ. ಬಟ್ ಇಟ್ಸ್ ಪ್ರೀ ರೆಕಾರ್ಡೆಡ್. ಅಲ್ಲ, ಅಲ್ಲಿ ಐ ಟೆಲ್ ಯು ವಾಟ್ ಹ್ಯಾಪನ್ಸ್. ಸೊ ಏನಾಗುತ್ತೆ, ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಇರ್ತಾರಲ್ವ, ದ ಮೊಮೆಂಟ್ ಲೈಕ್ ಹೇಳಿದೆ ಈಗ 3,000 ಜನ ಸೆಲೆಕ್ಟ್ ಮಾಡಿದ್ರು ಅಂತ. ಈಗ ನಾಟ್ ಆಲ್ 3,000 ಪೀಪಲ್ ವುಡ್ ಹ್ಯಾವ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಗಿವಿಂಗ್ ಎನ್ ಇಂಟರ್ವ್ಯೂ. ಆಮೇಲೆ ದಿಸ್ ಇಸ್ ನಾಟ್ ಅನ್ ಇಂಟರ್ವ್ಯೂ, ಇಟ್ಸ್ ಕಾಲ್ಡ್ ಅ ಪರ್ಸನಾಲಿಟಿ ಟೆಸ್ಟ್. ಸೊ ಅದರಲ್ಲಿ ಅಂದ್ರೆ ಯು ವಿಲ್ ಹ್ಯಾವ್ ಅ ಪ್ಯಾನಲ್ ಆಫ್ 5 people sitting. ಕರೆಕ್ಟ್. Retired bureaucrats, academicians from different eminent personalities who come. So ನಮ್ಗೆ ಏನಾಗುತ್ತೆ, when we are going at the age of 23, 24 and all that, or with little experience, it's an intimidating atmosphere. ಅಬ್ಸಲ್ಯೂಟ್ಲಿ. ಆಮೇಲೆ I told you all this while, ಈಗ 2 ವರ್ಷ ನಮ್ಮ ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಅವರು ಬೇರೆ ಎಲ್ಲ ಹೊಟ್ಟೋಗ್ಬಿಟ್ಟಿರ್ತಾರೆ. ಸೊ ವೆನ್ ಯು ಆರ್ ಗೋಯಿಂಗ್ ಇನ್ ದಟ್ ಒನ್ ಮೊಮೆಂಟ್, ದಿಸ್ ಇಸ್ ಮೈ ಬ್ರೇಕ್ ಥ್ರೂ ಮೊಮೆಂಟ್ ಅಂತ ಒಂದು ತಲೆಯಲ್ಲಿ ಇರುತ್ತೆ. That is the most pressure. Yeah, correct. So you are under a lot of pressure. It's intimidating, and they may purposely try to intimidate you to see how you will respond. Absolutely. ಆಯ್ತಾ? So that's personality test. ಏನು personality test ಅಂದರೆ ಅಂಡರ್ ಸ್ಟ್ರೆಸ್ ಹೌ ವಿಲ್ ಯು ರೆಸ್ಪಾಂಡ್ ಅಂತ ನೋಡಕೊಂಡು ಮಾಡಬಹುದು. ದೇ ಕಾಲ್ ಇಟ್ ಲೈಕ್ ಸ್ಟ್ರೆಸ್ ಇಂಟರ್ವ್ಯೂ. ಸ್ಟ್ರೆಸ್ ಇಂಟರ್ವ್ಯೂ ಅಂತಾರೆ, ಮಾಡ್ತಾರೆ. ದಟ್ ಯು ಆರ್ ಬಟ್ ಸಬ್ಜೆಕ್ಟೆಡ್. ನಾನು ಯಾವಾಗಲೂ ಅದೊಂದು ಡೌಟ್ ಬರುತ್ತೆ, ಅಂದ್ರೆ ಆಕ್ಚುಯಲ್ ನಡೆಯೋದ್ರಲ್ಲಿ ಐ ಥಿಂಕ್ ಯು ಆರ್ ನಾಟ್ ಅಲೌಡ್ ಟು ರೆಕಾರ್ಡ್ ಇಟ್. ನೋ, that's why I was telling that ಏನು ಮಾಡ್ತಾರೆ, ಕೋಚಿಂಗ್ ಕ್ಲಾಸಸ್ or there are some, I won't let me not say coaching classes, there are some good organization foundations, ಅವರೇ voluntarily they try to conduct these interviews calling some bureaucrats, retired bureaucrats, or ಮುಂಚೆ ಯಾವ ಈ ತರ ಇಂಟರ್ವ್ಯೂ ಪ್ಯಾನಲ್. But on a hypothetical situation, that candidate who will be sitting now, and if he becomes civil service ಆಗಿ ಹೋಗ್ತಾರೆ ಅಂತಾನೆ ಅನ್ಕೊಳ್ಳೋಣ, so it becomes so realistic ಅನ್ನಲ್ವಾ ಇದು ಈ ತರದ್ದು? ಸೊ it's not a bad, it's a good thing. ಅಲ್ಲೇನು ಮಾಡ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಯಾರು ಲೆಟ್ಸ್ ಸೇ ಒಂದು 3 ವರ್ಷ ಹಿಂದೆ ಯಾರೋ ಸಮ್ ರಿಟೈರ್ಡ್ ಬ್ಯೂರೋಕ್ರಾಟ್ ವಾಸ್ ಆನ್ ದ UPSC ಪ್ಯಾನಲ್ ಅಂತ ಅನ್ಕೊಳ್ಳಿ, ಅವ್ರು ಈ ವರ್ಷ ಇರಲ್ಲ. ಸೊ ಸಂಬಡಿ ವಿಲ್ ನೋ ದಟ್ ಹಿ ವಾಸ್ ಆನ್ ದ ಪ್ಯಾನಲ್. ಅವ್ರು ಕರೀತಾರೆ, ಸರ್ ನಿಮ್ಗೆ ಈ ಥರ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಸೊ ನಾವೊಂದು ಮಾಕ್ ಇಂಟರ್ವ್ಯೂ ಮಾಡ್ತಾ ಇದೀವಿ, ಒಂದು 50 ಜನ ಕ್ಯಾಂಡಿಡೇಟ್ಸ್ ಬರ್ತಾ ಇದ್ದಾರೆ, ಸೊ ನೀವು ಸ್ವಲ್ಪ ಅವ್ರಿಗೆ ಗೈಡ್ ಮಾಡಿ ಅಂತ. ಸೊ ವಾಟ್ ಹ್ಯಾಪನ್ಸ್ ಇಸ್ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಟು ಗೋ ಸಿಟ್ ಡೌನ್. ಅವರು ಸಿಮಿಲರ್ ಲೈನ್ ಆಫ್ ಕ್ವೆಶ್ಚನಿಂಗ್ ಹೆಂಗಿರುತ್ತೆ ಅಲ್ಲಿ, ಅಥವಾ ನಿಮ್ಮ ಪ್ರೊಫೈಲ್ ನೋಡ್ಕೊಂಡ್ಬಿಟ್ಟು ನೀವು ಕೇಳೋ ಕ್ವೆಶ್ಚನ್ ಆಗಲಿ ಮಾಡ್ತಾರೆ. ಆಮೇಲೆ ವೈ ಯು ಆಸ್ಕ್ ಮಿ ಅಬೌಟ್ ದಿಸ್ ರೆಕಾರ್ಡಿಂಗ್ ಅಂತಂದರೆ, ಈ ಮಾಕ್ ಇಂಟರ್ವ್ಯೂಸಲ್ಲಿ ರೆಕಾರ್ಡ್ ಮಾಡ್ತಾರೆ. ದೆನ್ ದೇ ವಿಲ್ ಗಿವ್ ದ ರೆಕಾರ್ಡಿಂಗ್ ಟು ಯು. And you are allowed to. Yeah, because it's a mock interview. It's a good way of coaching. So ಏನಾಗುತ್ತೆ ಅಂದ್ರೆ, ಮೇನ್ಸ್ ರಿಸಲ್ಟ್ ಬಂದ ಮೇಲೆ ಇಂಟರ್ವ್ಯೂ ಪರ್ಸನಾಲಿಟಿ ಟೆಸ್ಟ್ ಅಂತ ಏನು ಹೇಳ್ತಾರೆ, ಅದಕ್ಕೊಂದು 2-3 ವಾರದಷ್ಟು ಟೈಮ್ ಇರುತ್ತೆ. ಸೊ ಮೇನ್ಸ್ ರಿಸಲ್ಟ್ ಕ್ಲಿಯರ್ ಮಾಡಿದವರೆಲ್ಲ ಆವಾಗ ದೇ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ದ ಇಂಟರ್ವ್ಯೂ, ದಟ್ ಇಸ್ ದ ಪರ್ಸನಾಲಿಟಿ ಟೆಸ್ಟ್. ಆ ಟೈಮಲ್ಲಿ ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್, ಸಮ್ NGOs, ಸಮ್ ಆಫ್ ದ ಫೌಂಡೇಶನ್ಸ್ ಎಲ್ಲ ಈ ಥರ ರೆಪ್ಯೂಟೆಡ್ ರಿಟೈರ್ಡ್ ಸಿವಿಲ್ ಸರ್ವೆಂಟ್ಸು, ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸ್ ಆ ಥರದವ್ರನ್ನ ಕರೆಸಿ ಎಕ್ಸಾಕ್ಟ್ಲಿ ಹೌ UPSC ಬೋರ್ಡ್ ಕಂಡಕ್ಟ್ಸ್ ದ ಇಂಟರ್ವ್ಯೂ, ದೇ ಕಂಡಕ್ಟ್ ದೀಸ್ ಇಂಟರ್ವ್ಯೂ. ಸೊ ಇಂಥದ್ರಲ್ಲಿ ದೇ ವಿಲ್ ಆಕ್ಚುಲಿ ದ ಕ್ಯಾಂಡಿಡೇಟ್ ವಿಲ್ ನೋ ದೇರ್ ಬಾಡಿ ಲ್ಯಾಂಗ್ವೇಜ್, ದೇರ್ ಎಕ್ಸ್ಪ್ರೆಷನ್ಸ್, ಅವ್ರು ಫೀಡ್ಬ್ಯಾಕ್ ಕೊಡ್ತಾರೆ ಕೊಡ್ತಾರೆ. ನೋ, ಬಟ್ ಲೈಕ್ ಯು ಸೇ ಇಟ್ಸ್ ಸೋ ಇಂಟಿಮಿಡೇಟಿಂಗ್. ಅಂದ್ರೆ ನಮ್ಗೆ ನೋಡ್ತಿರ್ಬೇಕಾದ್ರೆ ಅಯ್ಯೋ ಪಾಪ, ಅಂದ್ರೆ ದಿ ಕೈಂಡ್ ಆಫ್ ಕ್ವೆಶ್ಚನರ್, ಆಫ್ ಕೋರ್ಸ್ ಇಟ್ಸ್ ಗೋಯಿಂಗ್ ಟು ಬಿ like either you cannot take this or you cannot but UPSC final interview personality test is no cakewalk. It is not easy. It's going to be like that only, yeah? No, not like that. It will be unexpected. It could be tougher, it could be challenging, but it will be intimidating also. Yeah, it will be intimidating also. ಆಯ್ತಾ? ಸೊ ಇವ್ರೇಂದ್ರೆ ಇವ್ರು ರೆಕಾರ್ಡ್ ಮಾಡಿಬಿಟ್ಟು ಒಂದು ಫೀಡ್ಬ್ಯಾಕ್ ಕೊಡ್ತಾರೆ. ಅಂದರೆ ದೇ ಮೇ ಸೇ ಗುಡ್ ಥಿಂಗ್ಸ್ ಅಬೌಟ್ ಯು. No, I was very happy to meet you, handled these things very well, just look at this aspect, just consider some other dimension to it ಅಂತ ಕೊಡ್ಬೋದು. Or for somebody who they'll also calm him down and say, nay, you don't have to get so you can be relaxed. It's a good atmosphere, you can be relaxed, there's no need for you to be scared ಅಂತನೂ ಒಂದು ಇದು ಕೊಡ್ಬೋದು. ಅಥವಾ there could be something that you have done wrongly and they may give you a negative feedback.
ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇವರು ಒಂದು ಮುಂಚೆ ನಮ್ಮ ಕಾಲದಲ್ಲಿ CD ಹಾಕಿಬಿಟ್ಟು ಕೊಡೋರು. ನಾವೇನು ಮಾಡ್ತಾ ಇದ್ವಿ, ಅದನ್ನ ತೊಗೊಂಡು ಹೋಗಿ ವಾಪಸ್ ನಮ್ಮ ಲ್ಯಾಪ್ಟಾಪಲ್ಲೆಲ್ಲ ಹಾಕೊಂಡ್ಬಿಟ್ಟು ನೋಡಿ ಏನು ಸರಿ ಮಾಡ್ತಾ ಇದೀನಿ, ಏನು ಮಾಡ್ತಾ ಇಲ್ಲ, ಅಥವಾ ಏನು ಫೀಡ್ಬ್ಯಾಕ್ ಕೊಟ್ಟರು ಅಂತ. ದೆನ್ ಯು ಕರೆಕ್ಟ್ ದೋಸ್ ಆಲ್ಸೋ. ವಾಟ್ಸ್ ಯುವರ್ ಟೇಕ್ ಆನ್ 12th ಫೇಲ್? Actually, I watched that movie much later. ಯಾವಾಗೋ ಎಲ್ಲರೂ ಹೇಳದ್ಮೇಲೆ ನೋಡಿದ್ವಿ, ಬಟ್ ಇಟ್ ವಾಸ್ ವೆರಿ ನೈಸ್ ತುಂಬಾ ಹೇಳಿದ್ಮೇಲೆ, ಬಟ್ ಇಟ್ಸ್ ಸೋ ರಿಯಲಿಸ್ಟಿಕ್ ಐ ಥಾಟ್. ಹೌದಾ? ಆಕ್ಚುಲಿ ದೋಸ್ ಟು ಆರ್ ಆಲ್ಸೋ ನೋಡಿ ಸಿವಿಲ್ ಸರ್ವಿಸಸ್ ಅಲ್ಲಿ ಇದ್ದಂತ ಕಪಲ್. ತುಂಬಾ ಜನ ನಮಗೆ ಹೇಳಿದ್ರು ನೀವು ನೋಡ್ಲೇಬೇಕು, ಇಬ್ರು ನೋಡ್ಲೇಬೇಕು ಅಂತ. ಸೊ ಒನ್ಸ್ ಐ ವಾಚ್ಡ್ ಐ ಥಾಟ್ ಇಟ್ ವಾಸ್ ಕ್ವೈಟ್ ರಿಯಲಿಸ್ಟಿಕ್. ನನಗೆ ಒಂಥರ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯಿತು. ದೇ ಆಸ್ಕ್ಡ್ ಮೀ ಟು ಡೂ ಎನ್ ಇಂಟರ್ವ್ಯೂ ವಿತ್ ಬೋತ್ ದ ಸ್ಟಾರ್ ಕಾಸ್ಟ್ ಬಿಫೋರ್ ದ ರಿಲೀಸ್. ನನಗೆ ಈಗಲೂ ರಿಗ್ರೆಟ್ ಮಾಡ್ತೀನಿ ಶ್ರೇಯಸ್ ಸರ್. ಆ್ಯಕ್ಚುಲಿ ಐ ಆಮ್ ಲೈಕ್ ಐ ಡಿಡ್ ದ್ಯಾಟ್ ಇಂಟರ್ವ್ಯೂ, ಐ ಮೀನ್ ವಿತ್ ನನಗೇನಿದೆ ಆ ಜಾಬ್ ಎಲ್ಲ ಮಾಡಿದೆ, ಬಟ್ ಐ ಹ್ಯಾವ್ ನಾಟ್ ವಾಚ್ ದ ಫಿಲ್ಮ್. ಸೊ ಮೈ ಜಾಬ್ ಇಸ್ ಲೈಕ್ ಹೆಂಗೆ ಅಂತಂದರೆ ಇಟ್ಸ್ ಲೈಕ್ ಓಕೆ ಆ್ಯಸ್ ಆ್ಯಕ್ಟರ್ ಪರ್ಸ್ಪೆಕ್ಟಿವ್ ಇಂದ ಆ ಥರ ಕೂಡಿಸ್ಬಿಟ್ಟು ನಾರ್ಮಲಾಗಿ ಮಾಡೋ ಥರ ಮಾಡಿದೆ. ಬಟ್ ವೆನ್ ಐ ವಾಚ್ ದ ಫಿಲಮ್, ಐ ಮೀನ್ ಇಟ್ ಜಸ್ಟ್ ಬ್ಲೂ ಮೈ ಮೈಂಡ್. ಐ ಆಮ್ ಲೈಕ್ ಅಯ್ಯೋ ನಾನು ಯಾವುದೋ ರೀತಿ ಟ್ಯಾಕಲ್ ಮಾಡ್ಬೋದಾಗಿತ್ತು ಅದನ್ನು. ದಿಸ್ ಇಸ್ ವಾಟ್ ಹ್ಯಾಪನ್. ಬೋತ್ ಆಫ್ ದೆಮ್ like both the actors were phenomenal and they did an amazing What a story to tell. It's actually what a story to tell, and especially the emotions towards the last ಅಲ್ಲಿ ನನಗೆ ಅದೇ ಅವಾಗ ಇಂಟಿಮಿಡೇಟಿಂಗ್ ಅನ್ಸಿದ್ದು. ಅಂದರೆ ಆ UPSC ಐ ಮೀನ್ ದ ಫೈನಲ್ಸ್ ಅಲ್ಲಿ ಅವಾಗ ಅನ್ಕೊಂಡು ಇವರೆಲ್ಲ ಹೆಂಗೆ ಮಾಡ್ಬೋದು, ಎಷ್ಟು ದೇ ಪುಟ್ ಯು ಇನ್ ಎ ಫಿಕ್ಸ್ ಇನ್ ಸಚ್ ಎ they do. So I mean you can expect the unexpected. ಆಯ್ತಾ? ಸೊ ಆ ಥರ ಇಟ್ಸ್ ಅ ಗುಡ್ ಆಮೇಲೆ ಏನಾಗುತ್ತೆ, ಆಲ್ ಆಫ್ ದಿಸ್ ಲೈಕ್ ಲಾಟ್ ಆಫ್ ಅನ್ಸರ್ಟನಿಟಿ. ನೀವು ಹೋಗ್ತೀರಾ, ಒಂದು ಅರ್ಧ ಗಂಟೆನೋ ಅಲ್ಲಿ ಇಂಟರ್ವ್ಯೂ ಆಗುತ್ತೆ, ದೆನ್ ಯು ಮೇ ಥಿಂಕ್ ಯು ಡನ್ ವೆಲ್, ಯು ಕಮ್ ಔಟ್, ದೆನ್ ಯು ನರೇಟ್ ದ ಸ್ಟೋರಿ ಟು ಸಂಬಡಿ, ದೇ ವಿಲ್ ಸೇ ದಟ್ ಓ ಇದು ಸರಿ ಆಗಲಿಲ್ಲ, ಅದು ಸರಿ ಆಗಲಿಲ್ಲ, ದೆನ್ ಅಗೇನ್ ಒನ್ ಮೋರ್ ಪೀರಿಯಡ್ ಆಫ್ ಟೆನ್ಷನ್. ಆ ಫೈನಲ್ ರಿಸಲ್ಟ್ ಬರೋವರೆಗೂ ಮತ್ತೆ ಸ್ವಲ್ಪ ಟೆನ್ಷನ್ ಇರುತ್ತೆ. ಒಂದು ಸೈಬರ್ ಸೆಕ್ಯೂರಿಟಿಗೂ ನ್ಯಾಷನಲ್ ಸೆಕ್ಯೂರಿಟಿಗೂ ಏನು ವ್ಯತ್ಯಾಸ ಸರ್? ನಾವು ಈಗ ವಿ ಆರ್ ಲಿವಿಂಗ್ ಇನ್ ಇಂಟರ್ ಕನೆಕ್ಟೆಡ್ ವರ್ಲ್ಡ್. ನಮ್ಮ ಎಲ್ಲ ಆಕ್ಟಿವಿಟೀಸು ನಾವು ಆನ್ಲೈನ್ ಇಂಟರ್ನೆಟ್ ಯೂಸ್ ಮಾಡಿ ಮಾಡ್ತೀವಿ. ನಮ್ಮ ಇನ್ಫ್ರಾಸ್ಟ್ರಕ್ಚರ್ಸು ಎಲ್ಲ ಆನ್ಲೈನ್ ಆಗಿಬಿಟ್ಟಿದೆ. ಮುಂಚಿನ ಕಾಲದಲ್ಲಿ ಏನಾಗ್ತಾಯಿತ್ತು, ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಅಂದರೆ ಏನು, ಫಾರ್ ಎಕ್ಸಾಂಪಲ್ ಟೆರರಿಸಮ್ ಅಂದರೆ ಒಂದು ಬಾಂಬ್ ಬ್ಲಾಸ್ಟು, ಇವೆಲ್ಲ ಆಗ್ತಾಯಿತ್ತು. ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಅಂತ ಕೇಳಿದ್ದೀವಿ. ಐ ಮೀನ್ ವೆರಿ ಸ್ಯಾಡ್, ಒಂದು 100 people ಡೈಡ್. ಈ ಮುಂಬೈಯಲ್ಲಿ ಟ್ರೈನ್ ಬಾಂಬ್ ಬ್ಲಾಸ್ಟ್ ಎಲ್ಲ ಆಗ್ತಾಯಿತ್ತು. ವಾಟ್ ದ್ಯಾಟ್ ವುಡ್ ಡೂ ಇಸ್ ಇಟ್ ಕ್ರಿಯೇಟ್ ಅ ಸೆನ್ಸ್ ಆಫ್ ಫಿಯರ್ ಇನ್ ದ ಮೈಂಡ್ ಆಫ್ ಪೀಪಲ್. ಬಟ್ ಅದೇನಂದರೆ ಐ ಆಮ್ ಟಾಕಿಂಗ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ದ ಪರ್ಸನ್ ಹೂ ಇಸ್ ಡೂಯಿಂಗ್ ಇಟ್. ಆಯಿತಾ? ಒಂದು ಸೆನ್ಸ್ ಆಫ್ ಫಿಯರ್ ಕ್ರಿಯೇಟ್ ಆದ್ರೂ ದಿ ಇಂಪ್ಯಾಕ್ಟ್ ವಾಸ್ ಲಿಟಲ್ ಶಾರ್ಟ್ ಲಿವ್ಡ್. ಇನ್ ದ ಸೆನ್ಸ್ ದ್ಯಾಟ್ trains are back running. It's a resilient country, resilient city, everything gets back on. And the large impact over much larger number of people ಹೇಗೆ ಮಾಡ್ಬೋದು ಅಂತ ಒಂದು ಇದು ಸ್ಟಾರ್ಟ್ ಆಯಿತು. ಅಫ್ಕೋರ್ಸ್ ಇಟ್ಸ್ ಬಿನ್ ದೇರ್ ಫ್ರಮ್ ದ ಬಿಗಿನಿಂಗ್, ಬಟ್ ನಮ್ಮಲ್ಲಿ ಇಂಪ್ಯಾಕ್ಟ್ ನಾವು ಯಾವಾಗ ನೋಡ್ತಾ ಬಂದ್ವಿ ಅಂದರೆ ಇದ್ರದ್ದು ವೆನ್ ಅವರ್ ಲೈಫ್ ಸ್ಟಾರ್ಟೆಡ್ ಗೋಯಿಂಗ್ ಆನ್ಲೈನ್. ಆ್ಯಂಡ್ ನಾವು ಎವ್ರಿಥಿಂಗ್ ಈಸ್, ಈಗ ಒಂದು ಸಿಂಪಲ್ ಎಕ್ಸಾಂಪಲ್, ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ನಾವು ಎಲ್ಲರೂ ಮಾಡ್ತಿರ್ಬೋದು. ಆಯಿತಾ? ಹ್ಯೂಜ್ ಅಮೌಂಟ್ಸ್ ಆಫ್ ಮನಿ ಗೋಯಿಂಗ್ ಕಮಿಂಗ್ ಎಟ್ಸೆಟ್ರಾ. ನಾಳೆ ಯಾರಾದರೂ ನಮ್ಮ ಅಡ್ವರ್ಸರಿ ಎನಿಮಿ ಕಂಟ್ರಿಯಿಂದ ಅಥವಾ ಎನಿಮಿ ಇದರಿಂದ ನಿಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೆ ಒಂದು ಸೈಬರ್ ಅಟ್ಯಾಕ್ ಆಯಿತು ಅಂತ, ಆಯಿತಾ? ಯು ಹವ್ ಲಾಸ್ಟ್ ಎವ್ರಿಥಿಂಗ್ ದಟ್ ಇಸ್ ದೇರ್. ಯು ಡೋಂಟ್ ನೋ ಹೂಸ್ ಮನಿ, ಹೂಸ್ ವಾಟ್, ಹೂಸ್ ಹೋಲ್ಡಿಂಗ್ ಹೌ ಮಚ್ ಶೇರ್ಸ್, ವಾಟ್ ಈಸ್ ಬೀಂಗ್ ಡನ್. ದಿ ಇಂಪ್ಯಾಕ್ಟ್ ರನ್ಸ್ ಇನ್ ಟು billions. And everybody, irrespective of whether he is sitting in Mumbai on Dalal Street or is sitting in Bangalore or Kolkata or some remote part of the country, everybody gets impacted. And their finances get impacted. ಯಾಕಂದ್ರೆ ನಮ್ಮ ದುಡ್ಡು ಇದೆ ಅಲ್ಲಿ, ನಾವು ಎಲ್ಲರೂ ಇನ್ವೆಸ್ಟ್ ಮಾಡಿರ್ತೀವಿ ಯಾವುದೋ ಒಂದು ಕಂಪ್ನಿ ಶೇರ್ಸು ಏನೋ ಒಂದು ಇದರಲ್ಲಿ ಬೈಯಿಂಗ್ ಸೆಲ್ಲಿಂಗ್ ವಾಟ್ ಎವರ್ ದಟ್ ಇಟ್ ಇಸ್. ಒಂದು ಎಕ್ಸಾಂಪಲ್, ಸಿಂಪಲ್ ಏನದರ್ ಎಕ್ಸಾಂಪಲ್, ನಮ್ಮ ಬ್ಯಾಂಕಿಂಗು ನಾವು ದಿನ UPI ಅವು ಇವೆಲ್ಲ ಯೂಸ್ ಮಾಡ್ತಿರ್ತೀವಿ. ನಮ್ಮದು ಸಿಂಪಲ್ UPI ಇರ್ಬೋದು, ಬಟ್ ಹ್ಯೂಜ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ಹ್ಯಾಪನಿಂಗ್. ನೀವು ಒಂದು ಬ್ಯಾಂಕಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಟ್ಯಾಕ್ ಮಾಡಿದ್ರೆ ದಟ್ಸ್ ನಥಿಂಗ್ ಬಟ್ ಸೈಬರ್ ವಾರ್ ಓನ್ಲಿ, ರೈಟ್? ಇಟ್ ಇಸ್ ಸೈಬರ್ ವಾರ್. ಆಯಿತಾ? ಸೊ ಅಟ್ಯಾಕ್ ಮಾಡಿದ ತಕ್ಷಣ ಏನಾಗುತ್ತೆ, ಯುವರ್ ಎಂಟೈರ್ ಥಿಂಗ್ ಕಮ್ಸ್ ಟು ಸ್ಟ್ಯಾಂಡ್ ಸ್ಟಿಲ್. ಓಕೆ, ಥರ್ಡ್ ಎಕ್ಸಾಂಪಲ್, ಲೆಟ್ಸ್ ಸೇ ಏರ್ಕ್ರಾಫ್ಟ್ ಆಪರೇಷನ್ಸು. At any point of time, there are a few lakh people in every airport in the country and a few lakh traveling. If you take the airline infrastructure down, ಅಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಾಳೆ ದಿವಸದಲ್ಲಿ ನಾವೆಲ್ಲರೂ ಏರ್ಪೋರ್ಟ್ ಹೋಗ್ತೀವಿ, ನಾವು ಚೆಕ್ ಇನ್ ಮುಗಿಸ್ತೀವಿ. ಅಲ್ಲಿ ಹೇಗೆ ನೀವು ನೋಡಿರ್ತಿರಲ್ಲ, ಎವ್ರಿ 5 minutes ಒಂದೊಂದು ಫ್ಲೈಟ್ ಇರುತ್ತೆ, ಡಿಪಾರ್ಚರ್ ಫ್ಲೈಟ್ ಅಂತಂದರೆ ಒಂದು ಗೇಟ್ ಖಾಲಿ ಆದ ತಕ್ಷಣ ನೆಕ್ಸ್ಟ್ ಫ್ಲೈಟಿಗೆ ರೆಡಿ ಆಗಿಬಿಡುತ್ತೆ ಗೇಟ್.
ಸಪೋಸಿಂಗ್ ದಟ್ ದೇರ್ ಇಸ್ ಅನ್ ಅಟ್ಯಾಕ್ ವೇರ್ ನೀವು ನಿಮ್ಮ ಬೋರ್ಡಿಂಗ್ ಪಾಸ್ ನೀವು ಸ್ಕ್ಯಾನ್ ಮಾಡ್ತೀರಾ ನೋಡಿ ಹೊರಡೋಕ್ಕಿಂತ ಮುಂಚೆ. ಸಪೋಸಿಂಗ್ ಸ್ಕ್ಯಾನರ್ ಡಸ್ ನಾಟ್ ಡಿಟೆಕ್ಟ್ ಇಟ್. And in the entire airport, all gates, the scanner stops detecting it because somebody launched an attack on the airport infrastructure. You imagine the kind of chaos it will cause. Iga, who is a valid passenger, who is not a valid passenger, ಹೆಂಗ್ ಗೊತ್ತಾಗುತ್ತೆ? Nobody will get to know. You will not know. You will just not know. ಆಯ್ತಾ? ಆ ಥರ ನೀವು ಒಂದು 10 ಮೇಜರ್ ಏರ್ಪೋರ್ಟ್ಸ್ ಇನ್ ದ ಕಂಟ್ರಿ, ಮುಂಬೈ, ಬ್ಯಾಂಗ್ಳೂರ್, Chennai, Kolkata, Hyderabad, Delhi, Kolkata, metro Delhi, cities, all. some international airport. Let's say you are able to target 10 airport infrastructures. Done, you're dead. You're done. Your airline industry is down. You have to travel. You're down. Total chaos in the entire airport. Security issues resulting because of the chaos. Now, why it is important is now you don't have to send a terrorist across the border. ಅವನಿಗೆ ಲಾಜಿಸ್ಟಿಕ್ಸ್ ಅರೇಂಜ್ ಮಾಡಿ, ಅವ್ನಿಗೆ RDX ಅವು ಇವೆಲ್ಲ ಕೊಟ್ಟು, ದೆನ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಹಿಮ್, ಹಿ ಹ್ಯಾಸ್ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ದೆನ್ ಅಟ್ ದ ರೈಟ್ ಟೈಮ್ ದೇ ಹ್ಯಾವ್ ಟು ಕೋಆರ್ಡಿನೇಟ್ ಆ್ಯಂಡ್ ಡೂ ಆಲ್. ಯು ಡೋಂಟ್ ಹ್ಯಾವ್ ಟು ಡೂ ಆಲ್ ದಟ್. All of it you can do with a small team of people sitting in some remote corner of the world and launch an attack. And not only the person who's traveling in the train or the thing gets impacted, everybody gets impacted. So what happens? It's an attack on the economy of the country. Your country's face goes down. Yep. Aita, any investor who's coming in will say that no, this country is not very secure. Invest madlo bedvo. Yeah. Anta. So in every regard, not only is the impact immediate, it becomes world news. Yeah. Every person gets to know about it. Yep. Look at the impact. A small, maybe 8-10 member team sitting in some remote corner of the country. We don't even know who, what, where. You cannot trace it. Yeah, you cannot. ಆಯ್ತಾ? ಈ ಥರ ಅಟ್ಯಾಕ್ ಮಾಡಿದ್ರೆ ಒಂದು ಕತೆ ಕೇಳಿದ್ವಿ ನಾವು 2010-11 ಅಲ್ಲಿ ಅನ್ಸುತ್ತೆ. ಹೇಗೆ US ಇರಾನ್ದು ಒಂದು ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ. ಆ್ಯಂಡ್ ಇಟ್ ವಾಸ್ ಸೈಬರ್ ಅಟ್ಯಾಕ್. Correct. It was a cyber attack. ನಿಮ್ಮ ನ್ಯೂಕ್ಲಿಯರ್ ಫೆಸಿಲಿಟಿಯಲ್ಲಿ ಸೆಂಟ್ರಿಫ್ಯೂಜಸ್ ಇರುತ್ತೆ. ದೇ ಹ್ಯಾವ್ ಟು ಕೀಪ್ ಸ್ಪಿನ್ನಿಂಗ್ ಎಟ್ ಅ ಸರ್ಟನ್ ರೇಟ್. ಆಯ್ತಾ? ಐ ನಾಟ್ ಗೆಟ್ ಇನ್ ಟು ಟೆಕ್ನಿಕ್ಯಾಲಿಟೀಸ್ ಆಫ್ ಇಟ್. ವಾಟ್ ದೇ ಡಿಡ್, ದೇ ಲಾಂಚ್ಡ್ ಅ ವೈರಸ್ ಇನ್ ಟು ಇಟ್ ವೇರ್ ದ ಸ್ಪಿನ್ನಿಂಗ್ ವೆಂಟ್ ಔಟ್ ಆಫ್ ಕಂಟ್ರೋಲ್ ಆ್ಯಂಡ್ ಇಟ್ ಟುಕ್ ಡೌನ್ ಆಲ್ ದ ಸೆಂಟ್ರಿಫ್ಯೂಜಸ್ ಇನ್ ದಿ ಎಂಟೈರ್ ನ್ಯೂಕ್ಲಿಯರ್ ಇನ್ಫ್ರಾಸ್ಟ್ರಕ್ಚರ್. So what happens? The country which invested, Iran bit, let's not go for any country specific. The country which invested so many millions or billions of dollars in that creation of the infrastructure, and nuclear antandre ಏನು ನಮಗೆ nuclear electricity supply is also coming from nuclear power stations. Medical uses of nuclear ಇದೆ. You set that country back by several years. ನೀವು ಓದಿರ್ಬೋದು, ಈ ಒಂದು ಅಟ್ಯಾಕ್ ಆನ್ ಸ್ಟಕ್ಸ್ನಟ್ ಅಟ್ಯಾಕ್ ಆನ್ ಇರಾನ್ has set Iran back by 5 years. Anta. Yeah. What is the impact you're having on the economy of the country? The country which is modernizing, any country in India, a country which is modernizing, which is bringing in more infrastructure, if you can attack sitting from one remote corner, you imagine the effect it has. So now the national security has gone into this dimension where keeping your cyber installations, critical infrastructure secure is a very, very important aspect. In that way, then if you're saying Antare, we are so blessed to stay in a roof wherein so many people are protecting at the micro-minute level ಅಲ್ಲಿ, without even ನಮಗೆ ಗೊತ್ತಾಗದಿರಂಗೆ ನಾವು ನಮ್ಮ ಕಣ್ ದೃಷ್ಟಿಗೆ ಇಟ್ ಇಸ್ ಲೈಕ್ ಸಿಂಪಲ್ ಅಂತ ಅನ್ಸುತ್ತೆ. ಬಟ್ ಎವ್ರಿವನ್ ಇಟ್ಸ್ ಲೈಕ್ ಆಲ್ ಓವರ್ ಐಸ್ ಇದೆ. ನಮ್ಗೆ ಯಾರಿಗೂ ಗೊತ್ತೇ ಆಗ್ತಿಲ್ವಲ್ಲ ಆಕ್ಚುಲಿ ಏನಾಗ್ತಿದೆ. ಎವ್ರಿ ಡೇ ವಿ ಆರ್ ಗೋಯಿಂಗ್ ಅಬೌಟ್ ಅವರ್ ಲೈವ್ಸ್ ಆಸ್ ದೋ ಎವ್ರಿಥಿಂಗ್ ಇಸ್ ನಾರ್ಮಲ್. ಏನಂದ್ರೆ ಇದು ಹೀಗೆ ಐತೇನೋ ಅನ್ನೋ ಥರನೇ ಇದೆ. ಬಟ್ ದೇರ್ ಆರ್ ಆಲ್ವೇಸ್ ಅಟ್ಯಾಕರ್ಸ್, ದೇರ್ ಇಸ್ ಆಲ್ವೇಸ್ ಅಟ್ಯಾಕ್ ಹ್ಯಾಪನಿಂಗ್, ದೇರ್ ಆಲ್ವೇಸ್ ಆರ್ ಇಂಡಿಯನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಟ್ ಮಾಡೋ ಒಂದು ಯೂನಿಟ್. ಐ ಕಾಂಟ್ ಗೆಟ್ ಫರ್ದರ್ ಇನ್ ಟು ದಿಸ್ ಡೀಟೇಲ್ಸ್. ಆಯ್ತಾ? ಬಟ್ ದೇರ್ ಇಸ್ ಸಂಬಡಿ ಹೂ ಇಸ್ ಸಿಟ್ಟಿಂಗ್ ಆ್ಯಂಡ್ ವಾಚಿಂಗ್ over all of these things, trying to keep our infrastructure secure. ಈಗ ಮೊಬೈಲ್ ನಮ್ದು ಎಲ್ಲರದ್ದು ಹತ್ರ ಜಿಯೋ, ಏರ್ಟೆಲ್, ವಿ ಎಲ್ಲವೂ ಇದೆ. ಸಪೋಸ್ ಯು ಟೇಕ್ ಒನ್ ಎಂಟೈರ್ ಥಿಂಗ್ ಡೌನ್, ಎಂಟೈರ್ ಏರಿಯಾ ಡೌನ್, ಬೆಂಗಳೂರು ಅಂತ ಏರಿಯಲ್ಲಿ ಎಲ್ಲ ಜಿಯೋ, ಏರ್ಟೆಲ್ ಮೊಬೈಲ್ ನೆಟ್ವರ್ಕ್ ಡೌನ್ ಮಾಡಿಬಿಟ್ರೆ ನೀವು, imagine kind of impact it will have. So, but what was your role with respect to the cyber security and the national security? Well, I had quite a varied role there, but specifically one of these roles was ensuring security to critical installations. So, ಅದರಲ್ಲಿ ಈ ಟ್ರಾನ್ಸ್ಪೋರ್ಟ್ ಸೆಕ್ಟರ್ is something that I was working on.
ಓಕೆ ಆ್ಯಂಡ್ ಅಫ್ಕೋರ್ಸ್ ಕಪಲ್ ಆಫ್ ಅದರ್ ಥಿಂಗ್ಸ್ ಆಲ್ಸೋ ಲೈಕ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್. ಅಂದರೆ ಈ ಥರ ಯಾರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ಬೋದು, ಹೂ ಆರ್ ದ ಕೈಂಡ್ ಆಫ್ ಪೀಪಲ್ ಹೂ ಆರ್ ಅಟ್ಯಾಕಿಂಗ್ ಅಸ್, ಇದ್ರ ಬಗ್ಗೆ ಇಂಟೆಲಿಜೆನ್ಸ್ ಗ್ಯಾದರ್ ಮಾಡೋದು, ಯಾವ ಥರ ಅಟ್ಯಾಕ್ಸ್ ಬರ್ತಾ ಇದೆ ಅದನ್ನ ಸ್ಟಡಿ ಮಾಡೋದು. ಆಮೇಲೆ ಬಿಕಾಸ್ ಎವ್ರಿಬಡಿ ಇಸ್ ಟ್ರೈಂಗ್ ಟು ಅಟ್ಯಾಕ್, ಇಟ್ ನಾಟ್ ಬಿ ಬಿಗ್ ಅಟ್ಯಾಕ್, ಇಟ್ ಇಸ್ ಸ್ಮಾಲ್ ಅಟ್ಯಾಕ್, ಬಟ್ ದ್ಯಾಟ್ ಕ್ಯಾನ್ ಟರ್ನ್ ಬಿಗ್ ಎನಿ ಡೇ. ಇಂಪ್ಯಾಕ್ಟ್ ಕ್ಯಾನ್ ಬಿ ಬಿಗ್. ಸೊ ನಾವು ಅದನ್ನ ಸ್ಟಡಿ ಮಾಡಿ ಅದನ್ನ ಪ್ಲಗ್ ಇನ್ ಮಾಡೋದು, ದೆನ್ ಸ್ಪೀಕಿಂಗ್ ಟು ದ ರೈಟ್ ಸೆಟ್ ಆಫ್ ಪೀಪಲ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಆ್ಯಂಡ್ ಮೇಕಿಂಗ್ ದಮ್ ಅವೇರ್ ದಟ್ ನೋಡಿ ಈ ಥರ ಅಟ್ಯಾಕ್ ಬರ್ತಾ ಇದೆ. ಆರ್ ವಿ ಆರ್ ಆಲ್ಸೋ ಟ್ರೈಂಗ್ ಟು ಗ್ಯಾದರ್ ಇಂಟೆಲಿಜೆನ್ಸ್ ಫ್ರಮ್ ಸಿಮಿಲರ್ ಅಟ್ಯಾಕ್ಸ್ ಹ್ಯಾಪ್ನಿಂಗ್ ಫ್ರಮ್ ಒನ್ ಕಂಟ್ರಿ, ಎ ಕಂಟ್ರಿ ಟು ಬಿ ಕಂಟ್ರಿ. ಅಲ್ಲಿ ಏನಾಯಿತು, ಆ ಥರದ ನಮ್ಮದೇನೋ ಸಿಸ್ಟಮ್ಸ್ ಇದೆಯಾ, ಸೊ ಆ ಥರ ಇದ್ದಾಗ ಅವ್ರು ಏನು ವಲ್ನರಬಿಲಿಟಿ ಯೂಸ್ ಮಾಡಿ ಅಟ್ಯಾಕ್ ಮಾಡಿದ್ರು, ಆ ವಲ್ನರಬಿಲಿಟಿ ನಮ್ಮಲ್ಲಿ ಇದೆಯಾ ಅದನ್ನ ಸ್ಟಡಿ ಮಾಡೋದು. ಸೊ ಆಲ್ ಆಫ್ ದಿಸ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ಮೈ ಜಾಬ್ ವಿಚ್ ಐ ಡಿಡ್ ದೇರ್. ಸೊ ಐ ವುಡ್ ಸೇ ಟುಡೇ ಸೈಬರ್ ಸೆಕ್ಯೂರಿಟಿ ಈಸ್ ಏಕಿನ್ ಟು ನ್ಯಾಷನಲ್ ಸೆಕ್ಯೂರಿಟಿ ಆ್ಯಂಡ್ ಇಟ್ ಈಸ್ ಟೂ ಇಂಪಾರ್ಟೆಂಟ್. ಅದಕ್ಕೆ ನಮ್ಮಲ್ಲಿ ಒಂದು ಆರ್ಗನೈಸೇಷನ್ ಇದೆ NCIIPC ಅಂತ. NCIIPC. ಇಟ್ಸ್ ಕಾಲ್ಡ್ ನ್ಯಾಷನಲ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಸೆಂಟರ್. Okay. Basically, it's critical information infrastructure protection center at national level. Okay. So they define it as itself like this, that any attack which has a debilitating impact on the economy of the country. Okay. ಆಯ್ತಾ, that would be considered a cyber attack ಅಂತ. ಅಂದರೆ ಒಂದು ಈಗ ನ್ಯಾಷನಲ್ ಸೆಕ್ಯೂರಿಟಿಗೂ ಸೈಬರ್ ಸೆಕ್ಯೂರಿಟಿಗೂ ಮತ್ತು ರಾಗೂ ತುಂಬ ಬಹಳ ವ್ಯತ್ಯಾಸ ಇದೆಯಾ ಸರ್? I would say they're all different verticals. Okay. And there are some overlaps, some independent individual things which are working. ನಿಮ್ಗೆ ಹೇಳಬೇಕಾಗ್ಬೋದು ಅಂತಂದರೆ ಈಗ there are certain organizations in central government Okay. which are dedicated only towards protecting critical infrastructures. Okay. Then there are certain organizations which are there in intelligence gathering and understanding these aspects of it. Okay. Then there are certain organizations which respond to an attack. Which respond to an attack. For example, Okay. CERT-IN ಅಂತ ಒಂದು ಆರ್ಗನೈಸೇಷನ್ ಇದೆ. ಸಾರಿ ಯಾವುದು? CERT-IN ಅಂತ. CERT-IN. ಇಟ್ಸ್ ಕಾಲ್ಡ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಇಂಡಿಯಾ. ಓ ಆಯ್ತಾ? ಅಂತ ಒಂದು ಮಿಸ್. ಸೊ CERT-IN ಅಂತ ಒಂದು ಆರ್ಗನೈಸೇಷನ್ ಇದೆ. ಸೊ ವೆನೆವರ್ ದೇರ್ ಇಸ್ ಅನ್ ಅಟ್ಯಾಕ್, ದೇ ಆರ್ ದ ಫಸ್ಟ್ ಪೀಪಲ್ ಟು ರೆಸ್ಪಾಂಡ್. ವಾವ್. ಸೊ ಈ ಥರ ದೇರ್ ಆರ್ ವೇರಿಯಸ್ ಆರ್ಗನೈಸೇಷನ್ಸ್. ದೀಸ್ ಆರ್ ಆಲ್ಸೋ ವಿತ್ ಇಂಟೆಲಿಜೆನ್ಸ್ ಆರ್ಗನೈಸೇಷನ್ ಕೆಲಸ ಮಾಡ್ತಾರೆ, ಯಾಕಂದರೆ ದೇರ್ ಆರ್ ಲಾಟ್ ಆಫ್ ಓವರ್ಲ್ಯಾಪ್ ಇನ್ ದಿ ಕೈಂಡ್ ಆಫ್ ವರ್ಕ್ ದಟ್ ಹ್ಯಾಪನ್ಸ್. ಈಗ ನಮ್ಮ ಅಡ್ವರ್ಸರಿ ಕಂಟ್ರೀಸಲ್ಲಿ ಯಾರೋ ಕೂತ್ಕೊಂಡು ಅಟ್ಯಾಕ್ ಮಾಡ್ತಾ ಇರ್ಬೋದು, ಅದ್ರ ಬಗ್ಗೆ ಸಮ್ ಇಂಟೆಲಿಜೆನ್ಸ್ ಏಜೆನ್ಸಿ ಮೇ ಬಿ ಗಿವಿಂಗ್ ಇನ್ಫಾರ್ಮೇಷನ್. ದೆನ್ ವಿ ಸ್ಟಡಿ ವಾಟ್ ಕೈಂಡ್ ಆಫ್ ಅಟ್ಯಾಕ್ಸ್ ದೇ ಹ್ಯಾವ್ ಕ್ಯಾರಿಡ್ ಔಟ್ ಇನ್ ದ ಪಾಸ್ಟ್, ಏನು ಮೆಥಡಾಲಜಿ ಯೂಸ್ ಮಾಡಿದ್ದಾರೆ, ನಮ್ಮಲ್ಲಿ ಆ ಥರ ಮೆಥಡಾಲಜಿ ಯೂಸ್ ಮಾಡಿದ್ರೆ ಏನು ಇಂಪ್ಯಾಕ್ಟ್ ಆಗ್ಬೋದು, ಆ್ಯಂಡ್ ಯು ಟ್ರೈ ಟು ಪ್ಲಗ್ ಇನ್ ಆಲ್ ಆಫ್ ದೀಸ್ ಥಿಂಗ್ಸ್. ಸೊ ಐ ವುಡ್ ಸೇ ಟುಡೇ the more secure our internet space is, especially all of these are public infrastructures, transport, banking, financial sector, nuclear, transport ಅಲ್ಲಿ ಮತ್ತೆ ಈಗ ಇದಲ್ದೆ ಮತ್ತೆ ಟ್ರೈನ್ಸು ಬರುತ್ತೆ, ಮೆಟ್ರೋನು ಬರುತ್ತೆ. ನಾಳೆ ದಿವಸ ನೀವು ಮೆಟ್ರೋ ಸಿಗ್ನಲ್ಸ್ ಎಲ್ಲ ಡೌನ್ ಮಾಡಿಬಿಟ್ರೆ, ನನ್ನ ಪ್ರಕಾರ ಇವತ್ತು ಪ್ರಸ್ತುತ ತಗೊಂಡ್ರೆ ಇಂಡಿಯಾಗೆ ಹೈಯೆಸ್ಟ್ ಥ್ರೆಟ್ ಇರೋದು ಅಂದರೆ ಈ ಒಂದು ಸೆಕ್ಟರ್ ಅಂದರೆ ಯಾವ್ದಂತೀರಾ ನೀವು? ಐ ಥಿಂಕ್ ಲೆಟ್ಸ್ ಸೇ ಲಾರ್ಜ್ಲಿ ಫೈನಾನ್ಷಿಯಲ್ ಸೆಕ್ಟರಲ್ಲಿ, largely financial sector, because that is one sector which has maximum impact. Actually, the whole economy goes economy works on that, alva. Whole economy works on this entire thing. ಈಗ for example, I mean, just not to take anything away, ಒಂದು ಮೆಟ್ರೋ ಆದ್ರೂ ಬೆಂಗಳೂರು ಮೆಟ್ರೋ ಅಷ್ಟೇ, ಇಟ್ ಈಸ್ ಲೋಕಲೈಸ್ ಟು ಬ್ಯಾಂಗ್ಳೂರ್, ಇಟ್ ಇಸ್ ಲೋಕಲೈಸ್ ಟು ಓನ್ಲಿ ದೋಸ್ ಪೀಪಲ್ ಹು ಆರ್ ಟ್ರಾವೆಲಿಂಗ್. ಅಟ್ ಬೆಸ್ಟ್ ಯುಲ್ ಸ್ಟಾಪ್ ಇಟ್ ಆ್ಯಂಡ್ ದೇ ಹ್ಯಾವ್ ಟು ಗೆಟ್ ಆಫ್ ಆ್ಯಂಡ್ ದೆನ್ ವಾಕ್, ಅವು ಇವೆಲ್ಲ ಇದೇ ಇರುತ್ತೆ. ಬಟ್ ನೀವು ಫೈನಾನ್ಷಿಯಲ್ ಸೆಕ್ಟರ್ ಮಾಡಿಬಿಟ್ರೆ ಎಲ್ರಿಗೂ ಇಂಪ್ಯಾಕ್ಟ್ ಆಗುತ್ತಲ್ಲ. ಎಲ್ಲ ಆಲ್ ಅವರ್ ಬ್ಯಾಂಕ್ ಅಕೌಂಟ್ಸ್ ಆರ್ ಆನ್ಲೈನ್, ಆಲ್ ಅವರ್ ಸ್ಟಾಕ್ ಸಿಂಗ್ ಆರ್ ಆನ್ಲೈನ್, ಎವ್ರಿಥಿಂಗ್ ಇಸ್ ಆನ್ಲೈನ್. ಬಟ್ ಇವೆಂಚುಲಿ ಡ್ಯೂ ಥಿಂಕ್ ಅಟ್ ದ ಪೇಸ್ ವೇರ್ ಇಟ್ ಈಸ್ ಎಕ್ಸ್ಪೋನೆನ್ಷಿಯಲಿ ಹೋಗ್ತಿರೋದ್ರಿಂದ ಈ ಅಟ್ಯಾಕ್ ಆಗೋದಕ್ಕೆ ಬಹಳಷ್ಟು ಸಾಧ್ಯತೆಗಳು ಜಾಸ್ತಿ ಇದೆಯಾ, ಅಥವಾ ದಿ ವೇ ಅವರ್ ಗೌರ್ಮೆಂಟ್ ವಿಚ್ ಇಸ್ ವರ್ಕಿಂಗ್ ಇಟ್ ಈಸ್ ಸೆಕ್ಯೂರಿಂಗ್ ಇಟ್ ಅ ರಾಕೆಟ್ ಸ್ಪೀಡ್ ಅನ್ಸುತ್ತಾ? To answer the first question, it's always a cat and mouse game. Yeah, okay. It's always a cat and mouse game. ನಾವು ಅದನ್ನ ಸ್ಟಾಪ್ ಮಾಡ್ತಾ ಇರ್ತೀವಿ, ಅವ್ರು ಹೊಸದೇನೋ ಹುಡುಕ್ತಾ ಇರ್ತಾರೆ. ನಾವು ಅದನ್ನು ಸ್ಟಾಪ್ ಮಾಡ್ತೀವಿ, ಅವ್ರು ಇನ್ನೊಂದೇನೋ ಹುಡುಕ್ತಾರೆ. ಸೊ ಇಟ್ಸ್ ಅ ನೆವರ್ ಎಂಡಿಂಗ್ ಪ್ರಾಸೆಸ್, ಆ್ಯಂಡ್ ಇಟ್ಸ್ ಅ 24/7 365 days. ಆಯ್ತಾ? ಇಟ್ ಇಸ್ ಯು ಹ್ಯಾವ್ ಟು ಬಿ ಅಪ್, ಅಬೌಟ್ ಆ್ಯಂಡ್ ಅವೇರ್. ಸೊ ಯು ಹ್ಯಾವ್ ಟೀಮ್ಸ್ ವಿಚ್ ವರ್ಕ್ ಆಲ್ ಥ್ರೂ ದ ಡೇ
I mean, through the day, night, whatever, multiple teams. which Multiple work. teams at multiple shifts. Yeah, multiple shifts. They're always there, and they're ready to respond at any given point in time. So that is there. And with regard to your second question, yes, we are definitely doing very well in terms of defending our own and securing our own infrastructure. Of course, I mean, now that I've not been in that system for about last 3 to 4 years, I cannot really predict what's happening otherwise. But I would say when I was there, we were doing very, very well. We were very well focused in our Amazing. work. And it's like a very quiet work. ಇನ್ಯಾರಿಗೂ ಹೇಳಕ್ಕಾಗಲ್ಲ Yeah. You cannot share much information also. And kuda. everything is classified. It's classified, yeah. Everything is classified. So you can't share much information. But I would say my tenure there was very, very satisfying. For how Because- long you were there, sir? 4 years. 4 years I was there. It was very challenging. It was 16-18 hours of work a day. Whoa. It was good. I mean, I won't complain at all one bit because I really enjoyed working. Every time it's something new, right? Every day there is something new. Every day there is a challenge. Every day you have to respond. ಸೊ ಒಂದು ರೀತಿ ಅದು ಒಂಥರ ಎಕ್ಸೈಟಿಂಗ್ ಆಗೋ ಇತ್ತು. ಅಡ್ರಿನಲ್ ಬೇರೆ ತರನೇ ಇರುತ್ತೆ. ಆ್ಯಂಡ್ ಏನಾಗುತ್ತೆ ಅಂದರೆ ನಿಮಗೆ ಯು ಕಮ್ ಅಪ್ ವಿತ್ ವೆನ್ ಯು ವೆನ್ ಯು ಫೇಸ್ ವಿತ್ ಚಾಲೆಂಜ್ ಯು ಕಮ್ ವಿತ್ ಅ ನ್ಯೂ ಐಡಿಯಾ. Then giving shape to that idea, doing some kind of research, then implementing it, then that working very, very well. See, all this gives you a lot of satisfaction when you do this. Yeah. ಒಂದು ಕ್ರಾಸ್ ಫಂಕ್ಷನಲ್ ಟೀಮು, ಆಮೇಲೆ ಒಂದ್ಸರಿ ಎಕ್ಸ್ಪರ್ಟೀಸ್ ಎಲ್ಲೋ, ಫಾರ್ ಎಕ್ಸಾಂಪಲ್ ಐ ವಾಸ್ ಇನ್ ಡೆಲ್ಲಿ ಎಟ್ ದಟ್ ಟೈಮ್, ಬಟ್ ಐ ಲೈಕ್ ಎಕ್ಸ್ಪರ್ಟೀಸ್ ನಾಟ್ ಇನ್ ಡೆಲ್ಲಿ. ಸೊ ದೆನ್ ವಿ ಸೆಡ್, okay, let's set up team in 2-3 different cities so you can get expertise from there. And that way the government was and organization was very, very supportive. It really helped us do wonders. I would say it was very exciting, very satisfying, very challenging. Very fond memories of it. Stressful, but I won't say negatively. But it's enjoyable. Enjoyable and you were like probably passionate, more passionate. I guess. Yeah. ಅಂದ್ರೆ ಸ್ಟ್ರೆಸ್ಫುಲ್ ಅಂತಂದ್ರೆ ಅಂದ್ರೆ ಒಂದ್ಸರಿ ಮುಳುಗೋಗ್ಬಿಟ್ರೆ ಅದಲ್ಲೇ ಮುಳುಗೋಗ್ಬಿಡೋದು ಆ ಥರ. ಸೊ ಟಿಲ್ ಯು ಗೆಟ್ ಔಟ್ ಆಫ್ ದಟ್ ಎಂಟೈರ್ ಥಿಂಗ್ ಯು ಕೀಪ್ ಡೂಯಿಂಗ್ ದ ಸೇಮ್ ಥಿಂಗ್. ದಾಂಪತ್ಯ ಜೀವನದಲ್ಲಿ ವೆದರ್ ಎನಿ ಟೈಮ್ಸ್ ವೇರೇನ್ ಬೇರೆ ಬೇರೆ ಊರಲ್ಲಿ ಇದ್ದದ್ದು ಇದೆಯಾ? ಫಸ್ಟ್ ಮದುವೆ ಆದಾಗಲೂ ವಿ ವರ್ ಸೆಪರೇಟ್. ಓಕೆ. ಮದುವೆ ಆದ್ರೂ ಅಂದ್ರೆ ಗವರ್ಮೆಂಟ್ ಫೆಸಿಲಿಟೇಟ್ಸ್ ಸ್ಪೌಸ್ ಪೋಸ್ಟಿಂಗ್ ಟುಗೆದರ್ ಮಾಡ್ಲಿಕ್ಕೆ, that's good. ಬಟ್ ಇಟ್ಸ್ ನಾಟ್ ಅ ಗ್ಯಾರಂಟಿ ಗಿವನ್. What is Iron Man actually? they say Iron Man is 3.8 kilometers of swim, Yappa. followed by 180 kilometers of cycling, Okay. followed by 42.2 kilometers full marathon. And I was the first officer from the non-uniformed services to have done it.